ಅಲ್ಲ ಬರೀ ವತ್ಸಲ ಅನ್ನೋ ಹೆಸರು. ಆಯಿತು, ವೆಬ್ಸೈಟಲ್ಲಿ PDF ಇರುತ್ತೆ, ಅದರಿಂದ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿದೆ. ಇದು ಹೇಳ್ಕೊಂಡು ಮಾಡ್ತಿದ್ದೀರಲ್ಲ, ಕೇಳಿಸ್ತಾ ಇದೆಯಾ ಅಂತ ಒಂದ್ಸಲ ಕೇಳಿ. ನಮಸ್ಕಾರ ಅಂತ ಹೇಳಿ. ಕೇಳಿಸ್ತಾ ಇದೆಯಾ ಅಂತ ಕೇಳಿ. ಕನ್ನಡ ಪೂಜಾರಿಯ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯೇ? ಆರಂಭಿಸ್ಬೇಕಲ್ವಾ ಅಂತ ಕೇಳ್ಬಿಟ್ಟು ಹೇಳ ಹೇಳ ಆರಂಭಿಸ್ಬೋದಾ ಅಂತ ಒಂದ್ಸಲ ಕೇಳಿ. ಆರಂಭ ಮಾಡ್ಬೋದಾ ಅಂತ ಪ್ರಾರಂಭ ಮಾಡ್ಬೋದಾ? ಸಾಧನಕೇರಿ ಸಾಹಿತ್ಯ ವೇದಿಕೆಯ ಶ್ರವಣಾಸಕ್ತರಿಗೆ ಕನ್ನಡ ಪೂಜಾರಿಯ ನಮನ ನಮನ ನಮನ. ನಾದಲೋಲ, ಉಪಮಾಲೋಲ, ಲೋಲಕ ಚಕ್ರವರ್ತಿ, ಕವಿಚೂತ ವನಚೈತ್ರ ಲಕ್ಷ್ಮೀಶನ ಹೆಸರಿನೊಂದಿಗೆ ಇದೀಗ ಶ್ರೀಮತಿ ವತ್ಸಲ ಅವರಿಗೆ ನಮಸ್ಕರಿಸಿ, ಬಹುಮುಖ್ಯವಾಗಿ ನಮ್ಮ ಸಿದ್ಧ ಕವಿ, ಪ್ರಸಿದ್ಧ ಕವಿ, ನಮ್ಮ ನಾಡಿನ ಸಂಪನ್ನ ಕವಿ ಮಾನ್ಯ ಸಿದ್ಧಲಿಂಗಯ್ಯನವರಿಗೆ ನಾನು ನಮಸ್ಕರಿಸಿ, ನನ್ನ ಕನ್ನಡದ ನಲ್ನುಡಿಯನ್ನು ನಿಮ್ಮ ಮುಂದೆ ಬಿತ್ತುವುದಕ್ಕೆ ಸಮ್ಮತಿ ಕೇಳುತ್ತಿದ್ದೇನೆ. ಲಕ್ಷ್ಮೀಶ ನಮ್ಮ ನೆಚ್ಚಿನ ಕವಿ. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ವರಕವಿ ಬೇಂದ್ರೆಯವನ್ನ ನೆನಪಿಸಿಕೊಳ್ಳುವ ಈ ದಿವಸ ಅವರಿಗೂ ಕೂಡ ಲಕ್ಷ್ಮೀಶ ಅಚ್ಚುಮೆಚ್ಚಿನ ಕವಿ. ಆ ದೃಷ್ಟಿಯಿಂದ ನಮ್ಮ ಲಕ್ಷ್ಮೀಶ್ ಕವಿ ಹೇಳಿದ ಹಾಗೆ ಆತನ ಕಾವ್ಯದಂತೆ ನಮ್ಮ ಕನ್ನಡ ನಾಡಿಗೆ ನಮ್ಮ ವರಕವಿ ಬೇಂದ್ರೆ ಅವರ ಕಾವ್ಯ ಮತ್ತು ಆ ಕಾವ್ಯದ ಆ ಕಸುವು ನಮಗೆ ಕಿವಿಗೆ ಸೊದೆ, ಮನೆಗೆ ಸಂತರ್ಪಣ. ಅದರಲ್ಲಿಯೂ ಕೂಡ ಲಕ್ಷ್ಮೀಶನ ಜೈಮಿನಿ ಭಾರತ ಬರೆದಿರುವ
ಚಿಕ್ಕಮಗಳೂರು ಸಮೀಪದ ಸಕರಾಪಟ್ಟಣ ಮಾರ್ಗದ ಬಾಣಾವರಕ್ಕಿಂತ 5 ಕಿಲೋಮೀಟರ್ ಇನ್ನೂ ಹತ್ತಿರದಲ್ಲೇ ಸಿಕ್ಕುವ ದೇವನೂರಿನ ಅವನ ಜನ್ಮಸ್ಥಳದಲ್ಲಿ ಆ ಸ್ಥಳಕ್ಕೆ ಬೇಂದ್ರೆಯವರು ಭೇಟಿ ಕೊಟ್ಟ ನೆನಪನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. 2 ದಿನಗಳ ಕಾಲ ಅವರ ಜೊತೆ ಓಡಾಡಿದಾಗ ಒಂದೊಂದು ಕಂಬದ ಬಳಿಯೂ ನಿಂತು ಲಕ್ಷ್ಮೀಶನ ಜೈಮಿನಿ ಭಾರತದ ಸಾಲಗಳನ್ನು ಅವರು ಉಗ್ಗಡಿಸುತ್ತಾ ಇದ್ದರು. ಅದರಲ್ಲಿ ಒಂದು ನೆನಪಾಗೋದು, ನೋಡಲಿ ತಮ್ಮ, ಕವಿತಾ ಕೇಳಬೇಕು ಅಂತಂದ್ರೆ ನೀ ಹೆಂಗೆ ಕೇಳಬೇಕು ತಿಳಿತೇನೆ ನಿನಗೆ, ಲಕ್ಷ್ಮೀಶ್ ಕವಿ ಹೇಳಿದಂತ ತಿಳಿತೇನೆ ನಿನಗೆ ಅಂತ ಹೇಳಿ ಅವರು ಭಾಳ ಇಷ್ಟಪಟ್ಟು ನಮ್ಮ ದೇವನೂರಿನಲ್ಲಿ ನಮಗೆ 2 ಬಾರಿ ಕುಳ್ಳರಿಸಿ ಹೇಳಿದ ಮಾತು, ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಗಿನಿದಾಗಿ ಸವಿಯದೆ ಅದರೊಳಗೆ ಪುಳಿ ಬೆಳೆದು ರಸಮಂ ಕೆಡೆಸಿದೊಡೆ ಕಡದ ಸುರಬಿಗಪ್ಪುದೆ ಕೊರತೆ ಕಾವ್ಯಮಂ, ಹೇಗೆ ಕೇಳಬೇಕು ಕಾವ್ಯನ, ಕಾವ್ಯಮಂ ಕೇಳ್ದು ಮತಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆ ಎಂದು ಕುಂದಿಟ್ಟು ಜರದೊಡೆ ಪೇಳ್ದವನೊಳಾವದೋಣಯಂ ಜಾಣರ್ ಇದನ್ನರಿದು ಮತ್ಸರವ ತೊರೆದು ಆಲಿಸುವುದು. ಯಾವತ್ತೂ ಒಂದು ಕವಿತೆ ಕೇಳಬೇಕಾದರೆ ಬರದ ಕವಿಯ ಬಗ್ಗೆ ಮತ್ತು ಕವಿತೆಯ ಬಗ್ಗೆ ಮತ್ಸರವನ್ನು ತೊರೆದು ಆಲಿಸುವುದು. ಅದರಲ್ಲಿಯೂ ಒಂದು ಪ್ರಯೋಗ ಅವರು ಹೇಳಿದಂಗೆ ನೆನಪಿದೆ. ನಮ್ಮ ತಂದೆ ಸವ್ಯಸಾಚಿಗೂ ಅವರಿಗೂ ಬಹಳ ಕಾವ್ಯದ ನಂಟು. ಕುಳ್ಳರಿಸಿಕೊಂಡು, ಸವ್ಯಸಾಚಿ ತಿಳಿತದೆ ನಿನಗೆ, ಮತ್ಸರವ ತೊರೆದು. ಭಾಳ ಜನಕ್ಕೆ ಮತ್ಸರವಿಟ್ಟುಕೊಂಡೇ ತಾತ್ಸಾರದಿಂದ ಕೇಳುವುದರಿಂದ ಕನ್ನಡ ಅವರಿಗೆ ನಿಸ್ಸಾರ ಅನ್ನಿಸ್ತದ ಅನ್ನುವ ಪ್ರಾಸ ನನಗೆ ಇವತ್ತಿಗೂ ನೆನಪಿದೆ. ಅದರಿಂದ ಲಕ್ಷ್ಮೀಶನ ಜೈಮಿನಿ ಭಾರತದ ಪೀಠಿಕಾ ಸಂಧಿಯಲ್ಲಿ ಬರ್ತಕ್ಕಂಥ ಪದ್ಯ ಹೇಳಿದ್ದು ಅವತ್ತಿನಿಂದ ನಮ್ಮ ಆ ವಯಸ್ಸಿನಿಂದ, ನಮ್ಮ ತಾರುಣ್ಯದ ವಯಸ್ಸಿನಿಂದ ನಮಗೆ ಕವಿ ಕಾವ್ಯ ಪರಂಪರೆಯನ್ನು ಹೇಗೆ ಗೌರವಿಸಿಕೊಳ್ಳಬೇಕು ಅನ್ನುವುದು ನಮ್ಮ ತಂದೆಯವರು ಎಚ್ಚರಿಸ್ತಾ ಇದ್ದರು. ಆ ರೀತಿಯ ಧ್ವನಿಯನ್ನು ಆ ವರಕವಿ ಬೇಂದ್ರೆಯವರ ಮತ್ತು ನಮ್ಮ ತಂದೆಯವರ ಸಮ್ಮುಖದಲ್ಲಿ ಕೇಳಿದ್ದೇ ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ. ಆದ್ದರಿಂದ ಕೆನವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಇನಿದಾಗಿ ಸವಿಯುವ ಕನ್ನಡದ ಕಾವ್ಯಗಳಲ್ಲಿ ಬೇಂದ್ರೆಯವರ ವ್ಯಕ್ತಿತ್ವ ಮತ್ತು ಬೇಂದ್ರೆಯವರ ಸಾಹಿತ್ಯವನ್ನು ಕೇಳುವಾಗ ಲಕ್ಷ್ಮೀಶನ ಮಾತೆ ನೆನಪಾಗುತ್ತೆ. ಮತ್ಸರವ ತೊರೆದು ಆಲಿಸುವುದು ಜಾಣರಂ ತಲೆದೂಗಿಸದೆ ನುಡಿದೊಡ ಪದಕ್ಕೋಣಯಂ ಬಹುದೆಂದು ಸರಸೋಕ್ತಿಯಿಂದ ಗೀರ್ವಾಣಪುರ ನೆಲೆಯ ಲಕ್ಷ್ಮೀವರಂ ತಾನೆ ಸಂಗೀತ ಸುಕಲಾ ನಿಪುಣನಂ ವೀಣೆಯ ಗಾನಮಂ ನುಡಿಸುವಂದದೊಳ್ವಾಣಿಯ ಕವಿತೆಯಂ ಪೇಳಿಸಿದ ಎಂದರಿದು ಕೇಣಮಂ ತೊರೆದು ಪುರ್ಡಿಸುವರಂಜರೆದು ಕಿವಿದೆರೆದು ಕೇಳ್ಪುದೆಲ್ಲ ಸುಜನರು. ನಮ್ಮ ಕನ್ನಡ ನಾಡಿನ ಕಾವ್ಯದ ಮಹಿಮೆ ನೋಡಿ. ಅವತ್ತು ದೇವನೂರಿನ ಲಕ್ಷ್ಮೀಶ ಕವಿಯ ಆ ಮನದಳದಿಂದ ಓಡಾಡುವಾಗ ಆ ಊರಿನ ಕೆರೆಯ ಮೇಲೆ ಸಾಗಿ ಬರುವಾಗ ಬೇಂದ್ರೆಯವರ ಜೊತೆ ನಮ್ಮ ತಂದೆಯವರು ಚರ್ಚಿಸಿಕೊಂಡು ಬಂದ ಈ ಮಾತು ನನಗೆ ನೆನಪಾಗುತ್ತದೆ. ಈ ಪದ್ಯ 10 ಪದ್ಯಗಳಲ್ಲಿ 6 ಪದ್ಯಗಳನ್ನು ನಮ್ಮ ಬೇಂದ್ರೆಯವರು ಹಾಗೆಯೇ ಉಗ್ಗಡಿಸ್ತಾ ಇದ್ದರು ತಂದೆಯವರ ಜೊತೆಯಲ್ಲಿ. ಇವರೊಂದು ಪದ್ಯ ಹೇಳಿದರೆ ಅವರೊಂದು ಪದ್ಯವನ್ನು ಹೇಳ್ತಕ್ಕಂಥದ್ದು ಅವರ ಅವತ್ತಿನ ಮಾತುಕತೆಗಳಲ್ಲಿ ಬಂದಂತಹ ಒಂದು ಸುಸಂದರ್ಭ. ಅದರಲ್ಲಿ ಮತ್ಸರವ ತೊರೆದು ಆಲಿಸುವುದು ಒಂದು ಪದ, ಇನ್ನೊಂದು ಜಾಣರಂ ತಲೆದೂಗಿಸದೆ ನುಡಿದೊಡ ಪದಕ್ಕೂಡಯಂ ಬಹುದೆಂದು ಸರಸೋಕ್ತಿಯಿಂದ ಗೀರ್ವಾಣಪುರ ನಡಿಯ ಲಕ್ಷ್ಮೀವರಂ ತಾನೆ ಸಂಗೀತ ಸುಕಲಾ ನಿಪುಣನಂ ವೀಣೆಯ ಗಾನಮಂ ನುಡಿಸುವಂದೊಳ್ವಾಣಿಯ ಕವಿತೆಯಂ ಪೇಳಿಸಿದ ಎಂದರಿದು ಕೇಣಮಂ ತೊರೆದು ಪುರಡಿಸುವರಂಜರೆದು ಕಿವಿದೆರೆದು ಕೇಳ್ಪುದೆಲ್ಲ ಸುಜನರು. ಸವ್ಯಸಾಚಿ ಕೇಳಲಿಕ್ಕೆ ಕುಂತ್ರ ಕಿವಿ ತೆರೆದು ಕೇಳಬೇಕು. ಕಿವಿ ತೆರೆಯುವುದಿಲ್ಲ, ಮನಸ್ಸು ತೆರೆಯುವುದಿಲ್ಲ, ಇನ್ನು ಹೃದಯ ಹೆಂಗೆ ತೆರೀತದ? ಈ ಶಬ್ದಗಳ ಗಾರುಡಿಗನ ಸ್ಮರಣೆ ನಿಜಕ್ಕೂ ನಮ್ಮ ಜೀವಿತದ ಭಾಗ್ಯ. ಆ ಒಂದು ಕವಿಯನ್ನು ಹೇಗೆ ನೆನಪಿಸ್ಕೊಳ್ತೀವಿ ನಾವು ಅನ್ನುವುದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಸರಳವಾಗಿ, ಹೆಚ್ಚು ಸುಂದರವಾಗಿ ಮುದ್ದುರಾಮನ ಕೃತಿಯಲ್ಲಿ ಮಾನ್ಯ ಕೆ ಸಿ ಶಿವಪ್ಪನವರು ಸೊಗಸಾದ ಸಾಲುಗಳಲ್ಲಿ, ಸರಳವಾದ ಶಬ್ದಗಳಲ್ಲಿ ಹೇಳಿದರು. ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ. ಮಲೆನಾಡು ಅಂತ ನೆನಪಾಯಿತು ಅಂತ ಹೇಳಿದರೆ ನಮಗೆ ಕುವೆಂಪುರವರು ಹೇಗೆ ನೆನಪಿಗೆ ಬರ್ತಾರೆ ಅಂದರೆ, ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ, ನಾದಗರಿನಲಿದಾಗ ಕಣ್ಮುಂದೆ ಬೇಂದ್ರೆ. ಏನು ಚೆನ್ನಾಗಿದೆ ನೋಡಿ. ಚೆನ್ನೋಟ ರುದ್ರಾಕ್ಷಿ,
ಮರುಳ ಸಿದ್ಧ. ಆ ಸಾಲೇ ಸಾಲು. ಕಣ್ಮುಂದೆ ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ, ನಾದಗರಿನಲಿದಾಗ ಕಣ್ಮುಂದೆ ಬೇಂದ್ರೆ, ಮಲ್ಲಿಗೆಯ ನೆನೆದಾಗ ಒಲಮೆ ಕವಿ ಪ್ರತ್ಯಕ್ಷ, ನೆನಪು ಭಾವದ ಬಿಂಬ ಮುದ್ದು ರಾಮ, ನೆನಪು ಭಾವದ ಬಿಂಬ ಮುದ್ದು ರಾಮ. ಈ ನೆನಪು ನಮ್ಮ ಸಾಧನಕೇರಿ ಸಾಹಿತ್ಯದ ವೇದಿಕೆಯ ಮೂಲಕ ಬೇಂದ್ರೆಯವರನ್ನು ನೆನಪಿಸ್ಕೊಳ್ತಿದ್ದೀವಿ ಅಂದರೆ ಅದು ಭಾವದ ಬಿಂಬ. ಹಾಗಾಗಿ ಅಲ್ಲವೇ ನಮ್ಮ ಕುವೆಂಪುರವರು ಕೂಡ ಸಾಹಿತ್ಯದಲ್ಲಿ ನಮಗೆ ಹೇಳಿರ್ತಕ್ಕಂಥ ಮಾತು, ಕವಿ ದೇಹವಿಟ್ಟಾನು ಕವಿತೆ ಉಳಿದೀತು, ಮಾನವ ದೇಹವಿಟ್ಟಾನು ಮಾನವತೆ ಉಳಿದೀತು. ಕನ್ನಡ ಗಾದೆಯಲ್ಲಿ ಮತ್ತೂ ಒಂದು ಮಾತು ಚೆನ್ನಿದೆ. ಅದು ನೆನಪು ಅನ್ನುವುದಕ್ಕೆ ನಮ್ಮ ಹಳ್ಳಿ ಕಡೆ, ಅದರಲ್ಲಿಯೂ ಈ ಹಳೆ ಮೈಸೂರಿನ ಕಡೆ ಒಂದು ಮಾತು ಪ್ರಚಲಿತದಲ್ಲಿದೆ, ಮೇದಟ್ಟು ಚಿಗುರ್ತದ ಅಂತ. ಆ ನೆನಪಿಸ್ಕೊಂಡಷ್ಟು ಅದು ನಮಗೆ ಚಿಗುರೊಡೆಯುತ್ತೆ ಎಂದು. ಆ ದೃಷ್ಟಿಯಲ್ಲಿ ಕನ್ನಡ ನಾಡಿನ ಸಾಹಿತ್ಯಿಕ ಪರಂಪರೆಯಲ್ಲಿ ಸರಸ್ವತಿಯ ಔಪಾಸನೆಗಳಲ್ಲಿ ನಮ್ಮ ವರಕವಿ ಬೇಂದ್ರೆಯವರು ಅವರು ನಾದಲೋಲ, ಉಪಮಾಲೋಲ, ಲೋಲಕ ಚಕ್ರವರ್ತಿ, ಲಕ್ಷ್ಮೀಶನ ಜೈಮಿನಿ ಭಾರತದ ಅವನ ಆ ಒಂದು ಶೈಲಿಗೆ, ಅವನ ಆ ಒಂದು ಕಾವ್ಯದ ತೈಲಿಗೆ ಇವರು ತಮ್ಮ ಖಯಾಲಿ ಮೂಲಕ ತುಂಬ ಹತ್ತಿರ. ಲಕ್ಷ್ಮೀಶ್ ಕವಿಯ ಜೈಮಿನಿ ಭಾರತದ ಪದಗಳು ಹೇಗೆ ಲೀಲಾಜಾಲವೋ ಹಾಗೆ ನಮಗೆ ಗಾರುಡಿಗ ವರಕವಿ ಬೇಂದ್ರೆಯವರ ಕವಿತೆಯೂ ಕೂಡ ನಮಗೆ ಲೀಲಾಜಾಲ. ಅಂತಹ ಒಂದು ವರಕವಿಯವರ ಒಂದು ಮಾತಿನಲ್ಲಿ ಅವರನ್ನೇ ಕೇಳಿದಾಗ ನಮ್ಮ ಮನೆಯಲ್ಲಿ ಅವರು 2-3 ದಿನಗಳ ಕಾಲ ಅವರು ವಾಸ್ತವ್ಯ ಹೂಡಿದ್ದರು. ಆ ಸಂದರ್ಭದಲ್ಲಿ ನಾವು ಅವರ ಬಾಯಿಂದಲೇ ಕೇಳಿದಂತಹ ಅನೇಕ ಕವಿತೆಗಳನ್ನು ಇವತ್ತು ನಾನು ನೆನಪು ಮಾಡಿಕೊಳ್ತಿದ್ದೇನೆ. ನಾನು ಹೇಳಿದೆ, ಕವಿ ಬರೀಬೇಕು ಅಂತಂದರೆ ಎಲ್ಲಿ ಕುಳಿತು ಏನು ಜಪ ಮಾಡಿ ಯಾವುದನ್ನು ದೇವರನ್ನು ನೆನಪು ಮಾಡಿಕೊಂಡು ಬರೀತಾನೆ ಅಂತ ಹೇಳಿದಾಗ, ಲೇ ತಮ ಅಂತೀಗಂದು, ಲೇ ತಮ ಕುಂದರಿಲ್ಲಿ ಅಂತ ಕೂರಿಸ್ಕೊಂಡು ನಮ್ಮ ತಂದೆಯವ್ರ ಮುಂದೆ ಆ ಹುಣಸೆ ಮರದ ಆ ಒಂದು ವೈಭವಯುತವಾಗಿರ್ತಕ್ಕಂತಹ ನಮ್ಮ ಮಲೆನಾಡಿನ ಹಸಿರಿನ ಕಡೆ ಬೆರಳು ತೋರಿಸ್ತಾ ಆ ಕಡೆಯ ಆ ಪದ್ಯದ ಚರಣ ಹೇಳಿದರು, ಕವಿಗೆ ಬ್ಯಾಸರ ಹರಿಸಾಕ ಏನು ಬೇಕಾ, ಹೂತ ಹುಣಸ ಚಿಗುರು ಸಾಕ. ನಾವು ಅವಾಗ ಒಂದು ಒಗಟು ಹಾಕಿದ್ದೆ ಅವರಿಗೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಕೊಂಚ ಹಿಂಗೆ ತಡ್ಕಾಡ್ತಿದ್ರು. ನನಗೆ ನೀವು ಒಗಟು ಹಾಕ್ತೀನಿ ಅಂತ ಕೇಳಿದರು ಅವರು. ನಾನು ನಮ್ಮ ತಂದೆಯವರ ಜೊತೆಯಲ್ಲಿ, ಮತ್ತೆ ನೀವು ನಮಗೆ ಜಿಗಿಡ್ತೀರಿ, ನಾನು ನಿಮಗೊಂದು ಒಗಟು ಹಾಕ್ತೀನಿ. ಹಾಕ್ಲಿತ್ತಮ್ಮ ಅಂದರು. ಅವರು ಹೇಳಿದ್ದು, ಆ ಕವಿತೆಯಲ್ಲಿ ಬರೆದಿರುವ ಹುಣಸೆ ಮರದ ಆ ವರ್ಣನೆ, ಹೂತ ಹುಣಸ ಚಿಗುರು ಹೇಗಿರುತ್ತೆ ಅನ್ನೋಕ್ಕೆ, ಕವಿಗೆ ಬ್ಯಾಸರ ಹರಿಸಾಕ ಏನು ಬೇಕಾ, ಹೂತ ಹುಣಸ ಚಿಗುರು ಸಾಕ ಅಂದರು. ಆಗ ನಾನು ಅವರನ್ನು ಕೇಳಿದ್ದು, ನಮ್ಮ ತಂದೆಯವರ ಹತ್ರ ತಲೆ ಮೇಲೆ ಏಟು ತಿಂದೆ. ಪೆರಿವಾಳ್ನೆಲ್ಲ ಅಪ್ಪಡಿ ಕೇಕ್ರಾಡಾ ಪೋಯ್ ಅಪ್ಪಡಿ ಕೇಕ್ರಿ ಎಂದು. ಅಂದರೆ ತಮಿಳಲ್ವ ನಮ್ಮದು, ಅಂದರೆ ದೊಡ್ಡವನ್ನೆಲ್ಲ ಕೇಳ್ತಾರೇನೋ ಅಂಥೇಳಿ ಕುಡುಕಿರೆ ಪಾರು ಅಂದರೆ ಕೊಡ್ತೀನಿ ನೋಡು ಅಂತ 1-2 ಡೇಟು ಕೊಟ್ಟರು. ನಾನು ಅಂದೆ, ಅವಳನ್ನೇ ಕೇಳ್ಕಮ್ಮ ಯಾರನ್ನೇ ಕೇಳ್ಕೊಟ್ಟು ಅಂದೆ. ಅವ್ರನ್ನ ಕೇಳಿದ್ರೆ ಯಾರನ್ನ ಕೇಳಲಿ ಅಂತಂದಾಗ ಅವರು ವರಕವಿ ಹೇಳ್ತಾಯಿದ್ರು, ಏನು ಕೇಳಲಿಕ್ಕೆ ಹತ್ತನವ ಏನು ತಮಿಳು ಅಂದಿದ್ರು. ಹೌದು ಅಂದರು. ಏನಪ್ಪ ಕನ್ನಡ ಬರ್ತದಲ್ಲ ನಿನಗೆ, ಕೇಳಿ ಕನ್ನಡದೊಳಗೆ ಅಂದು. ಅವಾಗ ನಾನು ಕೇಳಿದೆ, ನಾನು ಒಗಟು ಕೇಳ್ತೀನಿ ಹೇಳಿನಿ. ಹೊರಕೋಟೆ ಒಳಕೋಟೆ ದುರ್ಗತಾನಲ್ಲ, ಹೊರಕೋಟೆ ಒಳಕೋಟೆ ದುರ್ಗತಾನಲ್ಲ, ಮುತ್ತುಂಟು ಒಳಗೆ ಮಾಣಿಕವು ಅಲ್ಲ, ಹೊರನಾರು ಒಳನಾರು ತೆಂಗುತಾನಲ್ಲ, ಹೇಳಿದರೆ ನಿಮಗೆ 1 ಅಚ್ಚು ಬೆಲ್ಲ, ಹೇಳಿದರೆ ಹೆಸರು 1 ಅಚ್ಚು ಬೆಲ್ಲ. ಇರ್ಲಿತ್ತವ ಮತ್ತೊಮ್ಮೆ ಹೇಳಿ ನೀನು. ಹೊರನಾರು ಒಳನಾರು ತೆಂಗುತಾನಲ್ಲ, ಹೊರಕೋಟೆ ಒಳಕೋಟೆ ದುರ್ಗತಾನಲ್ಲ, ಮುತ್ತುಂಟು ಒಳಗೆ ಮಾಣಿಕವು ಅಲ್ಲ, ಈ ಹೇಳಬಲ್ಲ ಜಾಣರಿಗೆ 1 ಅಚ್ಚು ಬೆಲ್ಲ. ಏನಿಲ್ಲ ಇದು ಅಂದರು, ಹುಣಸೆ ಹಣ್ಣು. ನೀವು ಹೂತ ಹುಣಸೆ ಚಿಗುರು ಸಾಕು ಅಂದ್ರಲ್ಲ, ಅದಕ್ಕೆ ಹುಣಸೆ ಹಣ್ಣು ಅನ್ನೋದಕ್ಕೆ ನಮ್ಮ ಕಡೆ ನಮ್ಮ ಒಗಟು ಗಾದೆಗಳಲ್ಲಿರುವ ಕವಿತೆ ಎಂದೆ. ಆಗ ಅವರು ಹಪ್ಪಳ ಇದಕ್ಕೇನು ಬೇಕಲ್ಲೇ ಅಂದರು. ನನಗೆ ತಿಳಿದೊಂದು ಪಟ್ ಅಂತ ಹೊಡೆದ್ರೆ ಅದು ಸಪ್ಪಳ ಅಂತದೆ. ಹಪ್ಪಳಕ್ಕೆ ಬೇಕಾದದ್ದು ಸಪ್ಪಳ, ಅದು ತಟ್ಟೆಗೆ ಬಿದ್ದ ಕೂಡಲೇ ನಿನ್ನ ಮುಖ ಹಪ್ಪಳ ಅಂತಂತಹ ಬೇಂದ್ರೆಯವರು ಮಾತಿಗೆ ಪ್ರಾಸದಲ್ಲಿ ಹೇಳುತ್ತಾ ದೇವನೂರು ಲಕ್ಷ್ಮೀಶ್ ಕವಿಯ ಕಾವ್ಯ ಮಂಟಪದ ಬಳಿಗೆ ಬಂದು ಯುದ್ಧ ಸನ್ನದ್ಧ ನಾರಸಿಂಹನ ಆ ಚಿತ್ರಣವನ್ನು ಕಂಡು, ಹಿಂದೆ ಪ್ರಹ್ಲಾದನಂ ಪಾಲಿಸಿದ ಗಡ
ಟುಪದನಂಗನೆಯ ರಮಾನಮಂ ಕಾಯ್ದಗಡ ಅನ್ನುವ ಪದ್ಯವನ್ನು ನೆನಪು ಮಾಡಿದ್ರು. ಭುವನ ಮಧ್ಯ ಪ್ರಕಾಶಂ ಶ್ರೀ ವರಾಹಂ ಅನ್ನುವ ಸಾಲನ್ನು, ಆ ವರಾಹ ಮೂರ್ತಿಯನ್ನು ತೋರಿಸಿ ನಮಗೆ ಅದನ್ನು ವಿವರಣೆ ಮಾಡಿದರು. ಧೆಂಕಿಟ್ಟು ಶರದೆಯಿಂದ ಅಂತಂತೇಳಿ ಆಂಜನೇಯನನ್ನು ಕುರಿತು ಅದನ್ನು ಹೇಳಿದರು. ಇದರ ಜೊತೆಯಲ್ಲಿ ನಮಗಿನ್ನೂ ಆ ಮಾತುಗಳನ್ನು ಕೇಳುವಾಗ ಒಂದು ಮಾತು ಹೇಳಿದ್ದು, ಒಬ್ಬ ಕವಿ ಮತ್ತೊಬ್ಬ ಕವಿಗೆ ಕೊಡ್ತಕ್ಕಂಥ ಪ್ರಾಶಸ್ತ್ಯ ಹೇಗಿತ್ತು ಅನ್ನುವುದಕ್ಕೆ ಅವತ್ತಿನ ಅವರ ನಡವಳಿಕೆ ಇವತ್ತು ನೆನಪಾಗುತ್ತೆ ನನಗೆ. ನೋಡು, ಅವನು ಇಷ್ಟೆಲ್ಲ ಬರೆದರು, ಸವಿ ಸಚಪ್ಪ ಅವ ಬರ್ದಾನ ಎಲ್ಲರೂ ಅವನು ತನ್ನ ಹೆಸರು ಹೇಳನೇನು ಅಂತಂದರು. ನಮ್ಮ ತಂದೆ ಇಲ್ಲ, ಅವನಂಥ ಸಂಪನ್ನ ಕವಿ, ಪೀಠಿಕಾ ಸಂಧಿ ಒಳಗೆ ಏನು ಹೇಳೋಣ ಅಂಥೇಳಿ ಅದನ್ನು ನೆನಪು ಮಾಡಿದರು. ವಿದ್ವತ್ಸಭಾವಲಯಂ ಅರಿಯೆ ವಿರಚಿಸಿದಂ ಭರದ್ವಾಜ ಗೋತ್ರಭವನ ಅಣ್ಣಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತ ವನಚೈತ್ರ ಲಕ್ಷ್ಮೀಶನೆಂಬೋರ್ವನಂ. ತಿಳಿತೇನ್ಲೇ ಸವಿ ಸಚಪ್ಪ, ತಿಳಿತೇನ್ಲೇ ಲಕ್ಷ್ಮೀಶನೆಂಬೋರ್ವನಂ ಅಂತ ಹೇಳಾನ, ನಾನು ಅಂತ ಹೇಳಲಿಲ್ಲವ. ನಾನು ಅಂತ ಬಡ್ದಾಡ್ತೀವಿ ನೋಡು. ಈ ಮಾತು ಒಂದು ಕವಿ ಮತ್ತೊಂದು ಕವಿಗೆ ಮುನಿವಮಲ್ಲ ಮಣಿವಂ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಆ ಲಕ್ಷ್ಮೀಶನ ಜೈಮಿನಿ ಭಾರತದ ಸಾಲುಗಳಂತೂ ಅವರಿಗೆ ಅದೆಷ್ಟು ನೆನಪಿತ್ತು ಅಂತ ಹೇಳಿದರೆ, ಏನು ಇಡೀ ಜೈಮಿನಿ ಭಾರತವೇ ಅವರ ಹೃದಯಸ್ಥವಾಗಿತ್ತ ಅನ್ನುವ ರೀತಿಯಲ್ಲಿ ನಮಗೆ ನೆನಪಾಗ್ತಿತ್ತು. ಇವತ್ತಿಗೂ ಅವರು ಹೇಳಿದ ಆ ಧಾಟಿ, ಆ ರೀತಿಯ ಆ ಒಂದು ಕೈ ಬೆರಳು ಹೀಗಂದುಕೊಂಡು ಹೇಳುವಂತಹ ಆ ಒಂದು ನಿಲುವು, ಆ ಒಲವು, ಆ ಗೆಲುವು, ಆ ಚೆಲುವು ಕಣ್ಣ ಮುಂದೆ ನೆನಪು ಭಾವದ ಬಿಂಬ. ಮುದ್ದುರಾಮ ಅಂತ ನಮ್ಮ ಕೆ ಸಿ ಶಿವಪ್ಪನವರು ಹೇಳಿದ ಮಾತು ನೆನಪಾಗುತ್ತೆ. ವಿದ್ವತ್ಸಭಾವಲಯಂಗರಿಯೇ ವಿರಚಿಸಿದಂ ಭರದ್ವಾಜ ಗೋತ್ರಭವನಣ್ಣಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶನೆಂಬೋರ್ವನಂ ಹೃದ್ವನಜದೊಳ್ ದೇವಪುರದೊಡೆಯ ಲಕ್ಷ್ಮೀ ರಮಣನ ಪದದ್ವಯಗಳಂ ಆವಗಂ ಧ್ಯಾನಿಸುವ ರಡಿಗಳಂ ಬಜಿಪು ಬುಲ್ಪಿಂದೆ ವಿಮಲ ಜೈಮಿನಿ ಭಾರತದ ಕಥೆಯನ್ನು ನಾವು ಅವರಿಂದಾಗಿ ಬೇಂದ್ರೆಯವರ ದೇವನೂರ ಭೇಟಿಯಿಂದಾಗಿ ನಮಗೆ ಈ ಥರ ಎಲ್ಲ ಕವಿತೆಗಳು ಅವ ರೀತಿಯ ಅವ್ರ ಜೊತೆಲಿ ಕುಳಿತಿದ್ದಕ್ಕೆ ನೆನಪಾಗಿ ಹೇಳಿಕೊಂಡು ಬರ್ತಾ ಇದ್ವಿ. ಇನ್ನೊಂದು ಮಾತು ಹೇಳಿ ಅವರ ಕೆಲವು ಪದ್ಯದ ಕಡೆಗೆ ನಾವು ಮನಸ್ಸು ಮಾಡಬೇಕು. ಅವ್ರು ಹೇಳೋರು, ತಮ್ಮ ಕಾವ್ಯ ಕೇಳೋದ್ರಿಂದ ಏನು ಸಿಗ್ತದ, ನಮಗೆ ಏನು ಸಿಗ್ತದೆ, ನಮ್ಮಂಥ ವಯಸ್ಸಿನವ್ರಿಗೆ ಏನು ಸಿಗ್ತದ ಅಂತ ಹೇಳಿ, ಸವಿ ಸಚಪ್ಪ ಕುಂದ್ರೆ ನೀನಿಲ್ಲಿ ಅವ ಫಲಶ್ರುತಿ ಹೆಂಗೆ ಹೇಳೋಣ ಗೊತ್ತೇನು ನಿನಗೆ ಅಂಥೇಳಿ ಆ ಎರಡು ಪದ್ಯವನ್ನು ಅಚ್ಚುಕಟ್ಟಾಗೇ ಹೇಳಿದರು ಅವರು. ಇಡೀ ಜೈಮಿನಿ ಭಾರತದ ಒಂದು ಕಾವ್ಯವನ್ನು ಕೇಳುವುದರಿಂದ ಜನಕ್ಕೆ ಕೇಳುವಂಥ ಶ್ರದ್ಧೆ ಬರಲಿ. ಬರೀ ಭಕ್ತಿ ತುಂಬಿಕೊಂಡರೆ ಅದು ಭಕ್ತಿ ಕುರುಡು. ಶ್ರದ್ಧೆಯಿಂದ ಕಾವ್ಯವನ್ನು ಅಭ್ಯಾಸ ಮಾಡಿಕೊಳ್ಳೋದು ಅವರಿಗೆ ನಿತ್ಯ ಬಂದರೆ ಮನಸ್ಸಿಗಲ್ಲ, ಹೃದಯಕ್ಕೆ ಶಾಂತಿ. ಆದ್ದರಿಂದ ಮಸ್ತಕದೊಳಗಿರಬೇಕು ಅಂತೇಳಿದರೆ ಅದು ಪುಸ್ತಕದಲ್ಲಿ ಇದ್ದರೆ ಸಾಲದು, ಅದು ಹೃದಯಕ್ಕೆ ಬರೋಕ್ಕೆ ಮುಂಚೆ ಅದು ಮಸ್ತಕಕ್ಕೇರಬೇಕು ಅಂತ ಹೇಳಿ ಆ ಹೇಳಿದ ಎರಡು ಪದ್ಯಗಳು ನಮಗೆ ಇವತ್ತೂ ಕೂಡ ಅದನ್ನು ಓದುವಾಗ ನಮಗೆ ಗಾರುಡಿಗ ಬೇಂದ್ರೆಯವರೇ ನೆನಪಾಗ್ತಾರೆ. ಅವರು ಆ ಪುಣ್ಯ ಶ್ಲೋಕಗಳ ಎರಡು ಪದ್ಯ ಹೀಗಿದೆ. ಪುಣ್ಯಮಿದು ಶ್ರೀಕೃಷ್ಣ ಚರಿತಾಮೃತಂ ಸುಕವೀಂದ್ರಗಣ್ಯಮದು ಶೃಂಗಾರ ಕುಸುಮ ತರತೊರಗಿದಾರಣ್ಯಮಿದು ನವರಸ ಪ್ರೌಢಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸಂಮೋಹನಾಂಗ ಲಾವಣ್ಯವಿದು ಭಾವಕರ ಕಿವಿದೊಡವಿ ಗೊದಗಿದ ಹಿರಣ್ಯಮಿದು ಭೂತಳದೊಳನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯ ರಚನೆ. ಅದರಲ್ಲಿ ಶಾರದೆಯ ಕೃಪೆ ಇಲ್ಲ ಅಂತ ಹೇಳಿದರೆ ಕವಿಗೆ ಯಾವ ಬೇರೆ ವರ ಇದ್ದರೂ ಸುಖ ಇಲ್ಲ ಅನ್ನೋದನ್ನು ನಮ್ಮ ತಂದೆ ಹೇಳ್ತಾ ಇದ್ರು. ಶಾರದೆಯ ಕೃಪೆ, ಅದಕ್ಕಾಗಿ ತಿಳಿತೇನೆ ನಿನಗೆ, ಅದನ್ನು ನೆನಪಿಟ್ಕ ನೀನು ಅಂದರು. ಪುಣ್ಯಮಿದು ಶ್ರೀಕೃಷ್ಣ ಚರಿತಾಮೃತಂ ಸುಕವೀಂದ್ರಗಣ್ಯಮಿದು ಶೃಂಗಾರ ಕುಸುಮ ತರುತುರಗಿದಾರುಣ್ಯಮಿದು ನವರಸ ಪ್ರೌಢಲಾಲಿತ್ಯನಾನ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸಂಮೋಹನಾಂಗ ಲಾವಣ್ಯವಿದು ಭಾವುಕರ ಕಿವಿದೊಡವಿ ಗೊದಗಿದ ಹಿರಣ್ಯಮಿದು ಭೂತಳದೊಳನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯರಚನೆ. ಲೋಕದೊಳ್ಳ ಕೆಳಕರ್ಮದಿಂ ಧರ್ಮದಿಂದೇಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ ಭೂಕನಕ ಮನಿದೇಣು ದಾನದಿಂ ಧ್ಯಾನದಿಂ ಪಡೆದು ಸದ್ಗತಿಯ ನೀವ ಈ ಕಥೆಯ ನೊಲವಿಂದ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ಕೈಯಲ್ಲಿಗನ್ನೋರು ಸಂತಾಪಮಂ ಪಾಪಮಂ ನೂಕಿ. ಈಗೇನು ಕೊಡ್ಲಿಕ್ಕೆ ಹತ್ತಾನೇನು ಕವಿ ಅಂತ ನಿರ್ಮಲವಾಗಿರ್ತಕ್ಕಂಥದ್ದನ್ನು ಕೊಡ್ತಾನೆ ನೋಡು ಅಂದರು. ತಿರುಗಿ ಹಿಂದಕ್ಕೆ ಬಂದು ಮತ್ತೊಮ್ಮೆ ಹೇಳಿದರು. ಲೋಕದೊಳ್ಳ ಕೆಳ ಪುಣ್ಯ ಕರ್ಮದಿಂ ಧರ್ಮದಿಂದೇಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ
ಭೂಕನಕಮಣಿದೇಣು ದಾನದಿಂದ್ಯಾನದಿಂ ಪಡೆದು ಸದ್ಗತಿಯ ನೀವ ನೊಲವಿಂದ ಈ ಕಥೆಯ ಕೇಳ್ದರ್ಗೆ ಪೇಳ್ದರ್ಗೆ ಶೋಕಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಬುದ್ಧಿಯಂ ಸಿದ್ಧಿಯಂ ಶ್ರೀಹರಿ ಕೊಡುತಿ ಹೆಂಗ್ ಕೃಪೆಯಳು ಅಂದರು. ಏನು ಸಿಗ್ತದೆ ಕಾವ್ಯ ಓದೋದ್ರಿಂದ ಅಂದರೆ ಸವಿಸಾಚಪ್ಪ ಎರಡೇ ಸಿಗೋದು ನಮಗೆ. ಏನು ಸಿಗ್ತದೆ? ಈ ಕಡೆದು 2 ಸಾಲು ಉಂಟು ನೋಡು, ಅದು ಸಿಗ್ತದೆ. ಸ್ವರ್ಗ ಸಿಗ್ತದೆ, ಸುಂದರಿಯರು ಸಿಗ್ತಾರೆ, ಅಪ್ಸರಿಯರು ಸಿಗ್ತಾರೆ ಅಂತ ಪುರಾಣದೊಳಗೆ ಕತೆ ಹೇಳ್ತದ. ಸಾಹಿತ್ಯ ಲೋಕದಲ್ಲಿ ಸರಸ್ವತಿಯ ಕೃಪೆ ಒಂದಿದ್ದರೆ ಅಂತ ಕವಿತಾ ಕೇಳಲಿಕ್ಕೆ ಶುರು ಮಾಡಿದೆ ಅಂತಂದ್ರೆ ನಿನಗೆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಸಿಗ್ತದೆ ಅಂತ ಹೇಳಿ ಮತ್ತೆ ನೋಡು ಆ ಪದವನ್ನು ನೀನು ಮತ್ತೆ ಮತ್ತೆ ಗ್ರಹಿಸಬೇಕು. ಲೋಕದುಳ್ ಅಖಿಳ ಪುಣ್ಯ ಕರ್ಮದಿಂ ಧರ್ಮದಿಂ ಏಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ ಭೂಕನಕ ಮಣಿದೇನು ದಾನದಿಂ ಧ್ಯಾನದಿಂ. ನಿನ್ನ ಎಲ್ಲ ಧರ್ಮದ ಆಚರಣೆಯಲ್ಲಿ ಅದ್ರಲ್ಲಿ ಬರ್ತದೆ ನೋಡೊಂದು. ದಾನದಿಂ ಧ್ಯಾನದಿಂ ಪಡೆದು ಸದ್ಗತಿಯ ನೀವ. ಈ ಕೃತಿಯ ನೊಲವಿಂದೆ ಹೆಂಗೆ ಕೇಳಲಿಕ್ಕಿದ? ಈ ಕಥೆಯ ನೊಲವಿಂದೆ ಕೇಳ್ದರ್ಗೆ ಪೇಳ್ದರ್ಗೆ, ಕೇಳುವವನಿಗೂ ಹೇಳುವವನಿಗೂ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಬುದ್ಧಿಯಂ. ಆ ಶಬ್ದ ಪ್ರಯೋಗ ನೋಡಿ. ನಿರ್ಮಲತರ ಬುದ್ಧಿಯಂ ಸಿದ್ಧಿಯಂ ಹರಿ ಕೊಡುತಿ ಹಂ ಕೃಪೆಯೊಳು. ಇಂತಹ ಆ ಒಂದು ದೇವನೂರಿನ ಬೇಂದ್ರೆಯವರ ಆ ಭೇಟಿ ಇವತ್ತು ನಮಗೆ ಸಾಧನಕೇರಿಯ ಸಾಹಿತ್ಯಿಕ ವೇದಿಕೆಯಿಂದ ಮತ್ತೆ ನೆನಪು ಭಾವದ ಬಿಂಬ ಅದನ್ನು ನೆನಪಿಸ್ಕೊಳ್ತಕ್ಕಂಥ ಒಂದು ಭಾಗ್ಯವನ್ನು ನಮ್ಮ ಪ್ರಸಿದ್ಧ ಕವಿಯಾಗಿರುವ ಸಿದ್ಧ ಕವಿಯಾಗಿರುವ ಮಾರ್ಗದರ್ಶಿಗಳಾಗಿರುವ ಮನಿ ಸಿದ್ಧಲಿಂಗಯ್ಯನವರು ಹಾಗೂ ನಮ್ಮ ಈ ಸಾಧನಕೇರಿಯ ಮೂಲಕ ಇಂತಹ ಕಾರ್ಯಕ್ರಮದ ಮೂಲಕ ನಮ್ಮಂತಹ ಹಳ್ಳಿಯಲ್ಲಿರುವ ಓರ್ವ ಸಾಮಾನ್ಯನಾದಂತಹ ಒಂದು ಪೂಜೆ ಮಾಡುವಂತಹ ಕನ್ನಡದ ಪೂಜಾರಿಗೂ ಕೂಡ ಮುಖಾಮುಖಿಯಾಗಿ ಈ ಮಂತ್ರಪೆಟ್ಟಿಗೆಗೆ ಯಂತ್ರಪೆಟ್ಟಿಗೆಯ ಮೂಲಕ ಆನ್ಲೈನ್ನಲ್ಲಿ ಆನ್ಲೈನ್ ಮೂಲಕ ಕರೆಸಿಕೊಂಡು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ವತ್ಸಲ ಅವರ ವಾತ್ಸಲ್ಯವೂ ಕೂಡ ಅಂತ. ಆ ದೃಷ್ಟಿಯಲ್ಲಿ ನಾನು ನಮ್ಮ ಕವಿ ವಿಭೂತಿಗೆ ನಮ್ಮ ಕೃತಿ ವಿಭೂತಿಗೆ ನಮೋ ಅನ್ನುವ ಹಾಗೆ ಈ ಕಾರ್ಯಕ್ರಮಕ್ಕೆ ಬೇಂದ್ರೆಯವರ ಆ ನೆನಪಿಗೆ ಕೈ ಮುಗಿಯುತ್ತಾ ಅವರು ಹೇಳಿದ ಮಾತು ನೆನಪು ಮಾಡಿಕೊಳ್ತಾ ಇದ್ದೇನೆ. ದೇವರು ಅಂತನ್ನುವಾಗ ಅವರು ಹೇಳಿದ ಪ್ರಾರ್ಥನೆ ಏನು ಹೇಳಬೇಕು ಅನ್ನುವುದಕ್ಕೆ ನಾವಿವತ್ತೂ ಕೂಡ ನಮ್ಮ ಕನ್ನಡ ಕಾವ್ಯಾಸಕ್ತರೆಲ್ಲ ಪ್ರಾರ್ಥಿಸಿಕೊಳ್ಳೋದು ಅಂತ ಹೇಳಿದರೆ, ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ರೀತಿಯ ಸಂಸ್ಕೃತದ ಶ್ಲೋಕಗಳನ್ನು ನಾವು ಪಠಿಸುತ್ತೇವೆ. ಅದರ ಜತೆಯಲ್ಲಿ ಕನ್ನಡದ ಕವಿಗಳ ಇಂತಹ ಒಂದು ಸಂದರ್ಭೋಚಿತವಾಗಿ ಅಲ್ಲ, ಪ್ರತಿನಿತ್ಯವೂ ಕೂಡ ಅನುಸಂಧಾನಕ್ಕೆ ಅಂತಹ ಕವಿತೆಗಳನ್ನು ನಾವು ಹೇಳಿಕೊಂಡಿದ್ದೇ ಆದರೆ ಒಂದು ಭಾಷೆಯ ಪರಿಚಯ ಆಗುತ್ತೆ, ಮತ್ತೊಂದು ಕವಿಯ ನೆನಪಾಗುತ್ತೆ, ಇನ್ನೊಂದು ಕಾವ್ಯದ ಕಸುವ ತಿಳಿಯುತ್ತೆ. ನಮ್ಮ ನಾಲಿಗೆ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬುವನ್ನುವುದಕ್ಕೆ ಹತ್ತಿರವಾಗುತ್ತೆ. ಇದರ ಜೊತೆಗೆ ಮೆದುಳಿಗೆ ಗ್ರಾಸವಾಗುತ್ತೆ, ಹೃದಯಕ್ಕೆ ತಂಪಾಗುತ್ತೆ, ಬುದ್ಧಿ ಶುದ್ಧಿಯಾಗುತ್ತೆ, ಹಾಗೂ ನಮ್ಮ ಕನ್ನಡದ ಕೀರ್ತಿ ವೃದ್ಧಿಯಾಗುತ್ತೆ. ಇದರ ಜೊತೆಗೆ ವೈಚಾರಿಕತೆಯ ಮೂಲಕ ಸಾಹಿತ್ಯದ ಈ ಒಂದು ಸಂಪನ್ನತೆ ಸಮೃದ್ಧಿಯಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕ್ಷಮಾಪರಾಧ ಸ್ತೋತ್ರ ಅಂತ ಹೇಳಿ ದೇವರ ಬಳಿ ನಮಸ್ಕಾರ ಮಾಡುವಾಗ ನಾನು ಬೇಂದ್ರೆಯವರ ಈ ಕವಿತೆಯನ್ನು ಹೇಳಿಕೊಳ್ತೇನೆ. ನಾವು ಹೇಳಿಬಿಡ್ತೇವೆ, ಕಾಯೇನ ವಾಚ ಮನಸೇಂದ್ರಗೈರ್ವ ಬುದ್ಧ್ಯಾತ್ಮನಾಭ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ರಾಘವಾಯೇತಿ ಸಮರ್ಪಯಾಮಿ. ಅದರ ಜೊತೆಗೆ ನತೆ ರೂಪಂ ನ ಚಾಕಾರೋ ನ ಯುಧಾನಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಂತಂ ಪ್ರಕಾಶಸೆ. ಎಲೈ ಭಗವಂತನೇ, ವಿಗ್ರಹ ರೂಪದಲ್ಲಿ ಬಂದು ನಿಂತಿರ್ತಕ್ಕಂಥವನು ನಮಗೆ ವೇಳೆಗಳನ್ನೆಲ್ಲ ಅನುಗ್ರಹಿಸುವಂತ ಕೇಳ್ಕೊಳ್ತೀವಿ. ಆ ಕೇಳ್ಕೊಳ್ಳುವಾಗ ನಮ್ಮ ಮನಸ್ಸನ್ನು ನಮ್ಮ ಸಂಪನ್ನಗೊಳಿಸುವಂತ ಕೇಳ್ಕೊಳ್ತೀವಿ. ಅದನ್ನು ಬೇಂದ್ರೆಯವರ ಒಂದು ಕವಿತೆಯಲ್ಲಿ ಕಂಡೆ ನಾನು. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು ಹದ ಬೆದೆಯ ನರಿತಂತ ಹೇ ಹೃದಯವಾಸಿ. ದೇವರೆಲ್ಲಿದ್ದಾನೆ? ನಮ್ಮ ಹೃದಯಕ್ಕೆ ಬರಬೇಕು ಅವನು. ಕಣ್ಣಿನ ಮುಂದೆ ಪ್ರತಿಬಿಂಬವಾಗಿರ್ತಕ್ಕಂಥವನು ಚನ್ನೋಟ ರುದ್ರಾಕ್ಷಿಯ ಮೂಲಕ ನಮ್ಮ ಹೃದಯಕ್ಕೆ ಬಂದು ಅಲ್ಲಿ ಅವನು ಸ್ಥಾಪಿತನಾಗಬೇಕು. ಅದಕ್ಕೆ ಆ ಕವಿತೆ ಇವತ್ತಿಗೂ ಕೂಡ 40 ವರ್ಷಗಳಿಂದ ರಾಮನ ಸನ್ನಿಧಿಯಲ್ಲಿ ಅವನಿಗೆ ಅರ್ಚಿಸುವಾಗ ಒಂದು ದಿನವೂ ತಪ್ಪೋದಿಲ್ಲ ನಾವು. ಆ ಪದ್ಯವೇ ಎಷ್ಟು ಸುಂದರವಾಗಿದೆ, ಅಷ್ಟು ಅರ್ಥಗರ್ಭಿತವಾಗಿದೆ. ಅದು ಬೇಂದ್ರೆಯವರ ಶೈಲಿಯ ಅನಿಸುತ್ತೆ. ಅವರ ಆ ಗಾರುಡಿಗನ ಆ ಆಡು ನುಡಿಯ ಶೈಲಿಯಿಂದ ವಿಭಿನ್ನವಾಗಿದೆ. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು ಹದ ಬೆದೆಯ ನರಿತಂತ ಹೇ ಹೃದಯವಾಸಿ.
ಗರುವ ಗ್ರಹಿಕೆಗಳೆಂಬ ಹುಲ್ಲು ಕರಿಕೆಗಳಿಂದ ಸರ್ವವೂ ಕೆಟ್ಟಿಗದು ನಟ್ಟು ಬೆಳೆದು ಬರುವ ಸುಗ್ಗಿಯ ಬೆಳೆಯು ಭರದಿಂದ ಬರುವಂತೆ ಗುರುವೆ ಮಾಡೋ, ನಮ್ಮ ಮನವ ಕಲ್ಪ ತರುವೆ ಮಾಡೋ, ಗುರುವೆ ಮಾಡೋ, ನಮ್ಮ ಮನವ ಕಲ್ಪ ತರುವೆ ಮಾಡು. ಎಂಥ ಅದ್ಭುತವಾದ ಪ್ರಾರ್ಥನೆ, ಎಂಥ ಸುಮನೋಹರವಾದ ಪ್ರಾರ್ಥನೆ. ಕನ್ನಡಿಗರೇ ಕೇಳಿ, ಗುರುವೇ ಕಲ್ಪ ತರುವೆ ಮಾಡೋ, ಮನವ ಕಲ್ಪ ತರುವೆ ಮಾಡೋ. ಎಲ್ಲಾನ ಉಂಟೆ, ಎಲ್ಲಾನ ಕೇಳಿದ್ದೀರಾ ಇಂಥ ಶಬ್ದ? ನಮ್ಮ ಮನಸ್ಸನ್ನು ಕಲ್ಪತರು ಮಾಡು, ನಮ್ಮ ಬುದ್ಧಿಯನ್ನು ಕಾಮಧೇನು ಮಾಡು ಅಂತ ಕೇಳಿಕೊಳ್ಳುವ ವರಕವಿ ಬೇಂದ್ರೆಯವರ ಆ ಒಂದು ಪ್ರಾರ್ಥನೆ ನಾವು ಸಾಧನಾ ಪಥದಲ್ಲಿ ನಮ್ಮ ಕೇರಿಗಳಲ್ಲಿ ಬದುಕಿ ಬಾಳುವ ನಾವು ಸಾಧನಾ ಕೇರಿಯ ಈ ಒಂದು ಗಾರುಡಿಗನ ಇವತ್ತಿನ ಈ ನೆನಪಿನ ಮೂಲಕ ಇಂಥ ಪದ್ಯವನ್ನು ದೇವರ ಬಳಿ ಒಮ್ಮೆ ಹೇಳಿಕೊಂಡರೆ ನಿಜಕ್ಕೂ ನೋಡಿ ನಾವವಾಗ ಕನ್ನಡಿಗರೇ ಹೌದು. ಹಾಗಾಗಿ ಅಂತಹ ಒಂದು ಅಪರೂಪದ ಆ ಒಂದು ಕವನಗಳು ನಮಗೆ ನಮ್ಮ ತಂದೆಯವರು ಕೂಡ ಹೇಳಿಕೊಟ್ಟಂತಹ ಒಂದು ಪಾಠ. ಅವರು ಹೇಳ್ತಾ ಇದ್ರು, ಆ ಕವಿತೆ ಈ ಕವಿತೆ ಅಲ್ಲಿದೆ, ಈ ಶೀರ್ಷಿಕೆ ಇವೆಲ್ಲ ನೀನು ನೆನಪಿಸ್ಕೊಳ್ಳೋದಕ್ಕಿಂತ ಮೊದಲು ಇದನ್ನೇ ಹೇಳಿಬಿಟ್ಟು ದೇವರಿಗೊಂದು ಮಾತು ಹೇಳಬೇಕು. ಏನು ವರಕವಿ ಬೇಂದ್ರೆ ರಚಿತ ಕವನ ಪ್ರಿಯ ಕವನ ಸೇವಂ ಅವಧಾರಯ ಅಂತ ಹೇಳಿಸೋರು. ಇವತ್ತಿಗೂ ನಾವು ಅದನ್ನು ಹಾಗೆ ಹೇಳ್ತೀವಿ. ಅಂತಹ ಒಂದು ಅಪರೂಪದ ಸ್ತೋತ್ರಗಳನ್ನು ಹೇಳುವಾಗ ಇಂಥ ಕವಿತೆಗಳನ್ನು ಸೇರಿಸಿಕೊಳ್ಳೋದ್ರ ಜೊತೆಗೆ ದೇವರ ಮುಂದೆ ಬಂದು ನಿಂತರೆ ಆ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ದೇವದೇವ ಜಗನ್ನಾಥ ಭಕ್ತವತ್ಸಲ ರಾಘವ ತಾನೆ, ಅದರಲ್ಲಿಯೂ ಕೂಡ ದೇವದೇವ ಜಗನ್ನಾಥ ಯಾವತ್ ಪೂಜಾ ವಸಾನಕಂ ತಾವತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಇಲ್ಲಿ ಬಂದು ಕುಳಿತುಕೊಂಡು ಕೇಳಪ್ಪ, ನಮ್ಮ ಮಂತ್ರಗಳನ್ನು ಆಲಿಸಯ್ಯ, ನಮ್ಮ ಪೂಜೆಯನ್ನು ಸ್ವೀಕರಿಸು ಅನ್ನುವುದಕ್ಕೆ ನಮ್ಮ ಬೇಂದ್ರೆಯವರ ಕವಿತೆಯಲ್ಲಿ ನಾನು ರೂಢಿಸಿಕೊಂಡಿದ್ದು ಗರ್ಭಗುಡಿಯೊಳಗ ಲಿಂಗ ನಿದ್ದೆಯೊಳಗ ನೋಡಿದಂಗ ಕಣ್ಣ ಮುಚ್ಚಿ ನಮೋ ಎನತಾವ ಹರದಾರಿ ಹರದಾರಿ ನಿಂತಂಗ ಮೈಯೆಲ್ಲ ಕಂಬ ಸೊರಗುತ್ತಾವ ಜಂಬ ಗಿಂಬ ಶಿವ ಬಂದು ಎತ್ತಿಕೊಳ್ಳುತ್ತಾನ ಅಂತ ಹೇಳಿ ರಾಮನಿಗೆ ನಮಸ್ಕಾರ ಮಾಡ್ತೀನಿ ನಾನು ಇವತ್ತಿಗೂ. ದೇವರ ಮುಂದೆ ಬಂದಾಗ ನಾವು ನಮ್ಮ ಸಾತ್ವಿಕ ತ್ಯಾಗ ಅಂತ ಹೇಳಿ ಒಂದು ಮಂತ್ರ ಹೇಳ್ತೀವಿ. ಜಾನಾಮಿ ಧರ್ಮಂ ನ ಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ನ ಚಮೇ ನಿವೃತ್ತಿ, ತ್ವಯಾ ಹೃಷಿಕೇಶ ಹೃದಸ್ಥಿತೇನ ಯಥಾ ನಿಯಕ್ತೋಸ್ಮಿ ತಥಾ ಕರೋಮಿ. ಧರ್ಮ ಏನು ಗೊತ್ತು, ಆದರೆ ನಡೆಯಲಾರೆ. ಅಧರ್ಮ ಏನು ಗೊತ್ತು, ಅದರಿಂದ ತಪ್ಪಿಸಿಕೊಳ್ಳಲಾರೆ. ಎಲೈ ದೇವನೇ, ನೀನು ನನ್ನ ಹೃದಯದಲ್ಲಿ ಕುಳಿತು ನೀನೇ ನಿನಗೆ ಹೇಗೆ ಬೇಕು ಹಾಗೆ ನಡೆಸು, ನೀನೇ ನನ್ನನ್ನು ಉದ್ಧರಿಸು ಅಂತಕ್ಕಂಥ ಈ ಸಂಸ್ಕೃತಕ್ಕೆ ನಮ್ಮ ಬೇಂದ್ರೆಯವರ ಕವಿತೆ ನಾನು ಇದನ್ನು ಹಾಕಿಕೊಳ್ಳುತ್ತೇನೆ. ಗರ್ಭಗುಡಿಯೊಳಗ ಲಿಂಗ ನಿದ್ದೆಯೊಳಗ ನೋಡಿದಾಂಗ ಕಣ್ಣ ಮುಚ್ಚಿ ನಮೋ ಎನತಾವ ಹರದಾರಿ ಹರದಾರಿ ನಿಂದಂಗ ಮೈಯೆಲ್ಲ ಕಂಬ ಸೊರಗತಾವ ಜಂಬ ಗಿಂಬ ಶಿವ ಬಂದು ಎತ್ತಿಕೊಳ್ಳುತ್ತಾನ. ನೋಡಿ, ಅನುಸಂಧಾನ ಮಾಡಿಕೊಳ್ತಾ ಇದ್ದರೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ದೇವರು ಎಷ್ಟು ಬೇಗ ಎಟಕು ಬಿಡ್ತಾನೆ. ಅದರಲ್ಲಿಯೂ ಕೂಡ ಬೇಂದ್ರೆ ಅಂತವರ ಈ ಕವಿತೆಗಳ ಮೂಲಕ ದೇವರು ಬರೀ ಎಟಕೋದಷ್ಟೇ ಅಲ್ಲ, ಅವನು ನಮ್ಮ ಗುಟುಕಿನ ಈ ಪದ್ಯಕ್ಕೆ ತನ್ಮೂಲಕ ನಮ್ಮ ಸ್ಫಟಿಕದ ಹಾಗೆ ಎದೆಯೊಳಗೆ ಕುಳಿತುಕೊಳ್ಳುತ್ತಾನೆ. ಇಂತಹ ಒಂದು ಬೇಂದ್ರೆಯ ಕವಿತೆಯ ಮೂಲಕ ಪೂಜೆ ಮಾಡಿಕೊಳ್ಳುವ, ಕುವೆಂಪುರವರ ಕವಿತೆ ಮೂಲಕ ಪೂಜೆ ಮಾಡಿಕೊಳ್ಳುವ, ನಾನಾ ಕವಿಗಳ ಮೂಲಕ ಸ್ತೋತ್ರ ಹೇಳಿಕೊಳ್ಳುವುದರಲ್ಲಿ ಅವಿಚ್ಛಿನ್ನವಾಗಿ ಪರಂಪರೆ ಅಂತ ಏನು ಕರೀತೀವೋ ಹಾಗೆ ನಮ್ಮ ಬೇಂದ್ರೆಯವರ ಕವಿತೆಗಳ ಮೂಲಕ ನಾವಿದನ್ನು ಹೇಳಿಕೊಳ್ಳುವಾಗ ಪ್ರತಿನಿತ್ಯ ಆಸ್ವಾದನೆಯನ್ನು ನಾವು ಮಾಡ್ತೀವಿ. ಎಷ್ಟೋ ಜನ ನನ್ನನ್ನು ಕೇಳಿದ್ದು ಉಂಟು. ಕಾಲಶ್ಚ ನಾರಾಯಣ ದಿಶಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ನಾರಾಯಣೇ ಯೇ ವೇದಗಂ ಸರ್ವಂ. ಇದನ್ನು ಬೇಂದ್ರೆ ಕವಿತೆ ಒಳಗೆ ಹೇಗೆ ಹೇಳಲಿಕ್ಕಾಗ್ತದೆ ಅಂತ ಒಬ್ಬರು ಪ್ರೊಫೆಸರ್ ನನ್ನನ್ನು ಕೇಳಿದ್ದುಂಟು. ಅದರಲ್ಲಿಯೂ ಕೂಡ ಆ ಮಹಾನುಭಾವ ಒಂದು ಸಂಪ್ರದಾಯದ ಒಂದು ಸಮುದಾಯಕ್ಕೆ ಸೇರಿದವರಾಗಿದ್ದಾಗಿಯೂ ಕೂಡ ಸೌಶೀಲ್ಯತೆಯಿಂದ ಕೇಳಿದರು. ನಂದು ಉರ್ದು ರೀ ಮನೆ ಭಾಷೆ, ನಿಮ್ಮದು ತಮಿಳು, ಆದರೆ ನೀವು ಕೇಳ್ತಾ ಇರುವುದು ಕನ್ನಡ. ಹಾಗಿದ್ದ ಮೇಲೆ ಬೇಂದ್ರೆಯವರ ಕವಿತೆಯಲ್ಲಿ ಪೂಜೆ ಮಾಡಿ, ಕುವೆಂಪುರವರ ಪೂಜೆ ಇದು ಸ್ತೋತ್ರದಲ್ಲಿ ಕುವೆಂಪುರವರ ಕಾವ್ಯದಲ್ಲಿ ಪೂಜೆ ಮಾಡುವ ನೀವು ತಮಿಳಿನವರು ಈಗ ಅಲ್ಲ ಹೆಸರಿನಲ್ಲಿ ನೀವು ಈಗ ಹೇಳಿದ್ದನ್ನು ಸಂಸ್ಕೃತ ಹೇಳಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಕೇಳಿದ್ದು ನನಗೆ ನೆನಪಿದೆ. ಆಗ ನನಗೆ ನೆನಪಾದದ್ದು ಬನ್ನಂಜೆ ಗೋವಿಂದಾಚಾರ್ಯರು ಬೇಂದ್ರೆಯವರ ಕವಿತೆಯನ್ನು ಒಂದು ಕಡೆ ಗುರುತುಹಚ್ಚಿದರು. ಅದು ತಕ್ಷಣ ನೆನಪಿಗೆ ಬಂತು. ಇವತ್ತಿಗೂ ಆ ಪ್ರೊಫೆಸರು ನನ್ನ ನಪ್ಪಿಕೊಂಡು ತನ್ಮೂಲಕ ಅವರು ಕವಿಗೆ ಕೈ ಮುಗಿದದ್ದು ನೆನಪಿದೆ. ಅದ್ರ ಜೊತೆಗೆ ಸಲಾಂ ಸಲಾಂ, ಕವಿಗೂ ಸಲಾಂ ಅಂದರು. ಅವತ್ತು ಹೇಳಿದ ಸಾಲು ಕೂಡ ಅವರು ನಾನು ಹೇಳಿದ ಉತ್ತರ ಕೇಳಿ ಅಲಂ ದುನಿಯಾಕ್ಕೂ ಸಲಾಂ. ಬೇಂದ್ರೆ ಅವರ ಈ ಕನ್ನಡದ ಕವಿತೆ ಸಂಸ್ಕೃತಕ್ಕೆ ಮುಲಾಂ ಮುಲಾಂ ಮುಲಾಂ
ಸಲಾಂ 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 ಅಂತ ಹೇಳಿದರು. ಭಾವೈಕ್ಯತೆಗೆ ಹೇಗೆ ತಂದು ಕೊಡುತ್ತೆ ನೋಡಿ ಅದು. ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ, ನಾರಾಯಣೇ ಯೇ ವೇದಗಂ ಸರ್ವಂ. ನಾರಾಯಣೋಪನಿಷತ್ತಿಗೆ ಬೇಂದ್ರೆ ಅದಕ್ಕಾಗಿಯೇ ಹೇಳಿದ್ದಲ್ಲ, ಆದರೆ ಬನ್ನಂಜಿ ಅವರು ಬರೆದದ್ದನ್ನು ಓದ್ದೆ ನಾನು ಅದಕ್ಕೆ ಸೇರಿಸಿಕೊಂಡೆ. ನೀ ಅಲ್ಲೂ ಇಲ್ಲ, ನೀ ಇಲ್ಲೂ ಇಲ್ಲ, ನೀ ಎಲ್ಲೂ ಇಲ್ಲ, ನೀ ಎಲ್ಲೆಲ್ಲಿಲ್ಲ, ಯಾ ಅಲ್ಲ, ಏನಿದೆಲ್ಲ ಸರ್ವಂ ಶ್ರೀ ಅಲ್ಲಾರ್ಪಣಮಸ್ತು ಅಂದೆ. ಅವ್ರಿಗಾದ ಸಂತೋಷ, ಕವಿ ಒಬ್ಬ ಅದನ್ನು ಕೊಟ್ಟಿದ್ದನ್ನು ಕೇಳಿ ಅವರಿಗಾದ ಸಂತೋಷ, ಅದ್ರ ಜೊತೆ ನನಗಾದ ಸಂತೋಷ, ಮಿಗಿಲಾಗಿ ಸಮಾಜಕ್ಕೆ ಸಿಕ್ಕ ಭಾವೈಕ್ಯತೆಯ ಸಂತೋಷ, ಸಂತೃಪ್ತಿಯಿಂದ ತೋರಬಲ್ಲ ಶಕಲ್ ಅಂತ ಹೇಳಿದೆ ಅವರಿಗೆ. ಒಂದು ಬೇಂದ್ರೆಯ ನೆನಪಿನ ಮೂಲಕ ನಾವು ಹೇಳ್ತಕ್ಕಂಥ ಸಂಸ್ಕೃತ ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ಯಾವುದೇ ಆಗಲಿ ಅದನ್ನು ಹೇಳುವಾಗ ಕನ್ನಡದ ಕಾವ್ಯದ ಅಧ್ಯಯನದಲ್ಲಿ ನಾವು ತಪಸ್ಸು ಮಾಡಿ ಹುಮ್ಮಸ್ಸಿನಿಂದ ಹವಿಸ್ಸಾಗಿ ಸ್ವೀಕರಿಸಿಕೊಂಡರೆ ಸಾರಸ್ವತ ಯಜ್ಞದಲ್ಲಿ ಪುರೋಹಿತ ಗಾನವೇ ಪುರೋಹಿತ ಅನಿಸ್ಕೊಳ್ತಾನೆ. ಪುರೋಹಿತ ಪುರದ ಹಿತ ಬಯಸುವವನು ಹೇಗೆ ಬಯಸಬಹುದು ಅನ್ನೋದಕ್ಕೆ ಕವಿಯ ಮಾತು ನಮಗೆ ಅಕ್ಷಿ, ಸಾಕ್ಷಿ, ರುದ್ರಾಕ್ಷಿ. ಆದ್ದರಿಂದಲೇ ಈ ರೀತಿಯ ಈ ಕವಿತೆಗಳಲ್ಲಿ ಹೇಳುವಾಗ ದೇವರು ಅಂತಕ್ಕಂಥದ್ದು ಅಷ್ಟೊಂದು ಜಟಿಲ, ಅದನ್ನು ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ನೀವು ಅಂದರು. ಅದಕ್ಕೆ ನಾನು ಹೇಳಿದೆ, ಸಂಸ್ಕೃತದ ಒಂದು ಮಾತಿದೆ, ದೇವರು ಅಂದರೇನು ಅನ್ನುವುದಕ್ಕೆ ಏಕಪದಿ, ದ್ವಿಪದಿ, ತ್ರಿಪದಿ, ಚತುಷ್ಪದಸ್ಯ ವಿಪದಸಿ ನಹಿ ಪದ್ಯಸೆ ಅಸಾವಧೋಮ ಪ್ರಪತತ್ ಏಷ ಸಾ ಪರಾ ಪ್ರಕೃತಿ, ಏಷ ತತ್ಪರಂ ಬ್ರಹ್ಮ, ಏಷ ಪ್ರಭವಃ, ಏಷೋಪ್ಯವ್ಯಯಃ, ಏಷ ಆತ್ಮ ಚತುರ್ವಿಧ ಸರ್ವಜ್ಞ ಸರ್ವದರ್ಶಿ ಸರ್ವೇಶ್ವರಃ ಸರ್ವಶಕ್ತಿ ಸಮೃದ್ಧಿಮಾನ್ ಆಗ್ರಂಥಿ ಅನ್ಯೋನ್ಯೋ ಆದ್ಯೋವಶಿ ಸ್ವಾಧೀನೋ ಅನಾದಿ ಅನಂತೋ ವ್ಯಪಗತ ನಿದ್ರಾ ಭಯ ಕ್ರೋಧ ತಂತ್ರೆ ವ್ಯಪಗತೇಚ್ಛಾತಮಃ ಕ್ಲಮಃ ವ್ಯಾಧಿ ನಿರ್ದೋಷೋ ನಿರದಿಷ್ಟೋ ನಿರವಧ್ಯ ಏವಂ ಭಗವಂತಂ. ದೇವರು ಅಂದರೆ ಯಾರು ಅನ್ನುವುದಕ್ಕೆ ಇಷ್ಟು ಪದಗಳನ್ನು ಹೇಳುತ್ತೆ. ಅದನ್ನು ನಾನು ಒಂದು ರೀತಿಯಲ್ಲಿ ಯೋಚನೆ ಮಾಡಿದೆ. ದೇವರು ಅಂತಕ್ಕಂಥದ್ದಕ್ಕೆ ಇಷ್ಟೊಂದು ಸಂಸ್ಕೃತದಲ್ಲಿ ಪದಗಳಲ್ಲಿ ಅದನ್ನು ಹೇಳಿ ಕೊನೆಗೆ ಏಷ ಆತ್ಮ ಚತುರ್ವಿಧ ಸರ್ವಜ್ಞ ಸರ್ವದರ್ಶಿ ಸರ್ವೇಶ್ವರ ಸರ್ವಶಕ್ತಿ, ವಾ ವಾ ವಾ. ಹಾಗಿದ್ಮೇಲೆ ಕನ್ನಡದಲ್ಲಿ ಎರಡು ಶಬ್ದದಲ್ಲಿ ಯಾವುದು ಹೇಳಬಹುದು ಅಂತಂದಾಗ ನನಗೆ ಬೇಂದ್ರೆ ಕಾವ್ಯ ನೆನಪು ಮಾಡಿತು. ದೇವರು ಕಗ್ಗಂಟು, ದೇವರು ನೆನೆದರೆ ಹಿಗ್ಗುಂಟು, ಅತ್ತ ಇತ್ತ ಜಗ್ಗಿ ಬಗ್ಗಿ ಅವರು ಇವರು ಎಳೆಯುವುದು ಉಂಟು. ಅದು ಅರ್ಥ ಮಾಡಿಕೊಂಡರೆ ನನ್ನಲ್ಲೂ ಉಂಟು ನಿನ್ನಲ್ಲೂ ಉಂಟು, ಅದು ಮಲ್ಲಿಗೆಯ ನಂಟು, ಅದು ಹಾಕಿದ್ದು ಸಚ್ಚಿದಾನಂದನ ಗಂಟು, ಹಾಗಾಗಿ ಸಚ್ಚಿದಾನಂದ ನಮಗೆ ಗಂಟು, ಅವನ ಗಂಟು ಅವನ ಗಂಟು. ಅದಾದ ಮೇಲೆ ಒಂದು ಪ್ರಾಸ ಇದೆ ಅವ್ರದ್ದು. ದೇವರು ಎಂಬುದು ಹಿಗ್ಗಂಟು, ನೆನೆದರೆ ಹಿಗ್ಗುಂಟು, ಆದರೆ ನೆನೆಯದೆ ಇದ್ದರೆ ಅವನು ಕಗ್ಗಂಟು, ಅವನು ನನ್ನಲ್ಲೂ ಉಂಟು ನಿನ್ನಲ್ಲೂ ಉಂಟು, ಮಲ್ಲಿಗೆಯ ನಂಟು, ಅವನು ಹಾಕಿದ್ದು ಸಚ್ಚಿದಾನಂದನ ಗಂಟು, ಅವನು ಯಾವತ್ತೂ ಗಂಟು, ಅವನಿಗೆ ನೀನು ಅಂಟು, ಆಗ ನೀನು ಅವನಿಗೆ ನೆಂಟು, ನೀನು ನೆಂಟರಾಗ್ತೀಯ, ನೀನು ಅವನಿಗೆ ಬಂಧುವಾಗ್ತೀಯ. ವಾಹ್, ಸಂಸ್ಕೃತದ ಇಷ್ಟು ದೊಡ್ಡ ಶ್ಲೋಕದಲ್ಲಿ ವರ್ಣನೆ ಕೊಟ್ಟ ಪಾಂಚರಾತ್ರಾಗಮದ ಪುಣ್ಯಹದಲ್ಲಿ ಬರುವ ಈ ಮಂತ್ರಕ್ಕೆ ನನ್ನ ಪುಟ್ಟಮ್ಮನ ಬಳಿ ನಾನು ಹೇಳಿಕೊಳ್ಳುವಾಗ, ಪುಟ್ಟಮ್ಮ ಹೀಗಿದೆ ನೋಡು, ದೇವರು ಅಂತಕ್ಕಂಥದ್ದು ಪ್ರಕೃತಿಗೆ ಹೀಗೆ ಸಂಬಂಧಿತವಾಗಿ ಹೇಳ್ತಾರೆ ಅಂದಾಗ, ಮಾಮ ಅದಕ್ಕೆ ಕನ್ನಡದಲ್ಲಿ ಯಾವುದಾನ ಒಂದು ಕವಿತೆ ಹತ್ತಿರದಲ್ಲಿ ಇದೆಯಾ ಮಾಮ ಅಂತ ನನ್ನ ಪುಟ್ಟಿ ಕೇಳಿದಾಗ ನಾನು ಇದನ್ನು ಹೇಳಿದೆ. ಈಗಲೂ ಕೂಡ ಅದು ಕೇಳಿಸ್ಕೊಳ್ತಾ ಆಕೆ ಬೆರಗುಗೊಳ್ತಾಳೆ. ಅರ್ಥಾತ್ ಏನು ಶಬ್ದ ಮಾಮ ಇದು, ಏನು ಸಾಹಿತ್ಯ ಅಂತಾರೆ, ಅದಕ್ಕೆ ಶಾರದೆಯ ಸಂಮೋಹನಾಂಗ ಲಾವಣ್ಯವಿದು, ಮರಿಬಾರ್ದು ನಾವು. ಶಾರದೆಯ ಸಂಮೋಹನಾಂಗ ಲಾವಣ್ಯವಿದು. ಆ ಶಾರದೆಯ ಸಂಮೋಹನ ಬರೀ ಮೋಹ ಅಲ್ಲ, ಅದು ಲಾವಣ್ಯವದು. ಆದ್ದರಿಂದ ಈ ಸಂಸ್ಕೃತದ ಇಷ್ಟೊಂದು ವರ್ಣನೆ ಮಾಡತಕ್ಕಂತಹ ದೇವತ್ವವನ್ನು ಕುರಿತ ಆ ಒಂದು ಸಂಸ್ಕೃತದ ವಾಗ್ಮಯಕ್ಕೆ ಕನ್ನಡದಲ್ಲಿ ನಾವು ಹತ್ತಿರದಲ್ಲಿ ಕಣ್ಣೆರಡು ನೋಟ ಒಂದೇ ಅಂತ ಹುಡುಕಿದರೆ ಸಿಕ್ಕಿಬಿಡುತ್ತೆ. ದೇವರು ಎಂಬುದು ಹಿಗ್ಗಂಟು ಅಂದುಕೊಂಡಿದ್ದಾರೆ ಜನ, ಅದು ಕಗ್ಗಂಟು, ನೆನೆದರೆ ಹಿಗ್ಗುಂಟು.
ಅದು ಓಲ್ಡ್ ಪ್ರಾಪರ್ಟಿ ಅಂತಾರೆ, ಅದು ಸನಾತನ ಅಂತ ಹೇಳ್ತೀವಲ್ಲ. ದೇವರು ಎಂಬುದು ಹಿಗ್ಗಂಟು, ನೆನೆದರೆ ಹಿಗ್ಗುಂಟು, ಆದರೆ ಅವನು ಕಗ್ಗಂಟು. ನೆನೆಯುತ್ತಲೇ ಇದ್ದರೆ ಅವನು ಅತ್ತ ಇತ್ತ ಇದ್ದಾನೆ, ಇಲ್ಲ ಅಂದು ಜಗ್ಗಿ ಬಗ್ಗಿ ಎಳೆಯುವುದೂ ಉಂಟು. ಅದು ನನ್ನಲ್ಲೂ ಉಂಟು, ಅದು ನಿನ್ನಲ್ಲೂ ಉಂಟು. ಚತುರ್ವಿಧ, ಸರ್ವಜ್ಞ, ಸರ್ವದರ್ಶಿ, ಸರ್ವೇಶ್ವರ, ಸರ್ವಶಕ್ತಿ, ಸಮೃದ್ಧಿಮಾನ್, ಇದೆಲ್ಲಕ್ಕೂ 2 ಪದ ಉತ್ತರ ಕೊಡುತ್ತೆ. ನನ್ನಲ್ಲೂ ಉಂಟು, ನಿನ್ನಲ್ಲೂ ಉಂಟು. ಅದು ಸಚ್ಚಿದಾನಂದನ ಗಂಟು, ಅವನು ಗಂಟು, ಅವನು ನಮಗೆ ಗಂಟು, ಅವನಿಗೆ ನೀನು ಅಂಟು, ಅವನು ನಿನಗೆ ನೆಂಟು. ದೇವರ ಅವಿನಾಭಾವ ಸಂಬಂಧವನ್ನು ಭಕ್ತನಿಗೂ ಭಗವಂತನಿಗೆ ಹೇಗೆ ತಂದು ಕೊಟ್ಟಿದ್ದಾರೆ ನೋಡಿ. ಇಂತಹ ಬೇಂದ್ರೆಯವರ ಆ ಒಂದೊಂದು ಪದವೂ ಕೂಡ ಲಾಲಿತ್ಯದ ಗಾರುಡಿಗೆತನದಲ್ಲಿ ಲಕ್ಷ್ಮೀಶನ ಮೇಲೆ ಅವರು ಇಟ್ಟುಕೊಂಡು ಬಂದ ಒಂದು ಕೃತಜ್ಞತಾ ಭಾವದ ಅಭಿಮಾನದ ಮೂಲಕ ಆ ಊರಿನ ಲಕ್ಷ್ಮೀಶನ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿದ ಲಕ್ಷ್ಮೀಕಾಂತನನ್ನು ಅರ್ಚಿಸಿದ ಸಂದರ್ಭದಲ್ಲಿ ಲಕ್ಷ್ಮೀಶ್ ಕವಿಯ ಮುಂದೆ ನಿಂತಾಗ ನಮಗಿದೆಲ್ಲ ನೆನಪಾಗುತ್ತಿತ್ತು. ಇವತ್ತು ಮತ್ತೆ ಮತ್ತೆ ನೆನಪುದಿದೆ. ಅದರಿಂದಲೇ ಅವರೇ ಒಂದು ಕವಿತೆ ಒಳಗೆ ಹೇಳಿರೋ ಹಾಗೆ ನಮಗಿದು ನೆನಪು ಮಾಡುತ್ತೆ. ಮರುಳಲ್ಲ ನಾನು ಮರುಳಾದನೆಯ ಎನ್ನೆದೆಯ ಮರುಳ ಸಿದ್ಧ, ನಿಮ್ಮರಳಿನಿಂದ ಮರಳಿ ಅರಳಿ ಸ್ಫುಟವಾಗಿ ಭಾವಶುದ್ಧ. ಏನು ಶಬ್ದ ಅದು, ಏನು ಕವಿತೆ ಇದು. ಮರುಳಲ್ಲ ನಾನು ಮರುಳಾದನೆಯ ಎನ್ನೆದೆಯ ಮರುಳ ಸಿದ್ಧ, ನಿಮ್ಮರಳಿನಿಂದ ಮರಳಿ ಅರಳಿ ಸ್ಫುಟವಾಗಿ ಭಾವಶುದ್ಧ. ಸಂತತದ ಏಕನಾದ ಅಂದರು. ಅದು ಅನೇಕ ವಾದ ಅಲ್ಲ, ಸಂತತದ ಏಕನಾದ. ಮರುಳಲ್ಲ ನಾನು ಮರುಳಾದೆನೆಯ ಎನ್ನೆದೆಯ ಮರುಳ ಸಿದ್ಧ, ಎನ್ನೆದೆಯ ಮರುಳ ಸಿದ್ಧ, ನಿಮ್ಮರಳಿನಿಂದ ಮರಳಿ ಅರಳಿ ಸ್ಫುಟವಾಗಿ ಭಾವಶುದ್ಧ. ನಿಮ್ಮಡಿಗೋ ಮುಡಿಗೋ ಮುಡುಪಾಯ್ತು ಮಾತು. ಶರಣಾಗತಿ ಅಂತೀವಿ. ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ ಅನ್ನುತ್ತೆ. ಹೇಗೆ ದಾಸ್ಯ ಭಾವವನ್ನು ತೋರಿಸಿಕೊಳ್ಳಬೇಕು ಅನ್ನುವುದಕ್ಕೆ ಮುಕಂದುಬಾಲ ಅನ್ನುವ ಸ್ತೋತ್ರ ಹೇಳೋದು. ಭೃತ್ಯಸ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ. ಕನ್ನಡದಲ್ಲಿ ದಾಸ ಸಾಹಿತ್ಯಕ್ಕೆ ದಾಸದಾಸಿಯರ ಮನೆಯ ದಾಸಿಯರ ಮಗ ನಾನು ಅನ್ನುತ್ತೆ. ನಮ್ಮ ಬೇಂದ್ರೆಯವರು ಮರುಳಲ್ಲ ನಾನು ಮರುಳಾದೆನೆಯ ಎನ್ನೆದೆಯ ಮರುಳ ಸಿದ್ಧ, ನಿಮ್ಮರಳಿನಿಂದ ಮರಳಿ ಅರಳಿ ಸ್ಫುಟವಾಗಿ ಭಾವಶುದ್ಧ. ಸ್ಫುಟವಾಗಿ ಭಾವಶುದ್ಧ. ವತ್ಸಲ ಅವರೇ ಗಮನಿಸಿ ಆ ಪದಪ್ರಯೋಗವನ್ನು. ಸ್ಫುಟವಾಗಿ ಭಾವಶುದ್ಧ. ನಿಮ್ಮಡಿಗೋ ಮುಡಿಗೋ, ಅದು ನಿಮ್ಮಡಿಗೋ ಮುಡಿಗೋ ಮುಡಿಪಾಯಿತು ಮಾತು. ಸಂತತದ ಏಕನಾದ. ಆ ಕೊರಳು ಬೆರಳು ಈ ಕರಳು ಅರಳು, ಬಾ, ಆ ಕೊರಳು ಬೆರಳು ಈ ಕರಳು ಅರಳು. ಯಾವುದರ ಪ್ರಸಾದ ಅದು, ಯಾವುದರ ಪ್ರಸಾದ ಅದು? ಸಂಪ್ರದಾಯದ ಶರಣರಿಗೆ ಕನ್ನಡದಲ್ಲಿ ಹೇಗೆ ಸಂಸ್ಕೃತಿಯನ್ನು ಬಿಂಬಿಸಬಹುದು ಅನ್ನೋದಕ್ಕೆ ತೋರಿಸಿಕೊಟ್ಟಿರುವ ಪದ ನೋಡಿ. ಆ ಕರುಳು ಬೆರಳು, ಆ ಕರುಳು ಬೆರಳು ಈ ತೋಳಿನ ಜೊತೆಯಲ್ಲಿ ಕೈ ಮುಕ್ಕೊಂಡಿಗೆ ಅನ್ನುವಾಗ ಯಾವುದಪ್ಪ ಅದು ಅಂದರೆ ನಂದಲ್ಲ, ಅನುಗ್ರಹಿಸ್ತಾ ಇರ್ತಕ್ಕಂಥದ್ದು ನಿಂದು ಅನ್ನುವುದಕ್ಕೆ ಆ ಕೊರಳು ಬೆರಳು ಈ ಕರುಳು ಅರುಳು ಮರಳೂನು ತಂಪ್ರಸಾದ. ತಂಪ್ರಸಾದ ಅಂತ ತಂಪ್ರಸಾದ ಅನ್ನುವುದಕ್ಕೆ ಹಸಾದವಾಗಿ ಕೊಟ್ಟಿರುವ ಬೇಂದ್ರೆಯವರ ಮಾತುಗಳನ್ನು ಗಮನಿಸ್ಕೊಳ್ತಾ ಇದ್ದರೆ ನಮಗೆ ವಿಷಾದವೇ ಇರೋಲ್ಲ, ನಮ್ಮ ಮನಸ್ಸು ಹಸಾದವಾಗಿರುತ್ತೆ. ಹಾಗಾಗಿಯೇ ಇಂತಹ ಕವನಗಳನ್ನು ಹೇಳಿಕೊಂಡು ನಾವು ನಿತ್ಯ ಅವರ ಮತ್ತೊಂದು ಮಾತನ್ನು ಅಧ್ಯಾತ್ಮದ ದೃಷ್ಟಿಯಲ್ಲಿ ಗಮನಿಸಿಕೊಂಡು ಬಿಟ್ಟರೆ ನಮ್ಮ ಬದುಕು ಬಂಗಾರ, ನಮ್ಮ ಬದುಕು ಚಿನ್ನ. ಹಣೆ ಮೇಲೆ ತಿಕ್ಕೊಂಡ್ರೆ ಏನು ಬಂತ್ರಿ ಅಂಗಾರ, ಬದುಕು ಮಾಡಿಕೊಳ್ಳಬೇಕಾದ್ರೆ ಅಂಗಾರ. ಈ ಕನ್ನಡದ ಸಿಂಗಾರದ ಪದಗಳನ್ನು ನಾವು ಧಾರವಾಡ ಪೇಡ ಮೆದ್ದಂತೆ ಹೂ ಬಳ್ಳಿ ಮರವನ್ನಪ್ಪಿದ ಬಳ್ಳಿಯಂತೆ ನಮ್ಮ ಹೃದಯವನ್ನು ಈ ಕನ್ನಡವನ್ನು ಅಪ್ಪಿಕೊಂಡಾಗ, ಈ ಕನ್ನಡವನ್ನು ನಾವು ಒಪ್ಪಿಕೊಂಡಾಗ ಅಪ್ಪಿತಪ್ಪಿಯೂ ಕೂಡ ನಮ್ಮ ಬದುಕು ಕಾಲುದಾರಿಗೆ ಹೋಗೋದೇ ಇಲ್ಲ, ಹೆದ್ದಾರಿಗೆ ಬರ್ತದೆ. ಹುಸೆನಗುತ್ತ ಬಂದೇವ ತುಸನಗುತ್ತ ಬಾಳೋಣ, 100 ವರ್ಷಗಳಿಗೆ ಯಾಕೆ ಕೆರಳೋಣ, ಹೃದಯ ತೆರೆಯೋಣ. ನೀವು ಪೂತಿ ನರಸಿಂಹಾಚಾರ್ಯ ಕವಿತೆ ನೆನಪು ಮಾಡ್ಕೊಳ್ಳಿ. ಹೃದಯ ಹೃದಯ ಮಿಲನವಾಗೆ ಮಧುರಬಹುದು ಧಾತ್ರಿ. ಅದಕ್ಕೆ ಈ ಮಾತು ನೋಡಿ. ಹುಸೆನಗುತ್ತ ಬಂದೇವ ತುಸನಗುತ್ತ ಬಾಳೋಣ, ತುಸನಗುತ್ತ ತೆರಳೋಣ, ತುಸನಗುತ್ತ ಮಾತು ಕೇಳೋಣ. ಎಷ್ಟಕ್ಕಾದರೂ ಸೇರಿಸ್ಕೊಳ್ತಾ ಹೋಗಿ ನೀವು. ಹುಸೆನಗುತ್ತ ಬಂದೇವ ತುಸನಗುತ್ತ ಬಾಳೋಣ. ಆ ಕಾಲ ನೋಡಿ, 100 ವರ್ಷದೊಳಗೆ ಯಾಕೆ ಕೆರಳೋಣ, ಹೃದಯ ತೆರೆಯೋಣ, ಹೃದಯ ತೆರೆಯೋಣ. ಹೃದಯ ಸನ್ನಿವಿಷ್ಟ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದಕ್ಕೆ ಆ ಕವಿಯನ್ನು ನಾವು ಗಾರುಡಿಗಾನರು ನಾದ ಬೇಕು ನಾದ ಬೇಕು ಇದನ್ನು ಹೇಳ್ಕೊಳ್ಬೇಕಾದ್ರೆಲ್ಲ ನಮಗೆ ಎಂತೆಂಥ ಒಂದು ಸ್ವಾದ ಬರುತ್ತೆ ನೋಡಿ. ನೀವು ಮಂತ್ರ ಹೇಳ್ಕೊಳ್ತಾ ಬರ್ತಾ ಇದ್ದರೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಕವಿತೆ ಹೇಳ್ಕೊಂಡು ಬಂದರೆ ಜನಗಳಿಗೆ ಎರಡೂ ಕಡೆ ಆಪ್ಯಾಯಮಾನ.
ಸತಾಂ ಸದ್ಭಿ ಸಂಘ ಕಥಮಪಿ ಪುಣ್ಯೇನ ಭವತಿ ಅಂತಾನೆ. ಎದೆಗಳ ಎರಡು ಉಕ್ಕೇರಿ ಪ್ರೀತಿಯಿಂದ ಅದು ಸಂಗಮಿಸಿ ಸಮುದ್ರ ಸೇರುವ ಹಾಗೆ ನಮ್ಮ ಹೃದಯ ಸಮುದ್ರಕ್ಕೆ ನಮ್ಮ ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ಕನ್ನಡ ನಾಡಿನ ಜನತೆಗಳಲ್ಲಿ ನಾನು ಕೈಮುಗಿದು ಕೇಳಿಕೊಳ್ಳುವುದಿಷ್ಟೇ. ಸಾಧನ ಕೇರಿಯ ಸಾಹಿತ್ಯದ ಈ ವೇದಿಕೆಯಿಂದ ನನ್ನ ಒಂದು ಪ್ರಾರ್ಥನೆ ಇಷ್ಟೇ. ಮಂತ್ರಗಳನ್ನು ಹೇಳಿಕೊಳ್ಳುವಾಗ, ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಇಂಥ ಕವಿಗಳ ಆ ನಲ್ನುಡಿಗಳನ್ನು, ಆ ಕವಿತೆಗಳನ್ನು ಹೇಳಿಕೊಂಡರೆ ನಮಗೆ ನಿತ್ಯ ಬೆಳಕು. ಅದು ಒಳಕ್ಕೂ ಬೆಳಕು, ಹೊರಕ್ಕೂ ಬೆಳಕು. ಬಿಗಿ ನಮ್ಮಲ್ಲಿದ್ರೆ ತಂಬಿಗಿ ನಮ್ಮಲ್ಲಿರ್ತದ, ಬಿಗಿ ಹೋದ್ರೆ ತಂಬಿಗೆ ಹೋಗ್ತದ ಅಂತ. ಒಂದು ತಂಬಿಗೆನ ಕೈಲಿ ಹಿಡ್ಕೊಂಡು ಬರುವ ಪುರೋಹಿತರನ್ನು ನಾನು ನೆನಪು ಮಾಡಿಕೊಂಡಾಗ ನಮ್ಮ ಬೇಂದ್ರೆಯವರಿಗೆ ಮಾತು ನೆನಪಾಗುತ್ತೆ. ಬಿಗಿ ನಮ್ಮಲ್ಲಿದ್ರೆ ತಂಬಿಗಿ ನಮ್ಮಲ್ಲಿರ್ತದ, ಬಿಗಿ ಹೋದ್ರೆ ತಂಬಿಗೆ ಹೋಗ್ತದ ಅಂತ. ಆದ್ದರಿಂದ ನಮ್ಮ ನಂಬಿಕೆಗೆ ನಮ್ಮ ತಂಬಿಕೆ ಅವಳ ಅಂಬಿಕೆಯ ಹತ್ತಿರಕ್ಕೆ ಹೋಗುವ ಹಾಗೆ ಹಂಬಲಕ್ಕೆ ನಾವು ಕೈ ಮುಗಿಯದಿದ್ದರೆ ಏನು ಪ್ರಯೋಜನ? ಹಾಗಾಗಿ ಈ ಕನ್ನಡದ ಕವಿತೆಗಳು ಕೂಡ ಮಂತ್ರ ಅನ್ನುವುದನ್ನು ನಾವು ಮರೆಯಬಾರದು. ಇವತ್ತು ನಿಜಕ್ಕೂ ಕೂಡ ನಮಗೆ ವ್ಯಕ್ತಿಗತವಾಗಿ ನನಗೆ ಸಂತೋಷ. ನಾನು ಧನ್ಯತಾ ನಿಲಯದಿಂದ ಮಾತಾಡ್ತಿದ್ದೇನೆ. ನನ್ನ ವಿಜ್ಞಾನ ಬುದ್ಧಿಯ ತ್ಯಾಗರಾಜ ಮಾಮ, ನನ್ನ ತತ್ವಜ್ಞಾನ ಮನಸ್ಸಿನ ನನ್ನ ಪುಟ್ಟಮ್ಮ ಅಲಿಯಾಸ್ ನಾಗಶ್ರೀ ತ್ಯಾಗರಾಜ್ ಜೊತೆಯಲ್ಲಿ ಎಷ್ಟು ಹಂಚ್ಕೊಂಡಿದ್ದೀನೋ, ಎಷ್ಟು ಹಂಚ್ಕೊಳ್ತೀನೋ, ಎಷ್ಟು ಖುಷಿ ಪಡ್ತಾರೆ ಅವರು. ಅಂದರೆ ಏನಿದು ಕನ್ನಡ ಭಾಷೆ ಅಂತಾರೆ. ನೋಡಿ, ಸುಮ್ಮನೆ ಹೇಳ್ತಾ ಹೋದರೆ ಸಾಕು, ಏನು ಖುಷಿ ಕೊಡುತ್ತೆ, ಏನೆಲ್ಲ ಚೈತನ್ಯವನ್ನು ತಂದು ತುಂಬುತ್ತೆ ನಮಗೆ. ಆದ್ದರಿಂದ ಇವತ್ತು ಕವಿ ಇಲ್ಲ, ಆದರೆ ಕವಿತೆ ಇದೆಯಲ್ಲ. ಕವಿತೆ ಬಾ, ನೀನೇಕೆ ಅಲ್ಲಿ ಕುಳಿತೆ, ನೀನು ಬಂದು ನನ್ನ ಅಪ್ಪಿಕೊಂಡರೆ ನೀನು ನನ್ನೊಳಗೆ ಅವಿತೆ, ಅಷ್ಟೇ. ತಪ್ಪಿ ಹೋಗುತ್ತೆ ವ್ಯಥೆ, ಮತ್ತ್ಯಾಕೆ ಇಲ್ಲ ಸಲ್ಲದ ಅವರಿವರ ಕತೆ. ಸಾಗೋಣ ನಾವು ಜತೆ ಅಂತ ಹೇಳಿದಾಗ ನಮಗೂ ಕೂಡ ಬೇಂದ್ರೆಯಂತೆ ಆ ಪದಗಳನ್ನು ಈಗ ಜೋಡಿಸಿ ಮಾತಾಡಬೇಕು ಅಂತ ಆಟ ಆಡುವಷ್ಟರ ಮಟ್ಟಿಗೆ ಉತ್ಸಾಹ ಬರ್ತದೋ ಇಲ್ವೋ. ನಾರಾಯಣಾಚಾರ್ಯರ ಹತ್ತಿರ, ಅದರಲ್ಲಿಯೂ ಕೂಡ ವಾಲ್ಮೀಕಿ ರಾಮಾಯಣದ ಮೂಲಕ ಪ್ರವಚನ ಕಾಲದಲ್ಲಿ ಪ್ರವಚನ ಮಾಡ್ತಾ ಇದ್ದಂತಹ ಸಂದರ್ಭಕ್ಕೆ ಪ್ರೇಕ್ಷಕರಾಗಿ ಕುಳಿತು ಕೇಳ್ತಾ ಇದ್ದಂಥ ಬೇಂದ್ರೆಯವರು ನಮ್ಮ ನಾರಾಯಣಾಚಾರ್ಯರವರ ಆ ಪಾತ್ರ ಪ್ರಪಂಚ ಮತ್ತು ರಾಮಾಯಣದ ಆ ಸಂದರ್ಭಗಳಲ್ಲೆಲ್ಲ ಅವರು ಹೇಳಿದ ಮಾತು ನಾರಾಯಣಾಚಾರ್ಯವರಿಂದಲೇ ನಾನು ಕೇಳಿದೆ. ಕೋದಂಡರಾಮನ ಗುಡಿಯಲ್ಲಿ ಪೂಜೆ ಮಾಡಬೇಕಾದ್ರೆ ಕೋದಂಡರಾಮ ಅಂಟು ಸೊಲ್ಲಾದೆಯಾ, ರಾಮ ಅಂಟು ಸೊಲ್ಲಾದೆಯಾ, ನೀಯೇ ಒರೇ ಶ್ರೀರಾಮಚಂದ್ರ ಅಂಟು ಸೊಲ್ರಿಯೇ, ಬೇಂದ್ರೆ ಕವಿತೆ ಸೊಲ್ರೆ ಅವಳ ಎನ್ನ ಸೊಲ್ಲ ತೆರಿಮಾ ಅಂದರು. ಏನಯ್ಯ, ದೇವಸ್ಥಾನದಲ್ಲಿ ರಾಮಚಂದ್ರ ಅಂತ ಕರಿತೀಯ ನೀನು, ಕೋದಂಡರಾಮ ಅಂತ ಕರಿತೀಯ, ಶ್ರೀರಾಮಚಂದ್ರ ಅಂತ ಕರಿತೀಯ, ಬೇಂದ್ರೆಯವ್ರ ಕವಿತೆ ಹೇಳ್ತೀಯ. ಆದರೆ ಬೇಂದ್ರೆಯವರು ಸುಮ್ಮನಿರ್ತಿದ್ರೇನೇ ಇವಾಗ ಬಂದಿದ್ರೆ ಅಂತ ತಮಿಳಿನಲ್ಲಿ ಅವ ಒಂದರಿಂದ ಅವ ಕೇಟ್ರಿಂದ ಅವ ಒರ್ಮೆ ಇರ್ಕೊಳ್ಳಯ್ಯ ಅಂದರು. ಅವ್ರು ಬಂದಿದ್ದರೆ ಅವ್ರು ಕೇಳಿದ್ರೆ ಸುಮ್ಮನೆ ಇರ್ತಿದ್ರೇನೋ ಅಂದರು. ಎದಕ್ಕೆ ಮಾಮ ಅಂದೆ. ಮಾಮ ಅನ್ನುವುದು ತಮಿಳು ಶಬ್ದ. ಯಾತಕ್ಕೆ ಮಾಮ ಅಂದೆ. சீதா பெராட்டி இருக்கிற சந்தர்ப்பத்தில் ராமருக்கு வந்து நீ ராமர் பற்றியே சொன்னேன்னா கவி ஒத்திக்க மாட்டா, நீ ஒத்திக்கலா, அவன் ஒத்திக்க மாட்டா, ರಾಮರು ಒತ್ತಿಕೋ ಮಾಟ, ಪೆರಾಟಿ ಒತ್ತಿಕೋ ಮಾಟ ಅಂದರು. ನೀ ರಾಮನ ಹತ್ರ ಪೂಜೆ ಮಾಡುವಾಗ ಪಕ್ಕದಲ್ಲಿ ಸೀತಾಮಾತೆಯ ದರ್ಶನ ಆಗ್ತಾ ಇರುವ ಈ ಸಂದರ್ಭದಲ್ಲಿ ರಾಮನೊಬ್ಬನನ್ನೇ ನೀನು ಸ್ಮರಣೆ ಮಾಡಿದರೆ ರಾಮ ಒಪ್ಪಿಕೊಳ್ಳೋದಿಲ್ಲ, ಕವಿ ಒಪ್ಪಿಕೊಳ್ಳೋದಿಲ್ಲ, ಮತ್ತು ನಿನ್ನ ಎದೆ ಒಪ್ಪಿಕೊಳ್ಳೋದಿಲ್ಲ, ಸೀತಾಮಾತೆ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಾರಾಯಣಾಚಾರ್ಯರು ನನಗೆ ಆ ತಮಿಳಿನಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಾನು ತಮಿಳಿನವನಾಗಿರುವ ನನ್ನ ಜೊತೆಯಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ರು. ಅವ ಮೆತ್ತಿಗೆ ಕೇಳಿದೆ, ಅಪ್ಪಡಿಯಾನ ಬೇಂದ್ರೆ ಮಾಮ ಎನ್ನ ಸೋಣ ಎಪ್ಪಡಿ ಸೊಲ್ಲೋಣ ಅಂದೆ. ಹಾಗಾದರೆ ನಾರಾಯಣಾಚಾರ್ಯನ ಕೇಳಿದೆ, ಮಾಮ ಹಾಗಾದರೆ ಬೇಂದ್ರೆ ಅವರು ಏನು ಹೇಳಿದರು? ನಾ ರಾಮನನ್ನು ನೋಡಬೇಕಾದ್ರೆ ಪಕ್ಕದಲ್ಲಿ ಸೀತಾಮಾತೆ ಇದೆ ಅಂತಂದರೆ ಏನಂತ ಹೇಳಬೇಕು ಅಂದರೆ, ಹಿಂಗ ಪಾರಯ್ಯ ವಾಗರ್ತ ವ್ಯವಸಂಪೃಕ್ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಅಂಟಿರ್ಕ ಇಲ್ಲಿಯೋ. ವರ್ಣಾನಾಂ ಅರ್ಥಸಂಗಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರೋ ಒಂದೇ ವಾಣಿ ವಿನಾಯಕೋ. ಅದಕ್ಕೆ ಕನ್ನಡದಲ್ಲಿ ಯಾರನ್ನ ಮಾಡಿರ್ಕಾಂಗಳಾ, ಇದು ಕನ್ನಡದಲ್ಲಿ ಯಾರನ್ನ ಮಾಡಿದ್ದಾರಾ ಅಂದರು. ನನ್ನ ಕುವೆಂಪುರವರು ಮಾಡಿದ್ದಾರೆ ಅಂದೆ. ಎಪ್ಪಡಿಯನ್ನು ಸೊಲ್ಲು ಪಾಕಲ ಅಂದರೆ ಹೇಳು ಅಂದರು. ವರ್ಣಕ್ಕೆ ಅರ್ಥ ಸಮೂಹಕ್ಕೆ ರಸಚಂದಗಳೆಲ್ಲಕ್ಕೆ ಮಂಗಳ ನೀಡುವ ವಾಣಿ ಗಣೇಶರಿಗೆ ವಂದಿಸೋಣ ಅಂದರು. ಅಪಡಿಯೇ ಬೇಂದ್ರಿಯೂ ಪಂಡ್ರಕ ಅಂದರು. ಅದೇ ರೀತಿ ಬೇಂದ್ರೆಯವರು ಮಾಡಿದ್ದಾರೆ ಅಂದರು. ಎಪ್ಪಡಿ ಮಾಮ ಅಂದೆ. ಜೊತೆಗಿರಲಿ ಸೀತಾರಾಮ ಉಸಿರಲಿ ನಡೆಸೋ ಅಥವೋಂ ನಾಮ ಅಂದರು. ಕೈ ಮುಗಿದುಬಿಟ್ಟೆ ನಾನು. ಓಂಕಾರ ಜಪ ಮಾಡುವುದಕ್ಕೆ ಯಾವತ್ತು ರಾಮನನ್ನು ನೋಡಿದರೆ ಠೇಂಕಾರ ಬರ್ಬೋದಂತೆ ಮನುಷ್ಯನಿಗೆ. ರಾಮನನ್ನು ಪೂಜೆ ಮಾಡ್ತಿದ್ದೀನಿ ಅಂತ ಝೇಂಕಾರದ ಮೂಲಕ ಓಂಕಾರ ಬರಬೇಕು ಅಂತೇಳಿದರೆ ಸೀತಾಮಾತೆಯೇ ಬರಬೇಕು. ಈ ನಾಡಿನ ಸೀತಾವನ ಕತೆ
ಬನಕೆ ತೊಟ್ಟಿಲ ಕಟ್ಟಿ ಕುಶಲವರ ತೂಗ್ಯಾಳು. ವನಕೆ ತೊಟ್ಟಿಲ ಕಟ್ಟಿ, ವನದಲ್ಲಿದ್ದಂತಹವಳು ಬನಕೆ ತೊಟ್ಟಿಲ ಕಟ್ಟಿ, ಬನಕ್ಕೆ ತೊಟ್ಟಿಲ ಕಟ್ಟಿ ಆ ಮಕ್ಕಳನ್ನು ತೂಗ್ಯಾಳು. ಇಂಥವಳ ಚರಿತ್ರೆ ಕೇಳಬೇಕಾದ್ರೆ ಹೇಗೆ ಕೇಳಬೇಕು, ಅವ್ರ ದರ್ಶನ ಮಾಡಿದ್ರೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅವ್ರು ಹೇಳಿದರು ಹೇಳಿ ನಾರಾಯಣಾಚಾರ್ಯ ನೆನಪು ಮಾಡಿದರು. ನಾನು ಇವತ್ತಿಗೂ ರಾಮಚಂದ್ರನ ಗುಡಿ ಅಂತ ಕರೆಯೋದಿಲ್ಲ. ಅವ್ರು ತೋರಿಸ್ಕೊಟ್ಟಿದ್ದು ಮೂಗನ್ನು ತೋರಿಸ್ಕೊಟ್ರು. ಒಂದು ಮೂಗು ಮುಚ್ಚಿಕೊಂಡಂದ್ರೆ ಉಸಿರಾಡೋಕ್ಕಾಗತ್ತೇನೆಯ ಬೇಂದ್ರೆ ಅವರು ಅದಕ್ಕೆ ಹೇಳ್ತಾಯಿದ್ರು, ನಿಮ್ಮ ರಾಮಾಯಣದ ಪಾರಾಯಣ ಕಥೆ ಕೇಳಲಿಕ್ಕೆ ಹತ್ರ ನನಗೆ ಉಸಿರಾಡ್ಲಿಕ್ಕೆ ಹತ್ತದ. ಯಾಕಂತ ಹೇಳಿದ್ರೆ ಈ ಕಡೆ ಸೀತಾವು ಇದ್ದಾಳೆ, ಈ ಕಡೆ ಶ್ರೀರಾಮಚಂದ್ರ ಇದ್ದಾನ ಅಂತ. ಹೆಂಗ ಅಂತ ಕೇಳಿದಕ್ಕೆ ಅವರಂದ್ರಂತೆ, ಜತೆಗಿರಲಿ ಸೀತಾರಾಮ, ಉಸಿರಲಿ ನುಡಿಸೋ ಅಥವೋಂ ನಾಮ. ಆ ಓಂ ಅನ್ನುವ ಶಬ್ದವೇ ರಾಮ, ಆ ಓಂ ಅನ್ನುವ ಶಬ್ದವೇ ಸೀತಾಮಾತೆ ಎನ್ನುವುದನ್ನು, ವಾಹ್, ಇದಕ್ಕಿಂತ ದೊಡ್ಡ ಅಧ್ಯಾತ್ಮ ಇನ್ನೇನು ಬೇಕು ಸ್ವಾಮಿ. ಜತೆಗಿರಲಿ ಸೀತಾರಾಮ, ಉಸಿರಲಿ ನಡೆಸೋ ಅಥವೋಂ ನಾಮ. ಅಂತಹ ಒಂದು ಅದ್ಭುತವಾದಂತಹ ಒಂದು ಮಾತಿನ ಗಾರುಡಿಗರ ಆ ಒಂದೊಂದು ನುಡಿಗಳೆಲ್ಲವೂ ಕೂಡ ನಮಗಿವತ್ತು ನುಡಿಯಾಕ್ಷತೆ. ಅದು ಅಕ್ಷತೆಯ ಮೂಲಕ ನಮಗೆ ಅಕ್ಷಯವಾಗಿಸುತ್ತೆ ನಮ್ಮ ಮನಸ್ಸನ್ನು. ನಾನಿವತ್ತು ವೃತ್ತಿಪರತೆಯ ಮೇಲೆ ನಾನು ರೂಢಿಸಿಕೊಂಡಿರುವಂಥದ್ದು, ಗ್ರಹಿಸಿರ್ತಕ್ಕಂಥದ್ದನ್ನು ನಮ್ಮ ಸಾಧನಕೇರಿಯ ಶ್ರೋತ್ರಿಯರ ಮುಂದೆ ಬಡಿಸ್ತಾ ಇದ್ದೇನೆ. ನನಗೆ ವಿಮರ್ಶೆ ಅಥವಾ ಅಧ್ಯಯನ ಸಂಪತ್ತಿನ ತಾರ್ಕಿಕ ಇವೆಲ್ಲ ನನಗೆ ತಿಳಿಯದು. ನಾನು ತಾರಾಡಿ, ನಾನೇನಿದ್ರೂ ಆನಂದಿಸುವವನು. ಈ ಬಾಳಿನ ಆಶಯವೇ ಆನಂದ ರಸಪ್ರಾಪ್ತಿ, ಕಾಲ ಕಳೆಯುವುದೆಂದು ಗೊಣಗುವಿಕೆ ಏಕೆ. ಇದೆ ದವನ ಇದೆ ತೇರು ಎಸಮೆಲ್ಲ ಇರು ನಗುತ್ತ ತೇರು ಸಾಗಲಿ ಮುಂದೆ ಮುದ್ದು ರಾಮ ಅನ್ನುವ ಮನಸ್ಸಿನವನು. ಹಾಗಾಗಿ ಹೇಳ್ಕೊಳ್ತಿದ್ದೇನೆ, ಬೇಂದ್ರೆಯವರ ಒಂದೊಂದು ಮಾತುಗಳು ಕೂಡ ದಿನನಿತ್ಯ ಪೂಜೆ ಮಾಡುವಾಗ ಮಂತ್ರಾರ್ಥದ ಜೊತೆಗೆ ಮಂತ್ರವಾಚನದ ಜೊತೆಗೆ ಈ ಕನ್ನಡದ ಮಂತ್ರಾರ್ಥಗಳು ನಮ್ಮನ್ನು ಮನನಂ ಸರ್ವತತ್ವಾನಾಂ ತ್ರಾಣಂತು ಭವಸಾಗರೆ ಅಂತ ದಾಟಿಸುವ ಹಾಗೆ ನಮಗೆ ಎಚ್ಚರಗೊಳ್ಳುತ್ತಾ ಇದೆ. ಎಷ್ಟು ಆನಂದವನ್ನು ನಮಗೆ ಕೊಡ್ತಾ ಇದೆ ನೋಡಿ. ಜತೆ ಇರಲಿ ಸೀತಾರಾಮ, ಉಸಿರಲಿ ನಡೆಸೋ ಅಥವೋಂ ನಾಮ. ಇದಕ್ಕಿಂತ ಬೇಕಾ ನಮಗೆ ಶಬ್ದ ಹೇಳಿ? ಜಾನಪದದಲ್ಲಿ ಹೇಳಿದ್ದು ಕೂಡ ನನಗೆ ನೆನಪಾಗ್ತದೆ. ಅವರು ಬನಕೆ ತೊಟ್ಟಿಲ ಕೊಟ್ಟಿ ಅಲ್ಲಿ ತೂಗಿಯಾಳಂತೆ. ಹಾಗನಿಸುವಾಗ ನಮಗೆ ಇನ್ನೂ ಒಂದು ಮಾತು ನೆನಪು ಬರುತ್ತೆ. ಬಹುಶಃ ಲಕ್ಷ್ಮೀಶ್ ಕವಿಯ ಜೈಮಿನಿ ಭಾರತದ ಮೂಲಕ ಆ ಶ್ರೀರಾಮಚಂದ್ರನ ಆ ವರ್ಣನೆಗಳು, ಕೃಷ್ಣನ ವರ್ಣನೆಗಳೆಲ್ಲ ಅವರಿಗೆ, ಬೇಂದ್ರೆ ಅವರಿಗೆ ಅಂತರ್ಗತವಾಗಿ ಅದೇ ರೀತಿಯ ಅದೇ ಒಂದು ಭಾವ ಮತ್ತೊಂದು ರೂಪದಿಂದ ಪ್ರಕಟವಾಗಿ ಅವರ ಸ್ವಭಾವ ನಾದಲೋಲನ ಮೂಲಕ ನಮಗೆ ನಾದಲೋಲವಾಗಿಯೇ ಕೊಡುತ್ತದೆ. ಅದಕ್ಕೆ ನಾದ ಬೇಕು, ನಾದಕ್ಕೆ ತಕ್ಕ ಪ್ರತಿನಾದ ಬೇಕು. ನಾದ ಮೇಲೆ ವಾದ ಯಾಕಬೇಕು? ಅರವಿಂದ ಮೋದಬೇಕು, ಅರವಿಂದಾಮೋದರ ಬೇಕು, ಸಚ್ಚಿತ್ತಾನಂದ ಬೇಕು, ಸಚ್ಚಿದಾನಂದ ಬೇಕು, ಸಚ್ಚಿದಾನಂದನ ಶೋಧಬೇಕು. ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರು ಸಾಕಬೇಕಾ? ನಾದ ಬೇಕು, ನಾದಕ್ಕೆ ತಕ್ಕ ಪ್ರತಿನಾದ ಬೇಕು. ಅಲ್ಲೇ ಇದೆ ನೋಡಿ, ಸಂಸ್ಕೃತ ಮತ್ತು ಕನ್ನಡಕ್ಕೆ ನಾನು ಇದನ್ನು ಜಂಟಿ ಮಾಡ್ಕೊಳ್ತಿದ್ದೀನಿ. ನಾದ ಬೇಕು, ನಾದ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ನಾದಲೋಲ, ಉಪಮಾಲೋಲ, ಲೋಲಕ ಚಕ್ರವರ್ತಿ, ಲಕ್ಷ್ಮೀಶ ನೆನಪಾಗ್ಬಿಡ್ತಾರೆ ನಮಗೆ. ನಾದ ಬೇಕು, ನಾದಕ್ಕೆ ತಕ್ಕ ಪ್ರತಿನಾದ ಬೇಕು. ನಾದ ಮೇಲೆ ವಾದ ಯಾಕ ಬೇಕು? ಅರವಿಂದ ಮೋದಬೇಕು, ಅರವಿಂದ್ ದಾಮೋದರ ಬೇಕು, ಸಚ್ಚಿತ್ತಾನಂದ ಬೇಕು, ಸಚ್ಚಿದಾನಂದನ ಶೋಧ ಬೇಕು. ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರು ಸಾಕಬೇಕಾ? ಹೊರಗಿನ ಅಧ್ಯಾತ್ಮದ ತುದಿ ದೇವರು ನಿರಾಕಾರ. ಆದ್ದರಿಂದ ಅವನು ನಿರಾಕಾರ ಅಂದಕ್ಕೆ ನಿರ್ಮಮೋ ನಿರಹಂಕಾರ. ಅದೇ ನಿರಾಕಾರಕ್ಕೆ ಏನು ಹೇಳ್ತೀಯ? ನತೆ ರೂಪಂ ನ ಚಾಕಾರೋ ನ ಯುಧಾನಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಂತಂ ಪ್ರಕಾಶಸೆ. ನಿಷ್ಕಳೋ ನಿರಂಜನೋ ನಿರಂದ್ರಿಯೋ ನಿರ್ವಿಕಲ್ಪೋ ನಿರಾಖ್ಯ ಶುದ್ಧೋ ದೇವ ಏಕೋ ನಾರಾಯಣ. ಆ ಮಾತು ಇಲ್ಲಿ ನಾದ ಬೇಕು ಅನ್ನೋದ್ರಲ್ಲಿ ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರು ಸಾಕಬೇಕು. ಆದರೆ ಅದೇ ಬೇಂದ್ರೆ ಗರ್ಭಗುಡಿಯೊಳಗೆ ಲಿಂಗ ಅಂತ ಹೇಳಿದಾರಲ್ಲ ಅಂತ ಹೇಳಿದರೆ, ಭಕ್ತಾನಂತಂ ಪ್ರಕಾಶಸೆ, ನೀನು ಭಕ್ತರಿಗಾಗಿ ವಿಗ್ರಹ ರೂಪದಲ್ಲಿ ಇಲ್ಲಿ ನಿಂತಿದ್ದೀಯೇ ಹೊರತು ನೀನು ಎಲ್ಲರಿಗೂ ಅತೀತ, ನೀ ಎಲ್ಲರಿಗೂ ಅತೀತ. ಅಂತಹ ಒಂದು ಅತೀತನಾಗಿರ್ತಕ್ಕಂಥವನನ್ನು ನಾವು ಆರಾಧಿಸ್ತಕ್ಕಂತಹ ಇಂತಹ ಒಂದು ಬಗೆಯಲ್ಲಿ ನಮ್ಮ ಬೇಂದ್ರೆಯವರ ಮಾತುಗಳನ್ನು ಹೇಳುತ್ತಾ ಕೇಳುತ್ತಾ ನಾವು ಬರುತ್ತಿದ್ದ ಹಾಗೆಯೇ ಇದು ಗುರುವಿನ ಕೃಪೆ ಬೇಕು. ಗುರುವಿನ ಗುಲಾಮನಾಗುವ ತನಕ ಅದನ್ನು ಮುಕುತಿ ಅಂತ ಹೇಳಿಬಿಟ್ವಿ. ಗುರುವಿನ ಗುಲಾಮನಾಗಬೇಕು. ಅದಕ್ಕೆ ಅವರು ಬರೆದಿರತಕ್ಕಂಥ ಪದ್ಯ ಹೇಗಿದೆ ನೋಡಿ.
ಗುರುವಿಂದ ತುಂಬಿ ಗುರು ಅರಿವಿಂದ ತುಂಬಿ ನಂದೆಂದು ತುಂಬಿ ತಂದೆಂದು ತುಂಬಿ ನಂಬಿಕೆಯ ತುಂಬಿ ಅಂಬಿಕೆಯ ತುಂಬಿ ಆ ಮಾತ ತುಂಬಿ ಈ ಮಾತ ತುಂಬಿ ಆ ಮಾತ ತುಂಬಿ ಈ ಮಾತ ತುಂಬಿ ಅದ ತುಂಬಿ ಇದ ತುಂಬಿ 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 ನಮ್ಮ ಮಾಡಿದರು ದುಂಬಿ ತುಂಬಿ ದುಂಬಿ ಪದಪ್ರಯೋಗ. ಆ ಮಾತ ತುಂಬಿ ಈ ಮಾತ ತುಂಬಿ ಬಲು ಮಾತ ತುಂಬಿ ಗದ ತುಂಬಿ ಇದ ತುಂಬಿ 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 ನಮ್ಮ ಮಾಡಿದರು ದುಂಬಿ. ನಾಲ್ಕು ತಂತಿಯನ್ನು ನೆನಪಿಸಿಕೊಳ್ಳುವ ಹಾಗೆ ಅವರು ನಾಲ್ಕು ತಂತಿಯಲ್ಲಿ ಧರ್ಮ ಅರ್ಥ ಕಾಮ್ಯ ಮೋಕ್ಷಗಳನ್ನು ನಾವು ಅರ್ಥೈಸ್ಕೊಳ್ತಿದ್ದೇವೆ. ಇದಕ್ಕೊಂದು ಕಾರಣವೂ ಇದೆ. ಇವತ್ತು ನಮ್ಮ ಸೋದರಿ ವತ್ಸಲ ಅವರಿಗೆ ನಾನು ವಿಶೇಷ ರೀತಿಯಲ್ಲಿ ಅವರಿಗೊಂದು ವಿಶಿಷ್ಟವಾದಂತಹ ಬೇಂದ್ರೆ ನೆನಪು ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಂದು ನಮ್ಮ ಸಿದ್ಧಲಿಂಗಯ್ಯ ಅಂತ ಮಹಾಕವಿಗೆ ನಮಸ್ಕಾರ ಮಾಡೋದಕ್ಕೆ ಕಾರಣ ಇಷ್ಟೇ. ನಾನು ಈಗೇನು ಅರ್ಥೈಸ್ಕೊಂಡು ನನ್ನ ಒಂದು ಬಡಬುದ್ಧಿಗೆ ತೋಚಿದ್ದನ್ನು ಹೇಳ್ಕೊಳ್ತಿದ್ದೀನೋ ಇದು ಸರಿನೋ ತಪ್ಪೋ ಅಂತಕ್ಕಂಥದ್ದು ನಿನ್ನೆ ಪ್ರಕಟವಾದ ಕನ್ನಡ ಪ್ರಭ ಆ ಪತ್ರಿಕೆಯಲ್ಲಿ ಬೇಂದ್ರೆ ಕುರಿತ ಮಾತಿನಲ್ಲಿ ಗೋವಿಂದಾಚಾರ್ಯರ ಮಾತು ಸ್ಪಷ್ಟಪಡಿಸಿದೆ. ಹಾಗಾಗಿ ಇವತ್ತು ಅಷ್ಟು ಧೈರ್ಯದಿಂದ ನಾನು ಹೇಳ್ಕೊಳ್ತಾ ಬಂದದ್ದು, ನಾನು ತಿಳ್ಕೊಳ್ತಾ ಬಂದದ್ದು ಬೇಂದ್ರೆಯವರ ಮಾತಿಗಿದ್ದು ಸರಿ, ಇದು ವೇದ ಮಂತ್ರಕ್ಕಿದ್ದು ಸರಿ ಅಂತ ಹೇಳುವಷ್ಟು ಧೈರ್ಯದಿಂದ ನಿಮ್ಮ ಮುಂದೆ ಇಡ್ತಿದ್ದೀನಿ. ಕಾರಣ ಏನು ಗೊತ್ತೇ? ವಿದ್ವಾಂಸರಾಗಿದ್ದಂತಹ ಮಾನ್ಯ ಗೋವಿಂದಾಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯ ಅವರು ಬೇಂದ್ರೆಯವರ ಬಳಿಗೆ ಹೋಗಿ ಒಮ್ಮೆ ಭೇಟಿ ಮಾಡ್ತಾ ಹೇಳಿದರಂತೆ. ನಿಮ್ಮ ಕನ್ನಡ ಪ್ರಭದಲ್ಲಿ ನೆನ್ನೆ ಪ್ರಕಟವಾಗಿದೆ. ಅವರು ಹೇಳಿದರಂತೆ, ನಾನು ಹುಬ್ಬಳ್ಳಿಗೆ ಬಂದದ್ದು, ಸಾಧನಕೇರಿಗೆ ಅಲ್ಲಿಂದ ಬಂದು ಕುಳಿತದ್ದು ನಿಮ್ಮ ಬಳಿ ಬೇರೇನಕ್ಕೂ ಅಲ್ಲ. ನಿಮ್ಮ ಕವಿತೆ ಅರ್ಥವಾಗುವುದಿಲ್ಲ, ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಯಾವ ಅರ್ಥದಿಂದ ಈ ಕವಿತೆ ಬರೆದಿದ್ದಾರೆ ಅನ್ನೋದನ್ನು ನೀವೇನಾದರೂ ಹೇಳಿ ಅಂತ ಹೇಳಿದಾಗ ನನಗೂ ಅರ್ಥ ಆಗೋದಿಲ್ಲ. ಮತ್ತು ಅರ್ಥವಾಗಲಿದ್ದ ಮೇಲೆ ಮತ್ತೆ ಯಾಕೆ ಹೇಳ್ತೀರಾ ಅಂದರೆ, ಆಯಿತು ಒಮ್ಮೆ ಬೇಂದ್ರೆಯವ್ರನ್ನೇ ಕೇಳೋಣ ಅಂಥೇಳಿ ನಾನು ಬಂದಿದ್ದೀನಿ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಅದನ್ನು ನೀವು ಬರೆದಿರ್ತಕ್ಕಂಥ ಕವಿತೆಗಳು ಕೆಲವು ಅರ್ಥ ಆಗೋದಿಲ್ಲ, ಅದಕ್ಕೆ ಅರ್ಥ ಏನು ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು, ಇಂತಿಂಥ ಕವಿತಾ ತಂದಿದ್ದೀನಿ ಅಂತ ಬನ್ನಂಜಿಯವರು ಹೇಳಿದಾಗ ಬೇಂದ್ರೆಯವರು ಕೊಟ್ಟ ಉತ್ತರ, ಲೇ ತಮ್ಮ, ಬೇಂದ್ರೆಗೆ ಅರ್ಥವಾಗೋದಿಲ್ಲ ಅವ ಬರೆದ ಕವಿತೆ, ಮತ್ತೇನು ಅರ್ಥ ಅಂದಂತೆ. ಅವರವರು ಓದಿದಾಗ ಅವರಿಗೆ ಏನೇನು ಅರ್ಥವಾಗ್ತದೋ, ಸಮಾಜಕ್ಕೆ ಅದು ಸಹಕಾರಿ ಆಗ್ತದೋ, ಅಥವಾ ಸಂಸಾರಕ್ಕೆ ಉಪಕಾರಿ ಆಗ್ತದೋ, ಅದು ಆಲೋಚನೆಗೆ ಅದು ತನ್ಮೂಲಕ ಸಂಮೋಹನಗೊಂಡು ಸನ್ಮತಿಯನ್ನು ಕೊಡಲಿಕ್ಕೆ ಸಮಾಧಾನ ತರ್ತದೋ ಅಂಥದ್ದು ಬಂದಾಗ ಆ ಕವಿತೆಗೆ ಅದೇ ಅರ್ಥ. ಯದ್ಭಾವಂ ತದ್ಭವತಿ ಯಥೋ ದೃಶ್ಯ ತಥಾ ಭಾವ, ಯಥಾ ಭಾವ ತಥಾ ದೃಶ್ಯ. ಯಾರು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ತೀರಿ ಅವರಿಗೆ ಆ ರೀತಿ ಅರ್ಥವಾಗ್ತದ. ಅದು ಬನ್ನಂಜಿಯವರಿಗೆ ಪರಮಾಶ್ಚರ್ಯವಾಗಿಬಿಡುತ್ತೆ. ಬೇಂದ್ರೆ ಬರೆದ ಕವಿತೆ ಬೇಂದ್ರೆಗೆ ಅರ್ಥವಾಗೋದಿಲ್ಲ. ಅವನು ಎಷ್ಟು ಸತಿ ಓದ್ಕೊಂಡು ಯಾವ ರೀತಿ ಅರ್ಥ ಮಾಡಿಕೊಳ್ತಾನೆ ಅದು ಅವನಿಗೆ ಅರ್ಥವಾದ ಹಾಗೆ. ಅದಕ್ಕೆ ಕವಿ ಬರುವ ಕವಿತೆಗೆ ನಿರ್ದಿಷ್ಟವಾಗಿ ಇಷ್ಟೇ ಅರ್ಥ ಅಂತ ಹೇಳುವಂತಿಲ್ಲ, ಅದು ಅಕ್ಷಯ ಅಂದ್ರಂತೆ. ನಿನ್ನೆ ಆ ಲೇಖನ ಓದಿದ ಮೇಲೆ ಅವರು ಆಡಿದ ಮಾತು, ಬನ್ನಂಜಿಯವರನ್ನು ಭೇಟಿಯಾದಾಗ ಅವರು ಹೇಳಿದ ಮಾತು, ನೀವು ಬೇಂದ್ರೆಯವರ ಕವಿತೆಯಲ್ಲಿ ಹೀಗೆ ಅನೇಕ ರೀತಿಯಲ್ಲಿ ಹೇಳಿದ್ರಂತಲ್ಲ, ಹೌದಾ ಅಂತ ಹೇಳಿದ್ದನ್ನು ಕೇಳಿದ್ದೆ. ಆದರೆ ನಿನ್ನೆ ಲೇಖನ ನೋಡಿದ ಮೇಲೆ ನೆನಪಾಯಿತು, ಬೇಂದ್ರೆಯವರ ಕವಿತೆಗೆ ಅವರ ಒಂದೊಂದು ನುಡಿಯ ಶಬ್ದಕ್ಕೆ ಇಷ್ಟೇ ಅಂತ ಅರ್ಥ ಮಾಡಿದರೆ ಸಾಲದು. ನವನವೋನ್ಮೇಷ ಶಾಲಿನಿ, ನವೋ ನವೋನ್ ಭವತಿ ಜಾಯಮಾನ, ನವೋ ನವೋ ಭವತಿ ಜಾಯಮಾನ, ಪುನಃ ಪುನರ್ಜಾಯಮಾನ ಪುರಾಣಿ. ಹಳಬಳನ್ನೇ ಹೊಸತಾಗಿ ಹೇಳುವ, ಹೊಸತನ್ನು ಹೊಸತಾಗಿ ಹೇಳುವ, ಹಳೆದನ್ನು ಹೊಸತಾಗಿ ಹೇಳುವ ಆ ಮಾತುಗಳು ಸ್ಫುರಿಸುತ್ತಲ್ಲ, ಅದೇ ಅದಕ್ಕೆ ವ್ಯಾಖ್ಯಾನ. ಆದ್ದರಿಂದ ಇದಮಿತ್ತಂ ಅಂತ ಇಷ್ಟೇ ಯಾವುದೇ ಕವಿತೆಗೂ ವ್ಯಾಖ್ಯಾನ ಇಲ್ಲ ಕವಿಯಲ್ಲಿ. ಅದು ಆ ರೀತಿಯಾಗಿ ಅರ್ಥೈಸಿಕೊಂಡು ಹೋದಾಗಲೇ ಆ ಕವಿತೆ ಅದು ಚಿರಂಜೀವಿ ಆಗ್ತದ. ಹಾಗಾಗಿ ಬನ್ನಂಜಿಯವರ ಮಾತಿಗೆ ಅವರು ಹೇಳಿದಂಥದ್ದು ಚಿಕ್ಕದಾಗಿ ಹಾಕಿರುವ ಕಿರಿದರೊಳ್ ಪಿರಿದರ್ಥಮ ಮಡಕಿದಂತೆ ಓದಿದಾಗ ನನ್ನ ಅರ್ಥೈಸಿಕೊಂಡ ಬಗ್ಗೆ ಸರಿಗಿದೆ ಅನ್ನತಕ್ಕಂಥದ್ದು ನನಗೆ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಆ ದೃಷ್ಟಿಯಿಂದ ನಾನೊಂದು ಸಣ್ಣ ಪ್ರಯತ್ನ ಮಾಡಿದೆ. ಅದನ್ನು ನಿಮ್ಮ ಮುಂದೆ ನಾನು ಅದನ್ನು ನಿವೇದಿಸಿಕೊಳ್ಳಬೇಕು ಅಂತಿದ್ದೇನೆ. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತದೆ ಅನ್ನುವುದನ್ನು ಹೇಳಿ. ಇಂದು ಬೆಳಗ್ಗೆ ನಮ್ಮ ಮಾನ್ಯ ಸಿದ್ಧಲಿಂಗಯ್ಯನವರ ಒಂದು ಆಣತಿ ಹಾಗೂ ನಮ್ಮ ವತ್ಸಲಾರವರು ಹೇಳಿದಂಥ ಮಾತಿನಂತೆ ಸಾಧನ ಕೇರಿಯ ಸಾಂಸ್ಕೃತಿಕ ಈ ವೇದಿಕೆಗೆ ಬಂದು ಹೇಳುವಾಗ ಬೇಂದ್ರೆಯವರನ್ನು ನಾನು ಇಷ್ಟು ವರ್ಷಗಳಿಂದ ಹೇಳಿಕೊಂಡು ಬರ್ತಾ ಇರ್ತಕ್ಕಂಥವನು, ಹೇಗೆ ನಾನು ಅವರ ಆ ಒಂದು ಜೀವನದ ಚರ್ಯೆಯನ್ನು ಯಾವುದಾದ್ರು ಒಂದು ಸಣ್ಣ ಘಟನೆಯಿಂದ
ಹೇಗೆ ಅರ್ಥೈಸಿಕೊಂಡು ಪುಟ್ಟ ಕವಿತೆ ಮಾಡಬಹುದು ನಮ್ಮ ಪ್ರಯತ್ನ ಮಾಡಿಕೊಂಡೆ. ಅದರಲ್ಲಿಯೂ ನನಗೆ ಕೆಲವರು ಕೇಳಿದ್ದುಂಟು. ಈಗ ನಮ್ಮ ಮನೆಯಲ್ಲಿ ನಮ್ಮ ಧನ್ಯತಾ ಲೋಕದಲ್ಲಿ ನಮ್ಮ ಪುಟ್ಟ ಮನೆ ಕೇಳ್ತು ಏನಂತ ಅಂತ ಹೇಳಿದರೆ, ಮಾಮ ಇಂಥ ಬೇಂದ್ರೆಯವರ ಬಗ್ಗೆ ಇಷ್ಟೆಲ್ಲ ಹೇಳುವ ನಾವು, ಬೇಂದ್ರೆ ಕವಿತೆ ಬಗ್ಗೆ ಇಷ್ಟೆಲ್ಲ ಕೇಳುವ ನಾವು, ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ಏನು ಅಂತ ಹೇಳಿದರೆ, ನಮ್ಮ ಮನೆಯ ಮಕ್ಕಳಿಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಬೇಂದ್ರೆ ಅನ್ನುವವರನ್ನು ಪರಿಚಯಿಸೋದು ಹೇಗೆ, ಅವರ ಸಾಹಿತ್ಯವನ್ನು ಪರಿಚಯಿಸೋದು ಹೇಗೆ, ಆ ರೀತಿಯ ಬೇಂದ್ರೆಯವರ ಅಂಥ ವ್ಯಕ್ತಿತ್ವವನ್ನು ಸರಳವಾದ ಪದಗಳಲ್ಲಿ ಹೇಳ್ತಕ್ಕಂಥದ್ದು ಹೇಗೆ ದಯಮಾಡಿ ತಿಳಿಸಿ, ಅಥವಾ ಒಂದು ಪ್ರಯತ್ನ ಮಾಡಿ ಅಂದರು. ನಾನು ಮಾಡಿರಲಿಲ್ಲ. ಆಯ್ತಮ್ಮ ಇವತ್ತು ಮಾಡೋಣ ಅಂದೆ. ಅದಕ್ಕೆ ಹೇಳಿದೆ, ನೋಡು, ಅವರು ಮಾನವೀಯ ಮೌಲ್ಯವನ್ನು ಪ್ರತಿಪಾದಿಸಿದಂತಹ ಕವಿ. ಅವರು ಹೇಗೆ ಬರ್ತಾರೆ ಗೊತ್ತಾ, ಒಂದು ದಿನ ಅವರು ಧಾರವಾಡದಲ್ಲಿ ಹೀಗೆ ಬರ್ತಾ ಇರುವಾಗ ಅವರ ಹಾಕ್ಕೊಂಡಿರ್ತಕ್ಕಂಥ ಪಾದರಕ್ಷೆ ಕಿತ್ತು ಹೋಗುತ್ತೆ. ಆ ಕಿತ್ತೋಯ್ತು ಅಂತಂದಾಗ ಅದನ್ನು ಸರಿಪಡಿಸ್ಬೇಕು. ಆ ಸರಿಪಡಿಸೋದಕ್ಕೆ ಅವ್ರ ಕೈಲಾಗುತ್ತಾ, ನಮ್ಮ ಕೈಲಾಗುತ್ತಾ? ಇಲ್ಲ. ಅದಕ್ಕೆ ಚಮ್ಮಾರನ್ಗೆ ಕೊಡಬೇಕು. ಚಮ್ಮಾರನ್ಗೆ ಕೊಡುವಂಥ ಸಂದರ್ಭದಲ್ಲಿ ನಾವುಗಳೇನು ಮಾಡ್ತೀವಿ ನೋಡು, ಮನುಷ್ಯರಾದವರು ಅದು ಕೇವಲ ಕಾಲಿನಿಂದ ಹಿಂಗೆ ತೋರಿಸಿ ಹೊರಕ್ಕಿಟ್ಟು ಇದನ್ನು ಸ್ವಲ್ಪ ನೀವು ಹೊಲ್ಕೊಡಪ್ಪ, ಎಷ್ಟಾಗುತ್ತೆ ದುಡ್ಡು ಹೇಳು ಅಂದುಬಿಡ್ತೀವಿ. ಮಾನವೀಯತೆಯೇ ಅದು? ಇಲ್ಲ. ಪಾಪ ಅದು ಬಿಸಿಲಿನಲ್ಲಿ ಕುಳಿತು ನಮ್ಮ ಬೇಗೆಯ ಮೂಲಕ ನಡೆಯೋದಕ್ಕೆ ತೊಂದರೆ ಆಗುವ ಸಂದರ್ಭದಲ್ಲಿ ಕಾಲಿಗೆ ಪಾದರಕ್ಷೆಯನ್ನು ತೊಟ್ಟಿಕೊಳ್ಳೋದಕ್ಕೆ ಅದಕ್ಕೆ ಮೊಳೆಯನ್ನು ಹೊಡೆದೋ ಇಲ್ಲವೋ ಅದಕ್ಕೆ ಹೊಲಿದೋ ಕೊಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಿಸುತ್ತಾನೆ ಅಂತ ಹೇಳಿದರೆ ನಾವು ಅವನಿಗೆ ಹೇಗೆ ಮರ್ಯಾದೆ ಕೊಡಬೇಕು? ನಮ್ಮ ಪುಟ್ಟಮ್ಮ ಕೇಳ್ತು ಹೇಗೆ ಕೊಡಬೇಕು ಅನ್ನೋಕ್ಕೆ ಏನು ಹೇಳ್ತೀರಿ? ನನ್ನ ಮನೆಯಲ್ಲಿ ನನ್ನ ಮಗುವಿಗೆ ನಾನು ಹೇಳ್ಕೊಡ್ಬೇಕು ಅಂತಂದರೆ ಬೇಂದ್ರೆಯವರ ಪರಿಚಯವನ್ನು ಹೇಗೆ ಮಾಮ ಮಾಡೋದು? ಯಾವುದಾರೊಂದು ಘಟನೆಯನ್ನು ಒಂದು ಕವಿತೆ ಮೂಲಕ ನೀವು ಹೇಳುವ ಪ್ರಯತ್ನ ಮಾಡಿದರೆ ನಾವು ಮಕ್ಕಳಿನ ಮುಂದಿನ ಪೀಳಿಗೆಗೆ ಇದು ಬೇಂದ್ರೆಯವರು ನಡ್ಕೊಂಡವರು, ಇದು ದೊಡ್ಡದಾಗಿ ನಡ್ಕೊಂಡವರು ಅಂತ ಹೇಳ್ಬೋದಲ್ವಾ ಅಂದು. ಆಗ ಆ ಚಮ್ಮಾರನಿಗೆ ಕೊಡುವಂಥ ಪ್ರಸಂಗವನ್ನು ಹೇಳಿದಾಗ ನನ್ನ ಮಾನಸ ಪುತ್ರಿ ಹೇಳಿದಳು, ಹೌದು ಹೌದು ನೀವು ಹೇಳಿದ ನಿಜ, ನಾವು ಕಾಲಲ್ಲಿ ಮನುಷ್ಯ ಸಾಧಾರಣವಾಗಿ ಈ ಚಪ್ಪಲಿ ಹೊಳ್ಕೊಂಡು ಬಿಡ್ತೀವಿ. ಆದರೆ ಬೇಂದ್ರೆ ಅಂತ ಕವಿ ತಮ್ಮ ಪಾದರಕ್ಷೆಯನ್ನು ತಾವ ಕೈಯಲ್ಲಿ ಎತ್ಕೊಂಡು ಆತನಿಗೆ ಕೊಟ್ಟು ಸ್ವಲ್ಪ ಹೊಳ್ಕೊಡತ್ತಮ್ಮ ಅಂತ ಹೇಳಿದಾಗ ಅವರೇನು ಮಾಡಿದ ಅಂತಂದರೆ, ಅವನೇನು ಮಾಡಿದ ಅಂದರೆ ಬೇರೆ ಏನು ಮಾಡಲಿಲ್ಲ. ಅವನೇನು ಮಾಡಿದ ಗೊತ್ತಾ? ಒಂದೇ ಒಂದು ಮಾಡಿದ್ದು ತತ್ಕ್ಷಣಕ್ಕೆ. ಏನು ಮಾಡಿದ ಅಂತ ಹೇಳಿದರೆ, ಅವನು ಬೇಂದ್ರೆ ಅವನು ಹೀಗೆ ನೋಡ್ತಾನೆ. ನೋಡಿದಾಗ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ಎಂಥ ಪ್ರಸಿದ್ಧ ಕವಿಯಾಗಿರಲಿ, ಎಂಥ ಸಿದ್ಧ ಕವಿಯಾಗಿರಲಿ, ಎಂಥ ಸಿದ್ಧಿ ಕವಿಯಾದರೂ ಅಷ್ಟೇ, ಪ್ರಸಿದ್ಧ ಕವಿಯಾದರೂ ಅಷ್ಟೇ, ಜನಮಾನಸಕ್ಕೆ ಎಷ್ಟು ಹತ್ತಿರ ಇದ್ದಾನೆ ಅನ್ನೋದು ಬೇಕು. ಅಸಾಮಾನ್ಯತನದಲ್ಲೇ ಎತ್ತರದಲ್ಲಿದ್ದರಾಗದು. ಬಾ ಹತ್ತಿರಕ್ಕೆ, ಬಾ ಹತ್ತಿರಕ್ಕೆ, ಬಾ ಉತ್ತರಕ್ಕೆ, ನನ್ನುತ್ತರಕ್ಕೆ, ನಿನ್ನುತ್ತರಕ್ಕೆ, ನನ್ನೆತ್ತರಕ್ಕೆ, ನಿನ್ನೆತ್ತರಕ್ಕೆ, ಪ್ರಶ್ನೋತ್ತರಕ್ಕೆ, ಸಾಧನಕ್ಕೆ, ಬಾ ಹತ್ತಿರಕ್ಕೆ ಅಂತ ಅವರೇ ಬರೆದಿದ್ದಾರಲ್ಲ, ಬೇಂದ್ರೆಯೇ ಬರೆದಿದ್ದಾರಲ್ಲ. ಬಾ ಹತ್ತಿರಕ್ಕೆ, ಬಾ ಉತ್ತರಕ್ಕೆ, ನನ್ನುತ್ತರಕ್ಕೆ, ನಿನ್ನುತ್ತರಕ್ಕೆ, ನನ್ನೆತ್ತರಕ್ಕೆ, ನಿನ್ನೆತ್ತರಕ್ಕೆ, ಇದು ಸಾಧನಕ್ಕೆ. ಆ ರೀತಿಯ ಸಾಧನೆ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಪಕ್ಕದಲ್ಲೇ ಅವನು ಇಟ್ಟುಕೊಂಡು ಕೂತಿರ್ಬೇಕಾದ್ರೆ ಚಮ್ಮಾರ ಅವನೇನು ಮಾಡಿದ ಅಂತಂದರೆ, ಈಗ ನೋಡ್ತಾನೆ ಕವಿ ಪರಿಚಯ ಆಗೋಗಿದೆ ಅವನಿಗೆ. ನಮ್ಮೂರು ಬೇಂದ್ರೆ ಅವ್ರು ನಿಂತಾರಲ್ಲ ಅಂಥೇಳಿ, ಭಾಳ ಬಿಸಿಲು, ಅವ್ರು ನಿಂತಿದ್ದಾರೆ, ಕಾಲಿನಲ್ಲಿ ಅವರಿಗೆ ಚಡಾವಿಲ್ಲ, ಹೊಲಿಯೋಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಅವನು ಸದ್ದುಗದ್ದಲವಿಲ್ದಲೆ ನಮ್ಮ ಕವಿ ಹಾಗೆ ನಿಂತರೆ ಅವನಿಗೆ ಕಾಲು ಸುಡುತ್ತದ ಅಂಥೇಳಿ ಪಕ್ಕದಲ್ಲಿ ಸಿದ್ಧ ಮಾಡಿಟ್ಟಿದ್ದ 2 ಪಾದರಕ್ಷೆಯನ್ನು ತೆಗೆದು ಅವರು ಮುಂದೆ ಇಟ್ಟ. ಬೇಂದ್ರೆಯವರು ನೋಡ್ತಾರೆ, ಪುಟ್ಟಮ್ಮ ಬೇಂದ್ರೆಯವರು ನೋಡ್ತಾರೆ. ನೋಡಿದವರು, ನೋಡು ನಾವಾಗಿದ್ರೆ ತೊಟ್ಕೊಂಡ್ಬಿಡ್ತಿದ್ವಿ, ಯಾಕೆ ತಮ್ಮ ಯಾಕಿಟ್ಟೆ ಅಂತಂದರೆ, ನೀವು ತೊಟ್ಕೊಳ್ಳಿ, ನಿಮ್ಮ ತಲೆ ಸುಡ್ತದ, ನಿಮ್ಮ ತಲೆ ಸುಡ್ತದ, ನಿಮ್ಮ ಪಾದ ಸುಡ್ತದ, ಪಾದ ಸುಟ್ಟರೆ ತಲೆ ಸುಡ್ತದ, ನೀವು ಬರೆಯುವ ಕವಿತೆಯೂ ಸುಡ್ತದ, ನೀವು ತಣ್ಣಗಿರಬೇಕು, ನಿಮ್ಮ ತಲೆ ತಣ್ಣಗಿರ್ಬೇಕು, ತೊಟ್ಕೊಳ್ಳಿಯಿಂದ. ಬೇಂದ್ರೆ ಆಶ್ಚರ್ಯ ಪಟ್ಬಿಡ್ತಾರೆ. ಅಷ್ಟಕ್ಕೆ ಕೈ ಮುಗಿದ್ರ ಪುಟ್ಟಮ್ಮ? ಇಲ್ಲ, ಮೆತ್ತಿಗೆ ಆ ಕಡೆ ಈ ಕಡೆ ನೋಡ್ತಾರೆ. ಅವನ ಪಕ್ಕದಲ್ಲಿ ಯಾವತ್ತು ಈ ಪಾದರಕ್ಷೆಯನ್ನು ಸರಿಪಡಿಸ್ತಕ್ಕಂಥ ಒಂದು ಛತ್ರಿ ಇಟ್ಕೊಂಡಿರ್ತಾರೆ. ಅದನ್ನು ಬೇಂದ್ರೆ ಗಮನಿಸಿದರು. ಆ ಛತ್ರಿ ತಗೊಂಡ ಛತ್ರಿ ಬಿಡಿಸಿ ಅದನ್ನು ಮಂಡಿ ಕಾಲಿನಲ್ಲಿ ಊರ್ಕೊಂಡು ಅವನಿಗೆ ನೆರಳು ಹಿಡಿದರು. ಇದನ್ನು ಒಂದು ಕವಿತೆ ಮಾಡಿ ಮಕ್ಕಳಿಗೆ ಹೇಳುವ ರೀತಿ ಮಾಡಿದರೆ ನೀತಿ ಆಗ್ತದೆ ಅಂದರು. ಅದಕ್ಕೆ ನನ್ನ ತೊದಲು ಭಾಷೆಯಲ್ಲಿ ಹೀಗೆ ಮಾಡಿದ್ದೇನೆ. ಬೇಂದ್ರೆ ತಾತ ಬಂದರು, ಚಮರ ಮುಂದೆ ನಿಂತರು, ಹರಿದ ಹೋದ ಪಾದರಕ್ಷೆ ಹೊಲಿದು ಕೊಡು ಎಂದರು. ಅಷ್ಟೇ. ಆ ಕಡೆಯಲ್ಲಿ ಅವನೇನು ಹೇಳ್ತಾನೆ ಎನ್ನುವುದನ್ನು ನಾನು ವಿವರಿಸೋಲ್ಲ, ಕವಿತೆಯಲ್ಲಿದೆ ಕೇಳಿ. ಬೇಂದ್ರೆ ತಾತ ಬಂದರು, ಚಮರ ಮುಂದೆ ನಿಂತರು, ಹರಿದು ಹೋದ ಪಾದರಕ್ಷೆ ಹೊಲಿದು ಕೊಡು ಎಂದರು. ಚಡಾವು ಕೈಗೆ ಪಡೆಯುತ್ತಾ ಸರಿಪಡಿಸುವೆ ಎಂದನು, ಮುಖವನೆತ್ತಿ ನೋಡುತ್ತಾ ಕವಿಯ ಗುರುತು ಹಿಡಿದನು.
ಅಷ್ಟೇ ಅವನು ಮಾಡಿದ್ದು. ಚಡಾವು ಕೈಗೆ ಪಡೆಯುತ್ತಾ ಸರಿಪಡಿಸುವೆ ಎಂದನು, ಮುಖವನೆತ್ತಿ ನೋಡುತ್ತಾ ಕವಿಯ ಗುರುತು ಹಿಡಿದನು. ಬೇಂದ್ರೆ ತಾತ ಬಂದರು, ಚಮಾರ ಮುಂದೆ ನಿಂತರು, ಹರಿದ ಹೋದ ಪಾದರಕ್ಷೆ ಹೊಲಿದು ಕೊಡು ಎಂದರು. ಅವನೇನು ಮಾಡ್ದ? ಸುಡುವ ಬಿಸಿಲು ಕಾದ ನೆಲವು ನಿಂತ ಕವಿಯ ಕಂಡನು. ಒಬ್ಬ ಸಾಮಾನ್ಯನಿಗೂ ಕೂಡ ತನ್ನ ಕವಿಯ ಯಾವ ರೀತಿ ಯಾವ ಸ್ಥಿತಿಲಿ ಇದ್ದಾನೆ ಅಂತಾನೆ, ಹಾಗೆ ಇದ್ಮೇಲೆ ಕವಿಯೂ ಕೂಡ ಒಬ್ಬ ಸಾಮಾನ್ಯ ಯಾವ ಸ್ಥಿತಿಲಿ ಇದ್ದಾನೆ ಅಂತ ನೆನಪು ಮಾಡ್ಕೊಳ್ಬೇಕಲ್ವ. ಪರಸ್ಪರಂ ಭಾವಯಂತಹ. ಅದಕ್ಕೆ ನೋಡಿ, ಸುಡುವ ಬಿಸಿಲು ಕಾದ ನೆಲವು ನಿಂತ ಕವಿಯ ಕಂಡನು, ಸಿದ್ಧವಿದ್ದ ಚಪ್ಪಲಿ ನೀಡಿ ತೊಟ್ಟಿಕೊಳ್ಳಿ ಎಂದನು. ಪಕ್ಕದಲ್ಲಿತ್ತು, ಕೊಟ್ಟ. ಸಿದ್ಧವಿದ್ದ ಚಪ್ಪಲಿ ನೀಡಿ ತೊಟ್ಟಿಕೊಳ್ಳಿ ಎಂದನು. ಕೊಟ್ಟ ಕೂಡಲೇ ತೊಟ್ಕೊಂಡ್ಬಿಟ್ರೆ ಅವರು ಸೌಜನ್ಯಕ್ಕೆ ಮತ್ತು ಮಾನವೀಯತೆಯ ಮೂಲಕ. ಪಾಪ ಅವನಿಗೆ ನಾನು ತೊಟ್ಕೊಂಡ ನಂತರ ಮತ್ತೆ ಹಿಂತಿರುಗಿ ಕೊಟ್ಟರೆ ವ್ಯಾಪಾರ ಆಗಬೇಕು ಬೇಡ ಅವನಿಗೆ? ನನ್ನಿಂದ ದೊಡ್ಡ ಲಾಸು, ಅರ್ಥಾತ್ ನಷ್ಟ ಆಗ್ತದೆ ಅವನಿಗೆ, ನನ್ನಿಂದ ನಷ್ಟ ಆಗಬಾರ್ದು. ಅವನಿಗೆ ಕವಿ ಇಷ್ಟ ಇರಬಹುದು, ಆದರೆ ಕವಿ ಇಷ್ಟ ಇದ್ದಾನೆ ಅಂತ ನಾನು ತೊಟ್ಟ ಅಹಂಕಾರದಲ್ಲಿ ನಿಂತರೆ ಅವನ ಬದುಕಿಗೆ ನಷ್ಟ ಆಗ್ತದೆ. ದಿನಕ್ಕೆ ಬರೋದೇ ಅವನಿಗೆ 2 ರೂಪಾಯಿ 3 ರೂಪಾಯಿನ ಕೂಲಿ. 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಚಪ್ಪಲಿ ನಾನು ತೊಟ್ಕೊಂಡು ನಿಂತಿದ್ದೆ, ಆದರೆ ಇಲ್ಲ ನಾನು ತೊಗೊಂಡು ದುಡ್ಡು ಕೊಟ್ಟು ತಗೊಂಡು ಹೋಗಬೇಕು, ನನ್ನ ಹತ್ರ ರೊಕ್ಕಿಲ್ಲ. ಅದರಿಂದ ಏನು ಮಾಡಬೇಕು? ಆ ಸೌಜನ್ಯ ಕವಿ ಏನು ಮಾತಾಡ್ತಾನೆ? ಪುಟ್ಟಮ್ಮ ನೋಡಿ ಈ ಥರ ಮಾತಾಡ್ತಾನೆ ಎಂದೆ. ಏನು ಮಾತಾಡ್ತಾರೆ ಮಾಮ ಅಂತ ಕೇಳಿದ್ದಕ್ಕೆ ಹೇಳಿದೆ, ಯಾಕೆ ತಮ್ಮ ಹೊಸತು ನನಗೆ ಬೇಡ ಮಗು ಎಂದರು, ಯಾಕೆ ತಮ್ಮ ಹೊಸತು ನನಗೆ ಬೇಡ ಮಗು ಎಂದರು, ತೋರಿದಂಥ ಪ್ರೀತಿಗೆ ಕೈಯ ಮುಗಿದು ನಿಂತರು. ಚಮ್ಮಾರನಿಗೂ ಕೂಡ ಅವನಲ್ಲೂ ದೇವರಿದ್ದಾನೆಂತ ಭಾವಿಸ್ತಕ್ಕಂಥವನು ಈ ಸಮಾಜದ ಮೂಲಕ ರಾಷ್ಟ್ರಕ್ಕೆ ಅವನು ಜಗದ ಕವಿ. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರೂ ಮನುಷ್ಯರೇ, ನಾವು ಯಾರು ಅಸಾಮಾನ್ಯರಲ್ಲ, ನಾವೆಲ್ಲ ಸಾಮಾನ್ಯರೇ ಅನ್ನುವಂಥ ಭಾವ ಜಗತ್ತಿಗೆ ತೋರಿಸಿಕೊಟ್ಟ ಕವಿಗಣದಲ್ಲಿ ಜನಮನದ ಮಾನಸಕ್ಕೆ ಹತ್ತಿರವಾಗಿರುವವರಲ್ಲಿ ಇವತ್ತಿಗೂ ಹೃದಯದಲ್ಲಿ ಸ್ಥಾಪಿತವಾಗಿರುವರು ಬೇಂದ್ರೆಯವರು. ಯಾಕೆ ತಮ್ಮ ಹೊಸತು ನನಗೆ ಬೇಡ ಮಗು ಎಂದರು, ತೋರಿದಂಥ ಪ್ರೀತಿಗೆ ಕೈಯ ಮುಗಿದು ನಿಂತರು. ಬೇಂದ್ರೆ ತಾತ ಬಂದರು, ಚಮಾರ ಮುಂದೆ ನಿಂತರು, ಹರಿದ ಹೋದ ಪಾದರಕ್ಷೆ ಹೊರಿದು ಕೊಡು ಎಂದರು. ತೊಟ್ಕೊಳ್ಳೋಕ್ಕೆ ಸಂಕೋಚಪಟ್ಟು ಅವನಿಗೆ ನಷ್ಟವಾಗಬಾರ್ದು ಅಂತಕ್ಕಂತಹ ಸ್ಥಿತಿಯಲ್ಲಿದ್ದ ಬೇಂದ್ರೆಯವರು ಇದನ್ನು ಕೇಳಿದ ಕೂಡಲೇ ಆ ಚಮ್ಮಾರ ಎಂಥ ಉತ್ತರ ಹೇಳ್ತಾನೆ ನೋಡಿ. ನಿಮ್ಮ ಮಂಡೆ ತಣ್ಣಗಿರೆ ಕವಿತೆ ತಂಪು ಎಂದನು, ಸುಟ್ಟರಿಲ್ಲಿ ಪಾದ ತಮದು ಕವನೆ ಸುಡುವುದೆಂದನು. ಇದಲ್ವೇ ಸ್ವಾಮಿ ಮಾನವೀಯತೆ? ನಿಮ್ಮ ಮಂಡೆ ತಣ್ಣಗಿರೆ ಕವಿತೆ ತಂಪು ಎಂದನು, ಸುಟ್ಟರಿಲ್ಲಿ ಪಾದ ತಮದು ಕವನ ಸುಡುವುದೆಂದನು. ಕವಿ ಬೆಂದುಬಿಟ್ಟ ಅಂತಂದರೆ ಪದಗಳೆಲ್ಲ ಬೆಂದು ಹೋಗುತ್ತೆ. ಅದಕ್ಕೆ ಅಲ್ವ ಬೇಂದ್ರೆ ಹೇಳಿದ್ದು, ಬೇಂದ್ರೆ ಆಗಬೇಕು ಅಂದರೆ ಏನಾಗಬೇಕು ಅಂದರೆ ಬೇಂದ್ರೆ ಆಗ್ತಾನೆ ಅಂತಕ್ಕಂಥ ಪದ ಒಬ್ಬ ಸಾಮಾನ್ಯ ಬರೀತಿದ್ರ ಅವರು ಹೇಳಿ. ಅದಕ್ಕೆ ಅಲ್ವ ಅವ್ರು ಹೇಳೋದು, ಕವಿಗೆ ಶುಭ್ರ ಮನಸ್ಸಿದ್ದರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನ್ ಎರಕಾವ ಹೊಯ್ದ. ಹೇಗೆ ಬರುತ್ತದು? ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದು ಹೋಯ್ತೋ ಜಗವೆಲ್ಲ ತೊಯ್ದು. ಸುಮ್ಮನೆ ಬಂದ್ಬಿಡ್ತಾ ಅದು. ರತ್ನದ ರಸದ ಕಾರಂಜಿಯು ಪುಟ ಪುಟನೇ ಪುಟಿತು, ತಾನೇ ಪುಟ ಪುಟನೇ ಪುಟಿತು. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತಾದ ಬಿಂದು, ತಂದಿರಿಸಿರುವರು ಯಾರು ಮುಗಿಲಿಂದ ಇಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ಪುಟ ಪುಟನೇ ಪುಟಿತು. ಆ ಪುಟ ಪುಟನೇ ಪುಟಿತು ಶಬ್ದ ನೋಡಿ ತನ್ನಟಕ್ಕೆ ತಾನೇ ಅರಳುವಂಥದ್ದು. ಕವಿ ಮನಸ್ಸು ಹಾಗೆ ಅರಳ್ತಾ ಇರಬೇಕು. ಯಾರಿರಿಸಿರುವರು ಮುಗಿಲ ಮೇಲಿಂದಿಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತಾದ ಬಿಂದು, ಕಂಡೆವು ಅಮೃತಾದ ಬಿಂದು. ಈ ಕವಿತೆಗಳಲ್ಲಿ ಹೀಗೆ ಬರಬೇಕು ಅಂತಂದರೆ ಕವಿಯ ಮನಸ್ಸು ಪಕ್ವವಾಗಿದ್ದು ಎಲ್ಲರಲ್ಲೂ ಕೂಡ ಮನುಷ್ಯತ್ವವನ್ನು ಕಾಣ್ತಕ್ಕಂತಹ ಬುದ್ಧಿ ಯಾರಿಗಿರುತ್ತೆ ಅಂಥವರಲ್ಲಿ ಬರುತ್ತೆ. ಸಮದರ್ಶಿತ್ವ ಬೇಕು. ಅದಕ್ಕೆ ಅವನು ಹೇಳಿಬಿಟ್ಟ ಚಮ್ಮಾರ, ನಿಮ್ಮ ಮಂಡೆ ತಣ್ಣಗಿರೆ ಕವಿತು ತಂಪು ಎಂದನು, ಸುಟ್ಟರಿಲ್ಲಿ ಪಾದ ತಮದು ಕವನ ಸುಡುವುದೆಂದನು. ಬೇಂದ್ರೆಗೆ ಹೆಂಗಾಗಿರ್ಬೇಡ ಅವಾಗ ಏನು ಮಾಡ್ತಾರೆ ಗೊತ್ತಾ? ಮಿಂಚಿನಂಥ ಮಾತು ಕೇಳಿ ಕವಿಯು ಬೆಚ್ಚಿ ನಿಂತರು, ಮಿಂಚಿನಂಥ ಮಾತು ಕೇಳಿ ಕವಿಯು ಬೆಚ್ಚಿ ನಿಂತರು, ಅವನ ಬಳಿಯಲ್ಲಿ ಅಲ್ಲೇ ಇದ್ದ ನೆಳಲ ಛತ್ರಿ ಕಂಡರು. ಕವೀನಾಂ ಪ್ರತಿಭಾ ಚಕ್ಷು
ಶಾಸ್ತ್ರಚಕ್ಷುರ್ವಿಪಶ್ಚಿತಾನ್ ಕವಿರೇಕ ಪ್ರಜಾಪತಿ ಅಂತೀವಿ. ಅಪಾರೆ ಕಾವ್ಯ ಸಂಸಾರ ಕವಿರೇಕ ಪ್ರಜಾಪತಿ. ಮತ್ತೊಂದು ನಾವು ತಿಳಿಯಬೇಕು, ಎಲ್ಲಿ ಕುಳಿತರೆಗಲ್ಲಿ ಕವಿತೆ ರಚಿಸುವ ಕೆಲಸ. ಶ್ರಾವಣದ ಮಲೆನಾಡ ಸೋನೆ ಮಳೆಯೇನು, ಮಾನಸಿಕ ಹದಬೆರೆತ ದೈವ ಕೃಪೆ ಕೊಡುಗೆಗದು. ಕವನ ದೇವನ ನಗೆಯೋ ಮುದ್ದು ರಾಮ. ಕವಿ ಮನಸ್ಸು ಹೂವಂತೆ ಚಿಗುರುವುದು ಬಾಡುವುದು, ಒಮ್ಮೊಮ್ಮೆ ಜಲಪಾತ ಒಮ್ಮೊಮ್ಮೆ ಬರುಡು. ಮಾನ್ಯ ಕೆ ಸಿ ಶಿವಪ್ಪನವರಿಗೆ ಸಲಾಂ 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 ಹಾಕಿ ಶಬ್ದ ನೋಡಿ. ಕವಿ ಮನಸ್ಸು ಹೂವಂತೆ ಚಿಗುರುವುದು ಬಾಡುವುದು, ಒಮ್ಮೊಮ್ಮೆ ಜಲಪಾತ ಒಮ್ಮೊಮ್ಮೆ ಬರುಡು. ಇಂದೊಗದು ರಸಗಂಗೆ ಇನ್ನೆಂದು ಕೆಸರು ಮಡು, ಕೃತಿ ದೈವ ಕೃಪೆಯಿಂದ ಮುದ್ದು ರಾಮ. ಕೈ ಹಿಡಿದು ಬರೆಸಿದರು ಯಾರು ಅತಿ ಮಮತೆಯಲ್ಲಿ, ಇಲ್ಲದಿರಿ ಈ ಮಸಿಗೆ ಚೆಲುಬಣ್ಣವೆಲ್ಲಿ. ನಂಬಿನಿ ನಮಿಸದಿರೆ ನಗುವನು ಗುರುದೇವ, ಮಸಿ ನೀನು ಗುರುಗವನು ಮುದ್ದು ರಾಮ. ಹೌದಾ? ಇಲ್ಲದ್ರೆ ಕವಿ ಬರೆಯೋಕ್ಕಾಗುತ್ತಾ? ಇಲ್ಲದ್ರೆ ಅವ್ರು ಹೇಳ್ತಿದ್ರ ಕವನ ಬರೀಬೇಕಾದ್ರೆ, ಗಾಳಿ ಕೆರಿಸೊಳಿ ಹುಟ್ಟಿತು ತಾನೆ ತುಸು ಕಣ್ಬಿಟ್ಟಿತು, ಮೆಲ್ಲನೆದೆಯನ ತಟ್ಟಿತು ಅದುವೇ ಆಗಸ ಮುಟ್ಟಿತು, ನಾಕ ನರಕವ ಮೆಟ್ಟಿತು, ಜೇನುಗೂಡನು ಕಟ್ಟಿತು, ಕವನ ವೇಷವ ತೊಟ್ಟಿತೋ ಕವನ ವೇಷವ ತೊಟ್ಟಿತೋ. ಬೇಂದ್ರೆ ಕವನ ಹೇಗೆ ಹುಟ್ಟಿತು ಅಂತ ಹೇಳಬೇಕಾದ್ರೆ, ಹಾಗೆ ಹೇಳಬೇಕಾದ್ರೆ ಒಳಗಡೆ ಹೃದಯ ಹೇಗಿರ್ಬೇಕ್ರಿ? ಪವಿತ್ರಮಯವಾದಂಥ ಹೃದಯ. ಅದಕ್ಕೆ ಪದ್ಯ, ಮಿಂಚಿನಂಥ ಮಾತು ಕೇಳಿ ಕವಿಯು ಬೆಚ್ಚಿ ನಿಂತರು, ಅವನ ಬೈಯಲಲ್ಲೆಗಿದ್ದ ನೆಳಲ ಛತ್ರಿ ಕಂಡರು. ಏನು ಮಾಡಿದ್ರು? ಕಂಡ ಮೇಲೆ ಏನು ಮಾಡಿದ್ರು? ನಮ್ಮ ಪುಟ್ಟಿ ಕೇಳಿದ್ಲು, ಕಂಡ ಮೇಲೆ ಮಾಮ ಛತ್ರಿ ನೋಡಿದ ಮೇಲೆ ಅವ್ರು ಏನು ಮಾಡಿದರು? ಏನು ಸುಮ್ಮನೆ ಹಿಡ್ಕೊಂಡು ಅವ್ರಿಗೆ ಅವರೇ ನೆಳಲಿಟ್ಕೊಂಡ್ರ ಅಂದರು. ಅವ್ರು ಕೇಳಿದ್ದು ಪ್ರಶ್ನೆಯೂ ಹಾಗೇ ಇದು, ಅವರೇ ಹಿಡ್ಕೊಂಡ್ರ ಅಂದರು. ನೋಡಿ, ಅದೇ ಕವಿ ಮನಸ್ಸು. ನಿನಗೆ ನಾನು ನನಗೆ ನೀನು. ಏನು ಮಾಡ್ತಾರೆ ಅವರು? ಒಡನೆ ಕೈಲಿ ಪಿಡಿಯುತ್ತಾ ಕೊಡೆ ಹಿಡಿದುಕೊಂಡರು, ಒಡನೆ ಕೈಲಿ ಪಿಡಿಯುತ್ತಾ ಕೊಡೆ ಹಿಡಿದುಕೊಂಡರು, ಚಮಾರಂಗೆ ನೆಳಲು ನೀಡಿ ಮಂಡಿ ಊರಿ ಕುಳಿತರು, ಚಮಾರಂಗೆ ನೆಳಲ ನೀಡಿ ಮಂಡಿಯೂರಿ ಕುಳಿತರು. ಆಗೊಂದು ಮಾತು ಹೇಳ್ತಾರೆ ಅವರು, ನಿನಗೆ ನಾನು ನನಗೆ ನೀನು ಎನ್ನುವ ಮಾತು ಪೇಳುತ್ತಾ, ನಿನಗೆ ನಾನು ನನಗೆ ನೀನು ಎನ್ನುವ ಮಾತು ಪೇಳುತ್ತಾ, ಕವಿ ಸಮಾನ ಎಂಬ ನೀತಿ ನಡತೆಯಲ್ಲಿ ತೋರ್ದರು, ಕವಿ ಸಮಾನ ಎಂಬ ನೀತಿ ನಡತೆಯಲ್ಲಿ ತೋರ್ದರು. ಬೇಂದ್ರೆ ತಾತ ಬಂದರು, ಚಮಾರ ಮುಂದೆ ನಿಂತರು, ಹರಿದು ಹೋದ ಪಾದರಕ್ಷೆ ಹೊಲಿದು ಕೊಡು ಎಂದರು. ಬೇಂದ್ರೆ ಅವರು ಇನ್ನೂ ಒಂದು ಮಾತು ಹೇಳಿದರು, ಪುಟ್ಟಮ್ಮ ಅಂದೆ. ಯಾವ ಮಾತದು ಮಾಮ? ಮಕ್ಕಳಿಗೆ ಅರ್ಥವಾಗೋ ಮಾತಾ ಅಂದರು. ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲೇ ಆ ಕವಿತೆ ಬರೀಬೇಕು ಅಂತ ಆಕೆ ನನಗೆ ಸವಾಲು ಒಡ್ಡಿದ್ದು. ನೋಡಿ, ಪಾದ ಹೊಲಿವೆ ಪದ್ಯ ಹೆಣವೆ, ನಾನು ನೀನು ಏನು ಮಾಡ್ತೀವಪ್ಪ? ಪಾದ ಹೊಲಿವೆ ಪದ್ಯ ಹೆಣವೆ, ನೀನು ಪಾದರಕ್ಷೆ ಹೊಲ್ಕೊಡ್ತೀಯ, ನಾನು ಪದಗಳನ್ನು ಹೊಲಿದು ಕೊಡ್ತೀನಿ, ಅಷ್ಟೇ ನಂದು ನಿಂದು. ಪಾದ ಹೊಲಿವೆ ಪದ್ಯ ಹೆಣಿವೆ, ನನ್ನ ನಿನ್ನ ನಡೆನುಡಿ ಒಂದೇ ನೋಡು ಎಂದರು, ಒಂದೇ ನೋಡು ಎಂದರು. ಶ್ರೀ ಸಾಮಾನ್ಯನ ಬಿಟ್ಟುಕೊಡದಲೇ ಇರೋವನೇ ಶ್ರೀವಂತ ಕವಿ, ಧೀವಂತ ಕವಿ, ಮಂತಾಡಿಸಿದ ಕವಿ, ಅದರಲ್ಲಿ ಕೆನೆವಾಲ ತೆಗೆದು ನವನೀತಮಂ ಕೊಟ್ಟಂಥ ಕವಿ. ಅದಕ್ಕೆ ಈ ಮಾತಿಗೆ ಪ್ರತಿ ಮಾತು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮಧುವದಿಷ್ಯೆ ಮಧುವದಿಷ್ಯಾಮಿ. ನೀನು ಒಳ್ಳೆ ಮಾತಾಡಿದರೆ ಸುಖ ಇಲ್ಲ, ವೇದ ಹೇಳುತ್ತೆ. ನೀನು ಒಳ್ಳೆ ಮಾತಾಡಿದರೆ ಸುಖ ಇಲ್ಲ. ನೀನು ಆಡಿದ ಒಳ್ಳೆಯ ಮಾತಿಗೆ ಕೇಳಿಸಿಕೊಂಡವನು ಪ್ರತಿಕ್ರಿಯೆಯಲ್ಲಿ ತಾನು ಒಳ್ಳೆ ಮಾತು ಕೊಟ್ಟಾಗ ನೀನು ಒಳ್ಳೆಯವನು ಅನ್ನೋದು ನಿರ್ಧಾರ ಆಗತ್ತೆ ಅಂದರು. ಇದನ್ನು ಮರಿಬಾರ್ದು ನಾವು. ನಾನು ಒಳ್ಳೆ ಮಾತು ಹೇಳಿದ್ರು ಕೇಳ್ತಿಲ್ವಲ್ಲಯ್ಯ ನೀನು ಅಂತ ಹೇಳಿದರೆ, ನೀವು ಒಳ್ಳೆ ಮಾತಾಡ್ತೀಯಾ, ಆದರೆ ನೀವು ಒಳ್ಳೆಯವನಲ್ಲ, ನಿನ್ನ ನಡತೆ ಸರಿ ಇಲ್ಲದಲೇ ಇದ್ದಿದ್ದರಿಂದ ನಿನ್ನ ನುಡಿ ಅವನ ಎದೆ ಹೊಕ್ಕಿಲ್ಲ ಅನ್ನುವುದು ವೇದ ಹೇಳುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮಧುವದಿಷ್ಯೆ ಮಧುವದಿಷ್ಯಾಮಿ. ಅದಕ್ಕಾಗಿಯೇ ಈ ಬೇಂದ್ರೆ ಅಂತವರು ಹೇಗೆ ನಡ್ಕೊಳ್ತಾ ಇದ್ದರು, ಸಿಟ್ಟು ಸಿಡುವು ಎಲ್ಲ ಇತ್ತು, ಇಲ್ಲ ಅಂತಲ್ಲ. ಆದರೆ ಹೃದಯ ಕಲ್ಪವೃಕ್ಷ, ಮಾತು ಕಲ್ಲು ಸಕ್ಕರೆ. ಅವರೇನು ಆ ಆಡಿದ ಮಾತಿಗೆ ನೋಡಿ, ಅವನು ಪಾದ ಹೊಲಿವೆ ಪದ್ಯ ಹೆಣಿವೆ, ನನ್ನ ನಿನ್ನ ನಡೆ ನುಡಿ ಒಂದೇ ನೋಡು ಎಂದರು. ಅದಕ್ಕೆ ಅವನೇ ಹೇಳ್ತಾನೆ ಗೊತ್ತಾ ಚಮ್ಮಾರ, ಅಯ್ಯೋ ಸ್ವಾಮಿ ದೊಡ್ಡ ಮಾತು ದೊಡ್ಡ ಮನಸ್ಸು, ಅಯ್ಯೋ ಸ್ವಾಮಿ ದೊಡ್ಡ ಮಾತು ದೊಡ್ಡ ಮನಸ್ಸು, ನಾನು ಬಡವನೆಂದನು. ಅಯ್ಯೋ ಸ್ವಾಮಿ ದೊಡ್ಡ ಮಾತು ದೊಡ್ಡ ಮನಸ್ಸು, ನಾನು ಬಡವನೆಂದನು, ಪದ ಕಾದು ಪದ್ಯ ಬರವ ನೀನೆ ದೇವನೆಂದನು. ಕವಿಯನ್ನ ದೇವರು ಅಂತ ಕರೆದವನು ಸ್ವಾಮಿ, ಯಾರೋ ಚಾಮರ ಹಿಡ್ಕೊಂಡವನಲ್ಲ, ಚಮ್ಮಾರ.
ಅದಕ್ಕೇನೆ ನಿನ್ನ ಪದಕಮಲದಲ್ಲಿ ಮನೆ ಮಾಡಿರುವ ನಮಗೆ ಆ ಸ್ಥಾನ ಈ ಸ್ಥಾನ ಎಲ್ಲವಾ ಸ್ಥಾನ ಅಲ್ಲಲ್ಲಿ ಎನಲೇನು ನೀನೆ ಗಡಿಗಿಡುವಲ್ಲಿ ದಿವ್ಯ ಪದವಿಗಳಲ್ತೆ ಮಾನವಮಾನ ಸೂತ್ರಧಾರಿಯು ನೀನು ಪಾತ್ರಚಾರಿಯು ನಾವು ಯಾವ ಪಾತ್ರವನ್ನಿತ್ತರೇನು ನೀನು ನಮಗೆ ನಿನ್ನ ಅಧ್ಯಕ್ಷತೆಯಾಗಿ ಈ ನಿನ್ನ ಲೀಲೆಯಲ್ಲಿ ಪರಮ ಪುರುಷಾರ್ಥ ರೂಪಿಣಿ ನೀನೇ ಕೊನೆಗೆ ಅಂತ ಯಾಕೆ ಬರುತ್ತೆ ಹೇಳಿ ಇಂಥ ಪದ್ಯಗಳು? ಬಂಗಾಳಿ ಕವಿಯ ಈ ಬಂಗಾಳಿ ಪದ್ಯವನ್ನು ಕನ್ನಡಕ್ಕೆ ಕನ್ನಡಿಸಿಕೊಟ್ಟೆ ಕುವೆಂಪುರವರದು ನಾವು ನೆನಪು ಮಾಡಿಕೊಳ್ಳುವಾಗ ಯಾಕೆ ಬರುತ್ತೆ ಹೇಳಿ? ನಿನ್ನ ಪದಕಮಲದಲ್ಲಿ ಮನೆ ಮಾಡಿರುವ ನಮಗೆ, ಅದನ್ನೊಬ್ಬ ಚಮ್ಮಾನಲ್ಲಿ ಕಾಣ್ತೀವಲ್ಲ ಸ್ವಾಮಿ ನಾವು, ಅದಲ್ವ ಅವನ ಶ್ರೀಮಂತ ಹೃದಯ. ಅಯ್ಯೋ ಸ್ವಾಮಿ ದೊಡ್ಡ ಮಾತು ದೊಡ್ಡ ಮನಸ್ಸು ನಾನು ಬಡವನೆಂದನು, ಪದ ಕಾದು ಪದ್ಯ ಬರೆವ ನೀನೆ ದೇವನೆಂದನು. ಆಗ ಕವಿ ಏನು ಮಾಡಿದ್ರು ಗೊತ್ತಾ? ಆಯಿತು ಇಂತರ ಕೂತ್ರೆ ನನ್ನನ್ನು ಇವನು ಮತ್ತೆ ಪ್ರಶಂಸೆ ಮಾಡಲಿಕ್ಕೆ ಹೋಗ್ತಾನ, ಅವನು ಪಾದರಕ್ಷೆ ಹೊಲೆದು ಕೊಟ್ಟರಲ್ವ ನನಗೆ ಪದ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಂಗೆ ಹದ ತಪ್ತದೆ ಅಂದರು. ಅದಕ್ಕೆ ಅಲ್ವಾ, ಅದಕ್ಕೊಂದು ಬರೆದ್ರು, ಕಾವ್ಯದಲ್ಲಿ ಬರೆದಿದ್ದಾರೆ ಬೇಂದ್ರೆ ಅವರು. ಹದ ತಿಳಿದ ಮೇಲೆ ಕದ ತೆರೆದು ಪದ ಹಾಡಿಸಿತು ತಕ ಧಿನ್ನ. ಹೃದಯ ತೆರಿಬೇಕು ಸ್ವಾಮಿ. ಅದಕ್ಕೆ ಕವಿತೆ ಕಟ್ಟುವುದಲ್ಲ, ಕವಿತೆ ಹುಟ್ಟುವುದು. ಕವಿತೆ ಹುಟ್ಟಬೇಕು. ಹಾಗಾಗಿ ಒಬ್ಬ ಹುಡುಗನಿಗೆ ಹೇಳಿದ್ದು, ನಾನು ಎಷ್ಟು ಕವಿತಾ ಬರೆದ್ರೆ ನಾನು ಕವಿ ಆಗ್ತೀನಿ ರೀ ಅಂದಾಗಲೇ, ತಮ್ಮ 1001 ಕವಿತಾ ಬರೀ ಆಗ ನೀ ಕವಿ ಆಗ್ತೀನಿ ಅವನಂದ. ಸರ ನಿಮ್ಮಂಗೆ ನಾನು ಕವಿತಾ ಬರೀಬೇಕು ಅಂತಂದರೆ 1001 ಕವಿತಾ ಬರೀ ಅಂತಿರಲ್ರಿ, ಅಷ್ಟೊಂದು ಹೆಂಗ್ರಿ ಬರೆಯೋದು? ಲೇ ತಮ್ಮ, ಕನ್ನಡದಲ್ಲಿ ಕವಿತಾ ಬರೀತಿಂದರೆ ಕನ್ನಡ ಪದ ತಿಳಿದಿದಲೇ ನಿನಗೆ, 1001 ಕವಿತಾ ಬರೀ ನೀ ಕವಿತಾ ಆಗ್ತಿ ಅಂತ ನಾನು ಹೇಳಿದ್ದು ಅಂತ ಬೇಂದ್ರೆ ಚಮತ್ಕಾರಿಕ ಮಾತಿನಲ್ಲಿ ಎಚ್ಚರಿಸ್ತಾ ಇದ್ರು. ಅಂದರೆ ಇಲ್ಲಿ ನೋಡಿ ಚಮ್ಮಾರ ಹೇಳ್ತಾನೆ, ಅಯ್ಯೋ ಸ್ವಾಮಿ ದೊಡ್ಡ ಮಾತು ದೊಡ್ಡ ಮನಸ್ಸು ನಾನು ಬಡವನೆಂದನು, ಪದ ಕಾದು ಪದ್ಯ ಬರೆವ ನೀನೆ ದೇವನೆಂದನು. ಆಗ ಬೇಂದ್ರೆ ಪಾದರಕ್ಷೆ ಹೊಲಿದು ಕೊಟ್ಟೆ ಪೈಸ ತಗೋ ಎಂದರು. ಹಾಗೆ ಹೊರಟೋಗಲಿಲ್ಲ. ಓಹ್, ನನ್ನಂಥ ಕವಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ, ನನಗೇನು ಬೆಲೆ ಕೊಟ್ಟಿದ್ದಾನೆ ನೋಡು ಅಂದ್ಕೊಳ್ಳೆ, ನಮಗೆ ರೊಕ್ಕ ಬೇಡ್ರಿ, ನೀವು ಪಾದರಕ್ಷೆ ಮೂಲಕ ಮೆಟ್ಕೊಂಡು ಹೋಗ್ರಿ ಅಂತ ಕಳಿಸಿದ್ನ, ನಾನು ಹಾಗೆ ಬಂದ್ಬಿಟ್ಟ ಅಂದರೆ ಅಲ್ಲ. ಅದಕ್ಕೆ ನೋಡಿ, ಪಾದರಕ್ಷೆ ಹೊಲಿದು ಕೊಟ್ಟೆ ಪೈಸ ತಗೋ ಎಂದರು. ಈಗ ಉತ್ತರ ಏನು ಹೇಳ್ತಾನೆ ನೋಡಿ, ಭಾಳ ಖುಷಿಯಾಗುತ್ತೆ. ಪಾದರಕ್ಷೆ ಹೊಲಿದು ಕೊಟ್ಟೆ ಪೈಸ ತಗೋ ಎಂದರು, ಪಸಂದಾದ ಕವಿತೆ ಬರೀ ಅದುವೆ ಕೂಲಿ ಎಂದನು. ಪಸಂದಾದ ಕವಿತೆ ಬರೀ ಅದುವೆ ಕೂಲಿ ಎಂದನು. ಆವಾಗ ಬೇಂದ್ರೆಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಗ ಅವರು ಲೋಕಕ್ಕೊಂದು ಮಾತು ಹೇಳ್ತಾರೆ, ಕಮಾರ ಕವಿ ಕ್ಷಮಾರಂಗೆ. ಆ ಪದ ನೋಡಿ, ಕಮಾರ ಕವಿ ಕ್ಷಮಾರಂಗೆ ಕೈ ಮುಗಿದು ಹೊರಟರು, ಮನುಕುಲದ ಪ್ರೀತಿಗರ್ಥ ಇದುವೆ ನೋಡಿ ಎಂದರು. ಮನುಕುಲದ ಪ್ರೀತಿಗರ್ಥ ಇದುವೆ ನೋಡಿ ಎಂದರು. ಈ ಪ್ರಸಂಗವನ್ನು ಈಗ ಮಕ್ಕಳಿಗೆ ಮಾಡಿ ನಾವು ಹೇಳಿಬಿಟ್ರೆ ಆಗ ನೋಡಿ ಮಕ್ಕಳಿಗೆ ಬೇಂದ್ರೆಯವರ ಜೀವನದ ವ್ಯಕ್ತಿತ್ವ, ಅವರ ಕವಿತೆ ಏನು ಎಂಬುದೆಲ್ಲ ಮುಂದಿನ ಪೀಳಿಗೆಗೆ ಅರ್ಥ ಆಗ್ತದೆ. ಹಾಗಾಗಿ ನಮ್ಮ ನಾಗಶ್ರೀ ತ್ಯಾಗರಾಜ ಅಲಿಯಾಸ್ ನಮ್ಮ ಪುಟ್ಟಮ್ಮ ಹೇಳಿದ ಆ ಮಾತು ಈ ಒಂದು ಕವಿತೆಯ ರಚನೆಯ ಮೂಲಕ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಹೇಗೆ ಅಟಕಿಸಬೇಕು ಅನ್ನುವ ಪ್ರಯತ್ನವೂ ಕೂಡ ನಮ್ಮಗಳ ಮೇಲೆ ಜವಾಬ್ದಾರಿ ಇದೆ ಎನ್ನುವುದನ್ನು ಮರೆಯಬಾರದು ನಾವು. ಯಾಕೆ, ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ, ಹಿರಿಯರ ತಲೆಯೊಳಗೆ ಏನುಂಟು ಹೇಳು, ತುಂಬಿಕೊಂಡಿದೆಯಂತೆ ತರತರದ ಚೇಳು. ಪ್ರಶಸ್ತಿ ಬರಲಿಲ್ಲ, ಪ್ರಾಶಸ್ತ್ಯ ಕೊಡಲಿಲ್ಲ, ವಿಮರ್ಶೆ ಮಾಡಲಿಲ್ಲ, ಅದರ ಜೊತೆಗೆ ನನ್ನನ್ನು ಗುರುತಿಸಲಿಲ್ಲ, ಸನ್ಮಾನ ಮಾಡಲಿಲ್ಲ, ಹಾರ ಹಾಕಲಿಲ್ಲ, ಇದರೊಳಗೆ ಬರೆಯತಕ್ಕಂಥ ಭ್ರಮೆ ಇರ್ತಕ್ಕಂಥವರಿಗೆ ಕವಿ ಎದೆ ಒಳಗೆ ಉಳಿಬೇಕು, ತಲೆ ಒಳಗೆ ಅಲ್ಲ. ಕವಿ ಎದೆ ಒಳಗೆ ಉಳಿಬೇಕು. ಆದ್ದರಿಂದ ಇಂಥ ಒಂದು ಕವಿತೆಗಳನ್ನು ಹೇಳುವ ಸಂದರ್ಭದಲ್ಲಿ ಬೇಂದ್ರೆ ಅವರದೊಂದು ಛತ್ರಿ ಆ ಸಂದರ್ಭದಲ್ಲಿ ಹಿಡಿದು ನೆರಳು ಕೊಡೋದಕ್ಕೆ ಮುಂಚೆ ಚಮ್ಮಾರ ಹೇಗೆ ಅವರಿಗೆ ಪಾದರಕ್ಷೆ ಕೊಟ್ಟು ಅವರ ಮನಸ್ಸಿನೊಳಗೂ ಕೂಡ ಹೃದಯವಂತಿಕೆಯನ್ನು ತಂದು ತುಂಬಿದ ಅಂತಕ್ಕಂಥದ್ದು ಹೇಗಿದೆಯೋ ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕು. ಈ ಥರದ ಒಂದು ಪ್ರಸಂಗದಲ್ಲಿ ಕುವೆಂಪುರವರೆಗೂ ಕೂಡ ಒಬ್ಬ ಬಂದು ಕೇಳ್ತಾನೆ. ಅದು ಕೂಡ ಮಕ್ಕಳಿಗೊಂದು ಕವಿತೆ ಥರ ಮಾಡಿದ್ವಿ. ಯಾವ ರೀತಿ, ಇದೇ ಥರ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೊಡಬೇಕು. ಹಾಗಾಗಿ ನಾನು ಸಾಧನಾ ಕೇರಿಯ ಸಾಹಿತ್ಯ ವೇದಿಕೆಗೆ ನಾನು 100 ನಮಸ್ಕಾರ ಮಾಡ್ತಿದ್ದೇನೆ. ಈ ಥರದ್ದು ಮಾಡ್ತೀರಿ, ಮಕ್ಕಳ ಕವಿತೆಗಳಿಗೂ ಒಂದು ಮಾಡಬೇಕು ನೀವು. ಮಕ್ಕಳ ಕವಿತೆಗಳ ಮೂಲಕ ಮಕ್ಕಳಿಗೆ ಸಾಹಿತ್ಯದ ಮೂಲಕ ಈ ಸಂಸ್ಕೃತಿನ ಹೇಗೆ ಪರಿಚಯಿಸಿ ಅವರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ತನ್ಮೂಲಕ ಅವರು ಸನ್ಮಾರ್ಗದಲ್ಲಿ ನಡೆಯುವಂತಾಗಬೇಕಾದರೆ ಅಂಥವ್ರಿಗೆ ಏನು ಹೇಳಬೇಕು ಅನ್ನೋದು ಮಾಡಬೇಕು. ಬರೀ ದೊಡ್ಡವರಿಗೆ ಹೇಳಿ ಸುಖ ಇಲ್ಲ. ಈ ಸಂದರ್ಭದಲ್ಲಿ ನಾನು ವತ್ಸಲ ಅವರ ಮತ್ತೆ ಪ್ರಾರ್ಥನೆ ಮಾಡ್ತಿದ್ದೇನೆ. ರಾಜರತ್ನಂ ಅವರು ನನಗೆ ಹೇಳಿದ ಮಾತು ನೆನಪಿದೆ, ಹಿರಿಯರಿಗೆ ವಿವೇಕ ಹೇಳಬೇಡಿ,
ಹೇಳಿದರೆ ಒಣ ಸಿಮೆಂಟಿನ ಮೇಲೆ ಮುದ್ರೆ ಒತ್ತಿದಂತೆ. ಕಿರಿಯರಿಗೆ ವಿವೇಕ ಹೇಳದಲೇ ಇರಬೇಡಿ, ಹೇಳಿದರೆ ಹಸಿ ಸಿಮೆಂಟಿನ ಮೇಲೆ ಮುದ್ರೆ ಒತ್ತಿದಂತೆ. ನೋಡಿ, ಒಣ ಸಿಮೆಂಟಿನ ಮೇಲೆ ಒತ್ತೋದಕ್ಕೂ ಹಸಿ ಸಿಮೆಂಟಿನ ಮೇಲೆ ಒತ್ತೋದಕ್ಕೂ ಹೇಗಿದೆ. ಹಾಗಾಗಿ ಇದೇ ಥರದ ಈ ಚಪ್ಪಲಿ ಪ್ರಸಂಗ, ಛಾವಡ, ಈ ಛಡಾವ್ ಪ್ರಸಂಗ ಕುವೆಂಪುದ್ರಲ್ಲೂ ಕೂಡ ಹಾಗೆ ಬಂದಿತ್ತು. ಒಂದು ಸಂಜೆ ಕವಿಯ ಮನೆಗೆ ಓರ್ವ ಅತಿಥಿ ಬಂದರು, ಮಾತುಕತೆಯ ನಾಡುತ್ತಾ ಕವಿಯ ಮುಂದೆ ಕುಳಿತರು. ಅವನೇನು ಹೇಳ್ತಾನೆ ಬಂದವನ ಅತಿಥಿ, ನೀವು ಬರೆದ ರಾಮಾಯಣ ಕತೆ ಬಲು ದುಬಾರಿ ಎಂದನು. 22,000 ಸಾಲಿನ ರಾಮಾಯಣ ಬರೆದಿದ್ದಾರೆ. ಆ ಬರೆದಿದ್ದು ಎಷ್ಟು ವರ್ಷ ಬರೆದ್ರಿ, ಹೇಗೆ ಬರೆದ್ರಿ, ಎಷ್ಟು ತಪಸ್ ಮಾಡಿದ್ರೆ ಕೇಳೋದು ಬಿಟ್ಬಿಟ್ಟ. ರಾಮಾಯಣ ಚೆನ್ನಾಗಿದೆ, ಆದರೆ ಬೆಲೆ ದುಬಾರಿ ಎಂದರು. ಕವಿ ಏನಾದ್ರು ಉತ್ತರ ಕೊಟ್ಟರೆ ಹುಸಿ ನಗಿಯೂ ಕೂಡ ನಗದಲ್ಲೇ ಒಳ್ಳೊಳಗೆ ನಕ್ಕೊಂಡು ಸುಮ್ಮನೆ ಇದ್ರು. ಅವನು ಹೊರಗಡೆ ಮಾತುಕತೆಯೆಲ್ಲ ಆದಮೇಲೆ ಅಲ್ಲ ಹೊರಗಡೆ ಪಾದರಕ್ಷೆ ಬಿಟ್ಟಿರ್ತಾನೆ, ಅದನ್ನು ಹಾಕ್ಕೊಂಡು ಹೋಗುವಾಗ ಕವಿ ಹೊರಗಡೆಗೆ ಬಂದು ನಿಂತ್ಕೊಂಡು ನೋಡ್ತಾರೆ. ನೋಡುವಾಗ ಅವನು ಆ ಹೊಸ ಪಾದರಕ್ಷೆ ಹಾಕ್ಕೊಳ್ತಾ ಇದ್ರು. ಬೆಲೆ ದುಬಾರಿ ಅಂತ ಹೇಳಿದ್ನಲ್ಲ. ಅವಾಗ ಅವ್ರು ಹೇಳ್ತಾರೆ, ಏನು ಸ್ವಾಮಿ ತೊಡುವ ಚಪ್ಪಲಿ ತಮ್ಮದೇ ಇದುವೆ ಎಂದರು. ಅವನು ಅಷ್ಟು ಕೇಳಿದ್ದೆ ಸಾಕು, ಹೌದು 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 100 ಕೊಟ್ಟೆ ಎಂದನು. ಹೌದು ಸ್ವಾಮಿ, ಹೌದು ನಂದೇ, 100 ಕೊಟ್ಟೆ ಅಂದು. ಆಗ ಕವಿ ಹೇಳಿರೋ ಮಾತು ಕೇಳಿ, ಅದೇ ತತ್ವ. ಆ ಚಪ್ಪಲಿ ಬೆಲೆ ಇದೆಯಲ್ಲ, ಅದನ್ನು ಹೇಗೆ ಹೋಲಿಸ್ತಾನೆ ನೋಡಿ. ಹೌದು 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 ಸ್ವಾಮಿ 100 ಕೊಟ್ಟೆ ಎಂದನು. ಆಗ ಆಯಿತು ಸ್ವಾಮಿ, ಚಪ್ಪಲಿ ಬೆಲೆಯು ಕಾವ್ಯಕ್ಕಿಲ್ಲ ಅಲ್ವೇ ಸ್ವಾಮಿ ಎಂದರು. ಆ ಚಪ್ಪಲಿ ಬೆಲೆನಾರು ಕಾವ್ಯಕ್ಕಿಲ್ವೇನ್ರಿ? ಚಪ್ಪಲಿಗೆ ಕೊಡ್ತೀರಿ 100, ಒಪ್ಪಲಿ ಅಂತ ಬರೆದಿರುವ ಕಾವ್ಯಕ್ಕೆ ನೀವು ತಪ್ಪಿಸಿಕೊಂಡಿದ್ದೆ ಆದ ಪಕ್ಷದಲ್ಲಿ ತಪ್ಪು ಯಾರದ್ದು ಹೇಳಿ? ಆದ್ದರಿಂದ ಕವಿಯ ಮನಸ್ಸು ಯಾವತ್ತೂ ಕೂಡ ಶ್ರೀಮಂತವಾಗಿರುತ್ತೆ. ಅವನು ಶ್ರೀಮಂತವಾಗಿ ಸಾಮಾನ್ಯರಿಗೆ ಹತ್ತಿರಕ್ಕೆ ಬಂದಾಗ ಮಾತ್ರ. ಅದಕ್ಕೋಸ್ಕರವೇ ನಮ್ಮಲ್ಲಿ ಆ ಕವಿ ಅಂತ ಹೇಳುವಾಗ ಅವನಿಗೆ ವಿಶೇಷವಾದ ಆ ಒಂದು ಸ್ಥಾನದಲ್ಲಿ ಕೂರಿಸ್ಕೊಳ್ತೀವಿ. ಜಗದ ಕವಿ, ಯುಗದ ಕವಿ, ಮನದ ಕವಿ, ಹೃದಯ ಕವಿ. ನಾವು ಅದಕ್ಕೆ ಕಿವಿ ಆದರೆ ಸಾಕು, ಮತ್ತೇನು ಬೇಕಿಲ್ಲ. ಒಳ್ಳೆ ಕವಿತೆ ಬರೆಯೋದಕ್ಕೆ ಸಾಧ್ಯವಿಲ್ಲ, ಚಿಂತಿಲ್ಲ. ಕವಿತೆ ಬರೆಯೋಕ್ಕೆ ಬರಲ್ಲ, ಚಿಂತಿಲ್ಲ. ಒಳ್ಳೆ ಕವಿತೆ ಬರೆದಿದ್ದಾರಲ್ಲ ಅಂಥವ್ರದ್ದು ಓದಿದರೆ ಸಾಕಲ್ಲ. ಭದ್ರಂಕರ್ಣೇ ವಿಷ್ಣುಯಾಮ ದೇವ. ಆ ಒಂದು ದಿಸೆಯಲ್ಲಿ ಇದನ್ನು ಹೇಳುವಾಗ ಬೇಂದ್ರೆಯವರದ್ದೇ ಒಂದು ಕಡೆ ನಾನು ಓದ್ತಾ ಗಮನಿಸ್ಕೊಂಡಾಗ ನನಗೆ ರಾಷ್ಟ್ರೀಯತೆ ಬಗ್ಗೆ ಅವರು ದೇಶಕ್ಕೆ ಕೊಟ್ಟ ಮಾತು ನನಗೆ ಮೈ ಜುಮ್ಮನ್ನತ್ತೆ. ಯಾಕೆ ಗೊತ್ತಾ? ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಸದ್ವಿವೇಕದ ಮಾನ್ಯ ಅಟಲ್ಜಿಯವರು ಹೇಳಿದ ಪದಗಳನ್ನು ಹೇಳ್ಕೊಳ್ತಾ ಇದ್ದೆ. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಬೇಂದ್ರೆ ಬರೆದಿದ್ರಲ್ಲ, ಅದನ್ನು ಕನ್ನಡಿಗರಾದರೂ ನೆನಪು ಮಾಡದಿದ್ದರೆ ನಷ್ಟ ಯಾರಿಗೆ ಹೇಳಿ? ಅವರು ಬರೆದ್ರು, ಭಾರತ್ ಜಮೀನ್ ಕಾ ತುಕಡಾ ನಹೀ ಹೈ, ಜಿತ್ತ ಜಾಗತ ರಾಷ್ಟ್ರ ಪುರುಷ ಯಹ್ವಂದನ್ ಕಿ ಭೂಮಿ ಹೈ और अभिनंदन की भूमि है, अर्पण की भूमि है और तर्पण की भूमि है, बिंदु बिंदु में सिंधु है, कंकर कंकर में शंकर है, जिएंगे तो इसके लिए ಮರೆಂಗೆ ತೋ ಇಸ್ಕೆ ಲಿಯೆ ಮೇರಾ ಭಾರತ್ ಮಹಾನ್ ಅಂತ ಅಟಲ್ಜಿಯವರು ಹೇಳಿದ ಮಾತು ಅದು ಜನಜನಿತ ಮಾಡಿದ್ದೇವೆ. ಹೃದ್ಗತವಾಗೋದು ಯಾವುದು ಗೊತ್ತಾ? ಅದಕ್ಕಿಂತ ಮುಂಚಿತವಾಗಿಯೇ ಬೇಂದ್ರೆ ಅವರು ಹೇಳಿದ ಮಾತು ಕನ್ನಡದಲ್ಲಿ. ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಯಾರು ಅಂತ ಯಾರನ್ನಾರು ಪ್ರಶ್ನಿಸಿದರೆ ಅವನಿಗೆ ಆತ್ಮದರ್ಶನ ಮಾಡಿಸುವುದು ಈ ಭಾರತದಲ್ಲಿ ಯಾವುದಪ್ಪ ಅಂತ ಹೇಳಿದರೆ, ನಮ್ಮ ನೆನಪಿನ ಮೂಲಕ ನೆನಪಿಸ್ಕೊಳ್ತಾ ಇರುವ 125 ವರ್ಷಗಳ ಈ ಸಂದರ್ಭದಲ್ಲಿ ಬೇಂದ್ರೆ. ವಿಶ್ವಮಾತೆಯ ಪದಪ್ರಯೋಗ ಗಮನಿಸಿ, ಅದರಲ್ಲಿಯೂ ಕೂಡ ವಿಶ್ವಮಾತೆ ಅಂತ ಕರೆದಿದ್ದಾರೆ. ಚಮಕದಲ್ಲಿ ಬರುತ್ತಿದ್ದು ರುದ್ರದಲ್ಲಿ, ರುದ್ರ ಚಮಕ ಹೇಳುವಾಗ ಇಡಾ ದೇವಗೋ ಮನುರ್ಯಜ್ಞನಿ ಬೃಹಸ್ಪತಿ ರುಕ್ತ ಮತಾನಿ ಸಗಂಶಿಜದ್ ವಿಶ್ವೇ ದೇವ ಸೂಕ್ತವಾತ ಪೃಥ್ವಿಮಾ ತನ್ಮಾಮಾಹಿ ಗುಂಸಿ. ಅದಕ್ಕೆ ಕನ್ನಡ ಏನು ಗೊತ್ತಾ? ಕಾಮಧೇನುವು ದೇವತೆಯರನ್ನು ಸ್ತುತಿಸುತ್ತಿರಲಿ, ಮನು ಬೃಹಸ್ಪತಿ ಯಜ್ಞಗೈಯಲಿ, ವೇದ ಮಂತ್ರದ ಘೋಷವಿರಲಿ, ವಿಶ್ವದೇವತೆ ಸೂಕ್ತ ಮಾತಲಿ ನಮ್ಮ ಪೊರೆಯಲಿ ಶುಭದಿ ಹಿತದಿ, ವಿಶ್ವದೇವತೆ ಸೂಕ್ತ ಮಾತಲಿ ನಮ್ಮ ಪೊರೆಯಲಿ ಶುಭದಿ ಹಿತದಿ. ಇಂಥ ಅದ್ಭುತವಾದ ಪದಪ್ರಯೋಗ ವೇದ ಮಂತ್ರದಲ್ಲಿದೆ ನೋಡಿ. ವಿಶ್ವದೇವತೆ ಸೂಕ್ತ ಮಾತಲಿ ನಮ್ಮ ಪೊರೆಯಲಿ ಶುಭದಿ ಹಿತದಿ. ಭೂಮಿ ತಾಯಿಯ ಹಿಂಸೆ ಕೂಡದು, ಭೂಮಿ ತಾಯಿಯ ಹಿಂಸೆ ಕೂಡದು, ಮಧುರ ಜೀವನ ಚಿಂತಿಸುವೆನು, ಮಧುರ ಧ್ಯೇಯದಿ ಕಾರ್ಯವೆಸುಗುವೆ, ಮಧುರ ಹವಿಸನು ಗರ್ಚಿಸುವೆನು, ಮಧುರ ವಚನದಿ ಮನುಜರೆಲ್ಲರ ಮನವ ಗೆಲ್ಲಲು ಶ್ರಮಿಸುತ್ತಿಹನು, ದೇವರೆಲ್ಲರೂ ನಮ್ಮ ಕಾಯಲಿ, ಪಿತರು ಹರಸಲಿ ನಮ್ಮ ನೆನೆದು. ಇದು ಕನ್ನಡ ಅನುವಾದ.
ಚಮಕದ ಕನ್ನಡ ಅನುವಾದ. ಅದೇ ಚಮಕದಲ್ಲಿ ಹೇಳಿದರೆ ಇಡಾದೇ ಭಗೋ ಮನುರ್ಯಜ್ಞನೆ ಬೃಹಸ್ಪತಿ ರುಕ್ತ ಮತಾನಿ ಸಗಂಶಗದ್ ವಿಶ್ವೇ ದೇವ ಸೂಕ್ತವಾಚ ಪೃಥಿವಿಮಾ ಧರ್ಮ ಮಾಯುಂಸೇರ್ಮಧು ಮನಿಷ್ಯೆ ಮಧು ಜನಿಷ್ಯೆ ಮಧು ವಕ್ಷ್ಯಾಮಿ ಮಧು ವದಿಷ್ಯಾಮಿ ಮಧುಮತಿಂ ದೇವೇಭ್ಯೋ ವಾಚ ಮುದ್ಯಾಚಕಂ ಶುಶ್ರೂಷೇಣ್ಯ ಮನುಷ್ಯೇ ಅದು ಆ ರೀತಿಯಲ್ಲಿ ಹೇಳುವಾಗ ಅದೇ ದಾಟಿಗೆ ಕನ್ನಡ ಬರಬೇಕಲ್ಲ. ಕನ್ನಡ ಮಾಡಿದರು. ಒಬ್ಬ ಅಂಚೆ ಕಚೇರಿಯ ಒಬ್ಬ ಅಂಚೆ ಮಾಸ್ತರ ಮಾಡಿದ್ದು ಕನ್ನಡ ಅನುವಾದ. ಅದು ನಾವು ಮರೀಬಾರ್ದು. ಅದರಲ್ಲಿಯೂ ಕೂಡ ಕುಂಬಳೆ ಅನ್ನುವ ಜಾಗದಲ್ಲಿ ಕಾಸರಗೋಡಿನ ಬಳಿ ಇರತಕ್ಕಂಥ ಹಳ್ಳಿಯಲ್ಲಿ ಒಬ್ಬರು ಮಾಡಿದಂತಹ ಕನ್ನಡ ಅನುವಾದ ಇಡೀ ಚಮಕಕ್ಕೆ ಆ ವಿಶ್ವಮಾತೆ ಅಂತ ಅವರನ್ನು ಸೂಚಿಸಿದ್ದನ್ನು ಕೇಳಿದಾಗ ಬೇಂದ್ರೆ ಅವರದ್ದು ನೆನಪಾಗುತ್ತೆ. ಅವರು ಕನ್ನಡದಲ್ಲೂ ಅದನ್ನೇ ತಂದರು. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ವಿಶ್ವಮಾತೆ ಮೈಯೆಲ್ಲ ಝುಮ್ಮನ್ನತ್ತೆ, ಬರೀ ಭಾರತ ಮಾತೆ ಅಂತ ಅಷ್ಟಕ್ಕೆ ಸೀಮಿತ ಮಾಡಲಿಲ್ಲ. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು, ಕನ್ನಡ ತಾಯಿಯ ಪರಿಮಳವನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು, ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು, ಈ ಐದಿಗರೇ ಪಂಚಪ್ರಾಣಗಳಾಗಿ ಈ ಜೀವದೇಹ ನಿಘನು, ಹೃದಯಾವಿಂದದಲ್ಲಿ ಇರುವ ನಾರಾಯಣನೆ ತಾನಾಗಿ ದತ್ತ ನರನು, ವಿಶ್ವದೆಲ್ಲೆಡೆ ಕನ್ನಡವ ಪಸರಿಸುತ್ತಿಗನು ಇಂಥವನು ನಾನು ಕನ್ನಡಿಗ, ನಾನು ಭಾರತೀಯ, ನಾನು ವಿಶ್ವಮಾನವ ಅನ್ನುವ ಮಾತನ್ನು ಬೇಂದ್ರೆಯವರು ಅವತ್ತೇ ಕೊಟ್ಟಿದ್ದಾರೆ. ನಾವು ಮರೆಯಬಾರದು. ಹಾಗಾಗಿಯೇ ಇಂತಹ ಬೇಂದ್ರೆಯವರು ಭಾರತ ಮಾತೆಯ ಮೂಲಕ ನೆನಪು ಮಾಡಿಕೊಳ್ಳುತ್ತಾ ಕನ್ನಡಿಗರಿಗೆ ಕನ್ನಡವನ್ನು, ಕನ್ನಡ ಭಾಷೆಯನ್ನು, ಕನ್ನಡ ದೇಗುಲವನ್ನು ಪಂಚಮುಖ ಅಂತ ಹೇಳಿದರು. ಅದು ಪಂಚಾಕ್ಷರಿಯ ಥರ ಪಂಚಮುಖ ಅಂದರು. ಮೂಢಣ ಪಡುವಣ ಬಡಗಣ ತೆಂಕಣ ನಡುವಣ ಪಂಚಮುಖ ಕನ್ನಡ ಹೃದಯ ಶಿಖಾ ಅಂತ. ಕನ್ನಡಕ್ಕೆ 5 ಮುಖವಂತೆ. ಅದು ಪಂಚಭೂತಗಳ ಮೂಲಕ ಪಂಚೇಂದ್ರಿಯಗಳಿಂದ ಪಂಚಾಮೃತದ ಮೂಲಕ ಹೇಳುವ ಕನ್ನಡ ನಾಡು. ಅದಕ್ಕೆ ಪಂಚಮುಖ, 4 ಮುಖ ಅಲ್ಲ. ಮೂಢಣ ಪಡುವಣ ತೆಂಕಣ ಬಡವಣ ನಡುವಣ ಪಂಚಮುಖ ಪಂಚಶಿಖ ಅಂದು. ಹಾಗಾಗಿ ಇಂಥ ಬೇಂದ್ರೆ ನೆನಪು ಮಾಡಿಕೊಳ್ಳುವಾಗ ಕನ್ನಡವನ್ನು ನೆನಪು ಮಾಡಿದ ಪದ್ಯದೊಂದಿಗೆ ನನ್ನ ಮಾತಿಗೆ ನಾನು ವಿರಾಮ ಕೊಟ್ಕೊಳ್ತಿದ್ದೇನೆ. ಒಂದು ರೀತಿಯಲ್ಲಿ ನಮ್ಮ ಹಳ್ಳಿ ಕಡೆ ಮೈಮೇಲೆ ದೇವ್ರು ಬರುತ್ತೆ ಅಂತಾರೆ. ಹಾಗೆ ಬೇಂದ್ರೆ ಅವರನ್ನು, ಕುವೆಂಪುರವರನ್ನು, ನರಸಿಂಹಸ್ವಾಮಿಗಳನ್ನು, ಒಟ್ಟಾರೆ ನಮ್ಮ ಕನ್ನಡದ ಕವಿ ಗಣಗಳನ್ನು ನೆನಪಿಸಿಕೊಂಡರೆ ನಮಗೂ ಗಣ ಬರುತ್ತೆ. ಅಂದರೆ ಅಂಥ ಅದ್ಭುತವಾದಂತಹ ಆ ಒಂದು ರಸವತ್ತಾದಂತಹ ಕೆನವಾಲ ಕಡೆದರೆ ನವನೀತಮಂ ತೆಗೆಯುವಂತಹ ಮಾತುಗಳಿಂದ ಇಂತಹ ಕವಿಗಳು ನಮಗೆ ಅಪಾರವಾಗಿರ್ತಕ್ಕಂತಹ ಆ ಅಮೃತವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದ್ದರೂ ಕೂಡ ನಾವು ಒಂದು ಉದ್ಧರಣೆಯಲ್ಲಿ ಆ ಉದ್ಧರಣೆ ಮೂಲಕ ಉದ್ಧರಿಸಿಕೊಳ್ಳುವುದಕ್ಕೆ ಒಂದು ಉದ್ಧರಣೆಯಷ್ಟೇ ನಾವು ಸೇವಿಸಿದ್ದು, ಅದೇ ನಮ್ಮ ಪುಣ್ಯ. ಹಾಗಾಗಿ ಕನ್ನಡದ ಆ ಕವಿತೆಯ ಮೂಲಕ ಬೇಂದ್ರೆಯನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಅವಕಾಶವಾಗಿದ್ದಕ್ಕಾಗಿ ನಾನು ಸಾಧನ ಕೇರಿಯ ಈ ಒಂದು ಸಾಹಿತ್ಯ ವೇದಿಕೆಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಆ ಪದ್ಯ ನಮ್ಮ ಕನ್ನಡ ನಾಡನ್ನು ನೆನಪಿಸುತ್ತೆ. ಮೊದಲನೆಯದೇ ಅವರು ಹೇಳ್ತಾರೆ, ಒಂದೊಂದು ಪದಗಳು ಕೂಡ ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಆ ಪದ ಜೋಡಣೆ. ಇದೆಲ್ಲ ವಿಮರ್ಶಾತ್ಮಕ ಪ್ರಪಂಚದಲ್ಲಿ ಓರೋರೋರು ಒಂದೊಂದು ರೀತಿ ವಿಮರ್ಶೆ ಮಾಡಿಕೊಳ್ಳುತ್ತಾರೆ. ಅದು ಅವರವರೆಗೆ ಬಿಟ್ಟದ್ದು. ಅದಕ್ಕೆ ಹೇಳಿದೆ, ಬನ್ನಂಜಿಯವರ ಹತ್ರನೇ ನಾವು ಉತ್ತರ ಪಡೆದೆ. ಬನ್ನಂಜಿಯವರು ಬೇಂದ್ರೆಯವರನ್ನು ಭೇಟಿ ಮಾಡಿ ನಿಮ್ಮ ಕವಿತೆ ಕೆಲವು ಅರ್ಥವಾಗುವುದಿಲ್ಲ, ಅದಕ್ಕೆ ಅರ್ಥ ಏನು ಅಂದಾಗ ಬೇಂದ್ರೆಗೆ ಅರ್ಥವಾಗುವುದಿಲ್ಲ, ಮತ್ತೆಂಥದ್ದು ನಿನಗೆ ಅರ್ಥ ಮಾಡೋದು? ಯಾರು ಓದಿಕೊಂಡಾಗ ಅವರಿಗೆ ಏನು ಬರ್ತದೆ ಭಾವ, ಅದೇ ಅದಕ್ಕೆ ಅರ್ಥ, ಅದೇ ಭಾವಾರ್ಥ ಅಂತ ಹೇಳಿದರು. ಆ ಧೈರ್ಯದ ಮೇಲೆ ನಾನು ಹೇಳ್ತಿದ್ದೇನೆ ನಮ್ಮ ಕನ್ನಡ ನಾಡಿನ ಮಹಿಮೆಯನ್ನು ಅಂತ ಕವಿ ಹೇಗೆ ವರ್ಣಿಸಿದ್ದಾರೆ ನೋಡಿ. ಅದರಲ್ಲಿಯೂ ಕೂಡ ಕನಸಿಟ್ಟ ತತ್ತಿಗಳ ಗೂಡು ನೋಡದೋ ಮೈಗೊಂಡು ಬಂತು ಕಣ್ಮೂಡಿ ಕುಣಿ ಕುಣಿ ವರಕ್ಕೆ ಎಡಗೂಡಿ ಬೆರಗಾಗುತ್ತಿದೆ ರೂಢಿ ಸರ್ವಾರ್ಥ ಸಿದ್ಧಿ ಕೇವಲ ಬುದ್ಧಿ ಅಂತರಿಯ ಶುದ್ಧಿ ಮೈಗೂ ಮುಟ್ಟಿದೆ ದಿಟವಾಗಿ ನಿಖರ ತಪವಾಗಿ ಪ್ರಖರ ಕೈಲಾಸ ಶಿಖರವನ್ನು ಮೆಟ್ಟಿದೆ ಆಹಾ ಏನು ಚಂದ ಹಲ ಜನ್ಮ ಬಂದ ಸೋಪಾನ ಅಂದವಾಗಿ ಕಟ್ಟಿದೆ ವರಹಂಸ ಯೋಗಿ ಪರಿಶುದ್ಧ ಭೋಗಿ ಭರತನ್ನ ನಿಲ್ಲಿಸಿದೆ ಭುಜಬಲವ ಮೆರೆಸಿ ವೈರಾಗ್ಯವೆರಿಸಿ ಗೊಮ್ಮಟ ಎರಡು ಶಬ್ದ, ಭುಜಬಲವ ಮೆರೆಸಿ ವೈರಾಗ್ಯವಿರಿಸಿ ಗೊಮ್ಮಟ ನೆಲೆಸಿದೆ. ದಕ್ಷಿಣಕ್ಕೆ ಎಂದು ಬೆಳಗೊಳಕ್ಕೆ ಬಂದು ಶ್ರವಣಕ್ಕೆ ಎಂದು ಸಂದೇಶಗಟ್ಟಿತೋ ಅದು ಸ್ತ್ರೀ ಹೃದಯ ಒಲಿಸಿದೆ. ಇಂತಹದಿ ಅ ಇ ಎನ್ನುವ ನಾಡು ಕನ್ನಡ ನಾಡು ನನ್ನದು ನನ್ನದು ನನ್ನದು.
ಒಂದೊಂದು ಮೂರ್ತಿ ಒಡಮೂಡಿ ಆವರಣವನ್ನೇ ಒಡಗೂಡಿ ಸಾಕ್ಷಾತ್ ಆಯಿತು ಶಿವಮೂಡಿ ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ ಆಹಾ ಶಿವನ ಲೀಲೆ ಮತ್ತೂ ಮರಳಿಸಿ ಅತ್ತತ್ತ ಏಕೆ ಇತ್ತತ್ತ ಬರಲಿ ಜಗದತ್ತ ಎಂದು ಎಳೆಗೂ ಹೊರಳಿಸಿ ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಉದ್ದಂಡವಾಗಿ ಹೂ ಅರಳಿಸಿ ಆನಂದಿಯಲ್ಲಿ ಹಲಮಂದಿಯಲ್ಲಿ ಯುಗಸಂಧಿಯಲ್ಲಿ ಬಸವನ್ನ ಬೆಳಗಿಸಿ ಯಹದೇವಿಯಾಗಿ ಮಹದೇವಿಯಾಗಿ ಬಹುತಾಯಿಯಾಗಿ ಶ್ರೀಶೈಲ ತೊಳಗಿಸಿ ಕಲ್ಯಾಣ ಕಟ್ಟಿ ಉಳಿವಿಯನ್ನು ಮುಟ್ಟಿ ದಿಗ್ದೇಶ ಮೆಟ್ಟಿ ಲಿಂಗಾಂಗ ಗಪ್ಪಿದ ಮಾತೆಲ್ಲ ಜ್ಯೋತಿ ಸರ್ವಜ್ಞ ರೀತಿ ಭವಿಸಂಗ ತಪ್ಪಿದ ಇಂಥ ಗತಿ ಅ ಇ ಎನ್ನುವ ನಾಡು ಕನ್ನಡ ನಾಡು ನನ್ನದು 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 ಗನದಾಚೆ ನೋಡ ಸಿಡಿಲ್ಮಿಂಚು ಕೂಡ ಪ್ರಭುವಾಗಿ ಬೆಳಗಿಸಿ ಅ ಇ ಎನ್ನುವ ನಾಡು ಕನ್ನಡ ನಾಡು ನನ್ನದು 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 ಹರಿಹರರ ಒಲವೆ ಒಂದಾಗಿ ಅಗಟಿದ ಘಟನೆ ಮುಂದಾಗಿ ಉದ್ಭವಲಿಂಗ ಚೆಂದಾಗಿ ಶೃಂಗೇರಿ ತುದಿಗೆ ಶಾರದೆಯ ಇದೆಗೆ ಅಜ್ಞಾನ ನದಿಗೆ ಪೂರಾ ಬಂದಿರೆ ಮೇಲ್ಕೋಟೆಗೆ ಅಂದ ಅದು ಪ್ರಣಯ ಬಂದ ಎಲ್ಲದರ ಮುಂದೆ ಶ್ರೀಯೇ ಒಂದಿರೆ ಪಡುಗಡಲ ಕಡೆಗೆ ಕನ್ನಡದ ಕಡೆಗೆ ಕೃಷ್ಣ ನಿಂದಿರೆ ದುಷ್ಟರನ್ನು ಒತ್ತಿ ಶಿಷ್ಟರನ್ನು ಎತ್ತಿ ಧರ್ಮವನೇ ಹತ್ತಿ ಶುಕರೂಪ ಹಾಡಿದ ಮಾಸತಿಯ ನಾಡು ಮುಡುಪಾದ ಬೇಡಿ ಇದು ಕಾರು ಜೋಡು ಇದೋ ನೋಡು ಸುತ್ತು ಮುತ್ತರು ಮಲಯಾಳ ಮಾಂದ್ರ ದ್ರಾವಿಡವು ಸಾಂದ್ರ ಸುತ್ತು ಮುತ್ತರು ಇಂತಹದೀ ಅ ಇ ಎನ್ನುವ ನಾಡು ಕನ್ನಡ ನಾಡು ನನ್ನದು ನನ್ನದು ನನ್ನದು. ಆದ್ದರಿಂದ ನಾನು ಕೈ ಮುಗಿದು ಕೇಳಿಕೊಳ್ತೀನಿ, ನನ್ನದ ನಾಡು ಎನ್ನದ ದೇಹ ಸುಡುಗಾಡು. ಇನ್ನಾದರೂ ನಮ್ಮ ದೇಹ, ಈ ಮನಸ್ಸು, ಈ ಬುದ್ಧಿ ಇಂತಹ ಕವಿಗಳ ಮಾತುಗಳನ್ನು ಕೇಳಿ ಅನುಭವಿಸ್ತಕ್ಕಂಥ ಆನಂದವನ್ನು ಹಂಚಿಕೊಂಡರೆ ಸಾಕು ಸ್ವಾಮಿ. ಕವಿಯ ಆತ್ಮ ಮೆಚ್ಚಿಕೊಳ್ಳುತ್ತೆ, ನಮ್ಮ ಬದುಕು ಸಾರ್ಥಕವಾಗುತ್ತೆ. ಆದ್ದರಿಂದ ಇಂತಹ ಕವಿಗಳನ್ನು ನೆನಪು ಮಾಡಿಕೊಳ್ಳುವ ಇಂಥ ಮಾಲಿಕೆಗಳು ತುಂಬ ಅಗತ್ಯ, ಅತಿ ಜರೂರು. ಆದ್ದರಿಂದ ಸಾಹಿತ್ಯದ ಸಾಧನಕೇರಿಯ ಈ ವೇದಿಕೆ ನಿಜವಾಗಿಯೂ ಕೂಡ ಸ್ತುತ್ಯಾರ್ಹವಾಗಿರ್ತಕ್ಕಂಥದ್ದು, ಅಗತ್ಯವಾಗಿರ್ತಕ್ಕಂಥದ್ದು. ಒಂದು ಸರ್ಕಾರವಾಗಲಿ, ಒಂದು ಆಡಳಿತದ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂತಹ ಜನಪ್ರತಿನಿಧಿಗಳಾಗಲಿ, ನಮ್ಮ ಸಂಸ್ಕೃತಿಯ ಮೂಲಕ ಹೆಸರಿಕೊಂಡಿರುವ ಇಲಾಖೆಗಳಾಗಲಿ, ಇವೆಲ್ಲವೂ ಕೂಡ ಇಂತಹ ಕಾರ್ಯವನ್ನು ಮಾಡಬೇಕು. ಮಾಡಲಿ ಬಿಡಲಿ, ಮಾಡಲೆನ್ನುವ ಹಾರೈಕೆ ನಮ್ಮದಿರಲಿ. ಆದರೆ ಸಾಹಿತ್ಯ ವೇದಿಕೆ ಸಾಧನಕೇರಿ ಇಂಥ ಸಾಧನಾ ಮಾರ್ಗದಲ್ಲಿ ಸಾಗಿ ಬಂದಿರತಕ್ಕಂತಹ ಸಂಭಾವನೆಯನ್ನು ಕೇಳದೆ ತಂಭಾವನೆಯಲ್ಲಿ ನಂಭಾವನೆಗಳನ್ನು ತುಂಬಿಸುವ ಹಾಗೆ ಹೊಂಬಿಸಿಲಿನ ಮೂಲಕ ಟಿಸಿಲೊಡಿಸುವ ಇವರ ಮಾತುಗಳು ಯಾವತ್ತೂ ನಮಗೆ ಅಕ್ಷಯವಾಗಿ ಒದಗಿಸುವ ಸಾಧನಾ ಕೇರಿಯ ಸಾಧನಾ ಪಥ ಅದು ಎತ್ತರೆತ್ತರಕ್ಕೆ ಶಿಖರದೆತ್ತರಕ್ಕೆ ಏರುತ್ತಿರಲಿ ಅಂತ ಹೇಳಿ ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ. ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ ಲೋಕಶೋಕವ ನಿಲ್ಲಿಸಿ ಭುವನತ್ರಯಂಗಳೆಂ ತಣಿಪನಂದನ ತಪೋದೀಕ್ಷೆಯಂ ಕೊಂಡೆ ಸಪರಸ ಋಷಿಗೆ ಯೋಗಮತಿಗೆ ಸಹೃದಯ ವಿಭೂತಿಗೆ ನಮೋ ಅನ್ನುತ್ತಿದ್ದೇನೆ. ಬೇಂದ್ರೆಯವರ ಮಾತಿನಲ್ಲೇ ಕೈ ಮುಗಿಯುತ್ತಿದ್ದೇನೆ. ಯಾಕೆ ಹೇಳಿ? ಅವರೇ ನಮಗೆ ಹೇಳಿದ್ದಾರೆ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಕಂಡಿತು ಕಣ್ಣು ಸವಿದಿತು ನಾಲಿಗೆ, ಪಡದೀತಿ ದೇಹ ಸ್ಪರ್ಶ ಪಡದೀತಿ ದೇಹ, ಕೇಳಿತು ಕಿವಿಯು ಮೂಸಿತ ಮೂಗು ತನ್ಮಯ ಹೇಗ ಅಂದರು. ಇದಕ್ಕಿಂತಲೂ ಇನ್ನೇನು ನಾನು ತಾನೇ ಏನು ಹೇಳಿ. ಕಂಡಿತು ಕಣ್ಣು ಸವಿದಿತು ನಾಲಿಗೆ, ಪಡದೀತಿ ದೇಹ ಸ್ಪರ್ಶ ಪಡದೀತಿ ದೇಹ, ಕೇಳಿತು ಕಿವಿಯು ಮೂಸಿತು ಮೂಗು ತನ್ಮಯವೀಗೇಹ. ಹಾಗಾಗಿ ನನ್ನ ಬಳಿಯೂ ಮಾತಿಲ್ಲ, ತನ್ಮಯಗೊಂಡಿದ್ದೇನೆ. ಆ ಬೇಂದ್ರೆಯವರ ನೆನಪು ನಮ್ಮನ್ನು ಹೀಗೆ ಉಮ್ಮಳಿಸಿ ಬರುವ ಹಾಗೆ ಮಾಡುತ್ತಿದೆ. ಅಂತಹ ಚಮ್ಮಾರನಿಗೆ, ಕೈ ಮುಗಿದ ಕವಿಗೆ, ಕವಿ ಅಂತ ಗುರುತಿಸಿದ ಆ ಗಾರುಡನ ಆ ಒಂದು ವ್ಯಕ್ತಿತ್ವಕ್ಕೆ, ಆ ಚಮ್ಮಾರನಿಗೆ ನಾವು ಅವನಿಂದ ಕಲಿತ ಪಾಠ ನಮ್ಮೆಲ್ಲರಿಗೂ ನೆನಪಾಗಿರಲಿ. ಕವಿಯ ಮಂಡೆ ಬಿಸಿಯಾಗದಿರಲಿ, ಕವಿಯ ಮಂಡೆ ತಣ್ಣಗಿರಲಿ. ಅವರಿಂದ ಇಂಥ ಕಾವ್ಯ ಪರಂಪರೆ ಕನ್ನಡಕ್ಕೆ ತಂಪಾಗಿ ಬರುತ್ತಿರಲಿ. ಸುಗಂಧ ಲೇಪನಕ್ಕಿಂತ ಸುಗಂಧ ಮಾತು ಸುಗಂಧ. ಏನಂತೀರಿ? ನಮಸ್ಕಾರ.